ನಮ್ ಕೇಳಿಸುತ್ತಾ ಮ್ಯಾಮ್? Yes, sir. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ನೋಡಿ, ಸೊ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ಸೆಕೆಂಡ್ ಅಂಡ್ ಹೈಯರ್ ಆರ್ಡರ್. ಓಕೆನಾ? ಸೊ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ಸೆಕೆಂಡ್ ಅಂಡ್ ಹೈಯರ್ ಆರ್ಡರ್ ಬರುತ್ತೆ. ಇಲ್ಲಿ ನೋಡಿ, ಸೊ ಪಿ ಅಂತಂದ್ರೆ ಸ್ಮಾಲ್ ಪಿ, ಸೊ ದೋ ಝಡ್ ಬೈ ದೋ ಎಕ್ಸ್ ಅಂತ. ಸೊ ಕ್ಯೂ ಅಂತಂದ್ರೆ ಪಿ ಕ್ಯೂ ದೋ ಝಡ್ ಬೈ ದೋ ವೈ. ಸೊ ಪಿ ಕ್ಯೂ ಆರ್ ಏನ್ ಬರುತ್ತೆ? ದೋ ಸ್ಕ್ವೇರ್ ಝಡ್ ಬೈ ದೋ ಎಕ್ಸ್ ಸ್ಕ್ವೇರ್. ಪಿ ಕ್ಯೂ ಆರ್ ಎಸ್ ಅಂತಂದ್ರೆ ದೋ ಸ್ಕ್ವೇರ್ ಝಡ್ ಬೈ ದೋ ಎಕ್ಸ್ ದೋ ವೈ. ನೆಕ್ಸ್ಟ್ ಟಿ ಅಂತಂದ್ರೆ ಸ್ಮಾಲ್ ಟಿ ದೋ ಸ್ಕ್ವೇರ್ ಝಡ್. ಇದು ಸೆಕೆಂಡ್ ಆರ್ಡರ್, ಇವು ಸೆಕೆಂಡ್ ಆರ್ಡರ್, ಸೆಕೆಂಡ್ ಇದು ಫಸ್ಟ್ ಆರ್ಡರ್, ಇದು ಫಸ್ಟ್ ಆರ್ಡರ್. ಓಕೆನಾ? ಇವಾಗ ಏನದ ನೋಡಿ, ಸೊ ದೋ ಬೈ ದೋ ಎಕ್ಸ್ ಇರುತ್ತೆ ನೋಡಿ. ದೋ ಬೈ ದೋ ಎಕ್ಸ್ ಅನ್ನ ನಾವು ಸೊ ಕ್ಯಾಪಿಟಲ್ ಡಿ ಇಂದ ಡಿನೋಟ್ ಮಾಡ್ಕೋಬೇಕು. ಓಕೆನಾ? ನೆಕ್ಸ್ಟ್ ದೋ ಬೈ ದೋ ವೈ ಇದೆ ನೋಡಿ, ದೋ ಎಕ್ಸ್ ಏನಾಗುತ್ತೆ ಡಿ, ದೋ ಬೈ ದೋ ವೈ ಏನಾಗುತ್ತೆ ಡಿ ಡ್ಯಾಶ್ ಆಗುತ್ತೆ. ಓಕೆನಾ? ಈ ತರ ಡಿನೋಟ್ ಮಾಡ್ಕೋಬೇಕು ನಾವು. ಸೊ ಇವಾಗ ನೋಡಿ, ಸೊ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್. ಸೊ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್. ಸೊ ಇವಾಗ ಇಲ್ಲಿ ಏನಾಗಿದೆ ಅಂತಂದ್ರೆ, ಸೊ ಇವಾಗ ಝಡ್ ಈಕ್ವಲ್ ಟು ನಾವ್ ಏನ್ ತಗೊಳ್ತೀವಿ ಅಂದ್ರೆ ನೋಡಿ ಇಲ್ಲಿ, ಸೊ ಲೀನಿಯರ್ ಅಂದ್ರೆ ಝಡ್ ಈಕ್ವಲ್ ಟು ಝಡ್ ಆಫ್ ಎಕ್ಸ್ ಕಾಮ ವೈ ತಗೊಂಡಿರ್ತೀವಿ. ಓಕೆನಾ? ಸೊ ಎಕ್ಸ್ ಮತ್ತೆ ವೈ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್. ಸೊ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್. ಸೊ ಝಡ್ ಇದೆ ನೋಡಿ ಡಿಪೆಂಡೆಂಟ್ ವೇರಿಯೇಬಲ್. ಸೊ ಡಿಪೆಂಡೆಂಟ್ ವೇರಿಯೇಬಲ್. ಇವಾಗ ಒಂದು ಸೆಟ್ ಬರ್ಕೊಳ್ತಾ ಹೋಗ್ತೀನಿ ನೋಡಿ ನಾನು, ಏನಂದ್ರೆ ಸೊ ಝಡ್ ಇವಾಗ ಆಫ್ ಆರ್ಡರ್ 2 ಇದೆ. ಈಗ ಏನ್ ತಗೊಳ್ತೀವಿ ಅಂದ್ರೆ ಪಿ ಡಿ ಆಫ್ ಆರ್ಡರ್ 2 ತಗೊಳ್ಳಿ, ಆಫ್ ಆರ್ಡರ್ 2 ತಗೊಳ್ಳಿ. ಸೊ ಅವಾಗ ಡೆರಿವೇಟಿವ್ ಏನ್ ಬರುತ್ತೆ? ಫಸ್ಟ್ ಝಡ್ ಬರುತ್ತೆ, ನೆಕ್ಸ್ಟ್ ದೋ ಝಡ್ ಬೈ ದೋ ಎಕ್ಸ್, ನೆಕ್ಸ್ಟ್ ದೋ ಝಡ್ ಬೈ ದೋ ವೈ ಬರುತ್ತೆ, ನೆಕ್ಸ್ಟ್ ದೋ ಸ್ಕ್ವೇರ್ ಝಡ್ ಬೈ ದೋ ಎಕ್ಸ್ ಸ್ಕ್ವೇರ್, ನೆಕ್ಸ್ಟ್ ದೋ ಸ್ಕ್ವೇರ್ ಝಡ್ ಬೈ ದೋ ಎಕ್ಸ್ ದೋ ವೈ ಅಲ್ವಾ, ವಿತ್ ರೆಸ್ಪೆಕ್ಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ವೈ ಬೋತ್. ನೆಕ್ಸ್ಟ್ ಲಾಸ್ಟ್ ದೋ ಸ್ಕ್ವೇರ್ ಝಡ್ ಬೈ ದೋ ವೈ ಸ್ಕ್ವೇರ್. ಇಷ್ಟು ಬರುತ್ತೆ ಆಫ್ ಆರ್ಡರ್ 2 ತಗೊಂಡ್ರೆ. ಸೊ ಇವಾಗ ಈ ಸೆಟ್ ಇಲ್ಲಿ ಬಂದಿದೆ ನೋಡಿ, ಈ ಸೆಟ್ ಅಲ್ಲಿ ಸೊ ಟುಗೆದರ್ ಮಲ್ಟಿಪಲ್ ಆಗಿರಬಾರ್ದು ಕೊಟ್ಟಿರೋಂಥ ಈಕ್ವೇಶನ್ ಅಲ್ಲಿ. ಸೊ ಟುಗೆದರ್ ಬಂದಿರಬಾರ್ದು ಅಂದ್ರೆ ಈಗ ಹಾಫ್ ಡಿಗ್ರಿ 1 ಇರ್ಬೇಕಷ್ಟೇ. ಈ ತರ ಹಾಫ್ ಡಿಗ್ರಿ 1, ಸೊ ಹಾಫ್ ಡಿಗ್ರಿ 1, ಸೊ ಝಡ್ ಪವರ್ 1, ಹಾಫ್ ಡಿಗ್ರಿ ಇಲ್ಲಿ 1, ಸೊ ಇಲ್ಲಿ 1 ಆ ತರ ಇರ್ಬೇಕು. ಓಕೆ, ಹಾಫ್ ಡಿಗ್ರಿ 1 ಇರ್ಬೇಕು. ಈಗ ಝಡ್ ಸ್ಕ್ವೇರ್ ಏನಾದ್ರು ಬಂದ್ಬಿಡ್ತು ಅಂದ್ರೆ ಝಡ್ ಇಂಟು ಝಡ್ ಮಲ್ಟಿಪಲ್ ಆಗ್ತಿದೆ ಅಲ್ವಾ, ಸೊ ಹಾಗಾಗಿ ತೊಳಕ್ ಬರಲ್ಲ, ಅಂದ್ರೆ ನಾನ್ ಲೀನಿಯರ್ ಆಗ್ಬಿಡುತ್ತೆ. ಸೊ ದೋ ಝಡ್ ಬೈ ದೋ ಎಕ್ಸ್ ಇಂಟು ಈಗ ದೋ ಸ್ಕ್ವೇರ್ ಝಡ್ ಬೈ ದೋ ವೈ ಸ್ಕ್ವೇರ್ ಏನಾದ್ರು ಮಲ್ಟಿಪ್ಲೈ ಆಗ್ಬಿಟ್ರೆ ಅದು ಕೂಡ ಏನಾಗ್ಬಿಡುತ್ತೆ ನಾನ್ ಲೀನಿಯರ್. ಓಕೆನಾ? ಹಾಫ್ ಡಿಗ್ರಿ 1 ಇರಬೇಕು, ಆ ತರ ಇರಬೇಕು. ಇವಾಗ ನೋಡಿ ಏನಂತಂದ್ರೆ ಎಕ್ಸಾಂಪಲ್ಸ್ ಇಲ್ಲಿದೆ ನೋಡಿ, ಇಲ್ಲಿ ಏನಿದೆ ನೋಡಿ, ಎಕ್ಸ್ ಸ್ಕ್ವೇರ್ ದೋ ಸ್ಕ್ವೇರ್ ಝಡ್ ಬೈ ದೋ ಎಕ್ಸ್ ಸ್ಕ್ವೇರ್ ಇದೆ ನೋಡಿ. ಸೊ ಡೆರಿವೇಟಿವ್ ನೋಡಿ ಹಾಫ್ ಡಿಗ್ರಿ 1 ಇದೆ ಅಲ್ವಾ, ನೋ ಪ್ರಾಬ್ಲಮ್. ಮೈನಸ್ 3 ಇಂಟು ದೋ ಸ್ಕ್ವೇರ್ ಝಡ್ ಬೈ ದೋ ಎಕ್ಸ್ ದೋ ವೈ ಇದೆ. ಸೊ ಇವಾಗ ಏನಾಗ್ಬಿಡುತ್ತೆ ನೋಡಿ, ಇಲ್ಲಿ ಹಾಫ್ ಡಿಗ್ರಿ 1 ಇದೆ, ಕರೆಕ್ಟ್ ಅಲ್ವಾ, ಪ್ಲಸ್ ವೈ ಸ್ಕ್ವೇರ್ ದೋ ಸ್ಕ್ವೇರ್ ಝಡ್ ಬೈ ದೋ ವೈ ಸ್ಕ್ವೇರ್ ನೋಡಿ ಹಾಫ್ ಡಿಗ್ರಿ 1 ಇದೆ. ನಾನು ಇಲ್ಲೇನು ಬರ್ಕೊಂಡೆ ನೋಡಿ ಸೆಟ್, ಆ ಸೆಟ್ ಒಳಗಡೆ ಮಲ್ಟಿಪಲ್ ಆಗಿಲ್ಲ ಟುಗೆದರ್ ಯಾವುದು ಇಲ್ಲಿ. ನೆಕ್ಸ್ಟ್ ಮೈನಸ್ ವೈ ದೋ ಝಡ್ ಬೈ ದೋ ವೈ ಈಕ್ವಲ್ ಟು 0. ಸೊ ಇಲ್ಲಿ ನೋಡಿ ಸಪರೇಟ್ ಆಗಿದೆ ಹಾಫ್ ಡಿಗ್ರಿ 1, ಹಾಗಾಗಿ ಇದು ಲೀನಿಯರ್ ಆಗ್ಬಿಡುತ್ತೆ. ಬಟ್ ಇದು ನಾನ್ ಲೀನಿಯರ್ ಆಗುತ್ತೆ, ಯಾಕೆಂದ್ರೆ ನೋಡಿ ಝಡ್ ಇದೆ ಈ ಸೆಟ್ ಅಲ್ಲಿ ನೋಡಿ, ಝಡ್ ಇದೆ, ಝಡ್ ಜೊತೆಗೆ ದೋ ಝಡ್ ಬೈ ದೋ ಎಕ್ಸ್ ಮಲ್ಟಿಪಲ್ ಆಗ್ತಿದೆ, ದೋ ಝಡ್ ಬೈ ದೋ ಎಕ್ಸ್, ಹಾಗಾಗಿ ಇದು ನಾನ್ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್. ಅರ್ಥ ಆಯ್ತಾ? ಹಾ. ಸೊ ಇಲ್ಲಿದೆ ನೋಡಿ ಸೆಟ್ ಏನ್ ಪಡ್ಕೊಂಡ್ಬಿಡ್ಬೇಕು, ಈ ಸೆಟ್ ಅಲ್ಲಿ ಯಾವುದೇ ಟುಗೆದರ್ ಮಲ್ಟಿಪಲ್ ಆಗಿರಬಾರ್ದು, ಎರಡು ಎಲಿಮೆಂಟ್ಸ್. ಓಕೆ, ನೆಕ್ಸ್ಟ್ ಸೊ ಆರ್ಡರ್ ಆಫ್ ಎ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್. ಸೊ ಆರ್ಡರ್ ಆಫ್ ಎ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಏನಾಗ್ಬಿಡುತ್ತೆ, ಇಲ್ಲಿದೆ ನೋಡಿ, ಆರ್ಡರ್ ಆಫ್ ದ ಹೈಯೆಸ್ಟ್ ಪಾರ್ಷಿಯಲ್ ಡೆರಿವೇಟಿವ್, ಆರ್ಡರ್ ಆಫ್ ದ ಹೈಯೆಸ್ಟ್ ಪಾರ್ಷಿಯಲ್ ಡೆರಿವೇಟಿವ್ ಸೊ ಅಕರಿಂಗ್ ಇನ್ ದ ಗಿವನ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್. ಸೊ ಹೈಯೆಸ್ಟ್ ಪಾರ್ಷಿಯಲ್ ಡೆರಿವೇಟಿವ್ ಯಾವ್ದಿದೆ ಇಲ್ಲಿ ಕೊಟ್ಟಿರೋಂಥ ಈಕ್ವೇಶನ್ ಯಾವುದು, ದೋ ಕ್ಯೂ ಬೈ ಝಡ್ ಬೈ ದೋ ಎಕ್ಸ್ ಕ್ಯೂಬ್ ಅಲ್ವಾ. ಅಂದ್ರೆ ಈ ಡಿಫರೆನ್ಷಿಯಲ್ ಈಕ್ವೇಶನ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಆರ್ಡರ್ ಏನಾಗ್ಬಿಡುತ್ತೆ ಇವಾಗ, ಆರ್ಡರ್ 3 ಟೈಮ್ಸ್ ಆಗಿದೆ ಮ್ಯಾಕ್ಸಿಮಮ್, ಹಾಗಾಗಿ ಆರ್ಡರ್ 3. ಓಕೆನಾ? ಸೊ ಆರ್ಡರ್ 3 ಆಯ್ತು ಇವಾಗ. ಓಕೆ, ಇದಕ್ಕೆ ಏನಾಗುತ್ತೆ ಹೇಳಿ, ಆರ್ಡರ್ ಏನಾಗುತ್ತೆ ಇದಕ್ಕೆ 2. ಎಸ್, ಮ್ಯಾಕ್ಸಿಮಮ್ 2 ಟೈಮ್ಸ್ ಡಿಫರೆನ್ಶಿಯೇಟ್ ಆಗಿದೆ. ನೆಕ್ಸ್ಟ್ ಇದು 1 ಆಗುತ್ತೆ ಅಲ್ವಾ. ಸೊ 1 ಟೈಮ್ ಮಾತ್ರ ಮ್ಯಾಕ್ಸಿಮಮ್ ಡಿಫರೆನ್ಶಿಯೇಟ್ ಆಗಿದೆ ಇಲ್ಲಿ, ಸೊ ಹಾಗಾಗಿ ಆಫ್ ಆರ್ಡರ್ 1 ಆಯ್ತು.
ಓಕೆ, ಇಲ್ಲಿ ನೋಡಿ. ಸೊ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ಆರ್ಡರ್ ಎನ್ ಈ ಫಾರ್ಮಲ್ಲಿ ಇದೆ ಇಲ್ಲಿ. ಸೊ ಇದನ್ನ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇದು ಇಲ್ಲಿ ಏನಂದ್ರೆ ನೋಡಿ, ಇಲ್ಲಿ A0 ಮತ್ತೆ A1 ಇವೆಲ್ಲ ಇದಾವೆ ನೋಡಿ. ಅವೆಲ್ಲ ಏನಂತಂದ್ರೆ ಫಂಕ್ಷನ್ಸ್ ಆಫ್ ಎಕ್ಸ್ ಅಂಡ್ ವೈ ಅಂತ. ಫಂಕ್ಷನ್ಸ್ ಆಫ್ ಎಕ್ಸ್ ಅಂಡ್ ವೈ, ಓಕೆನಾ? ಅಂದ್ರೆ ಎಫ್ ಆಫ್ ಎಕ್ಸ್ ವೈ ಫಾರ್ಮ್ ಅಲ್ಲಿ ಬಂದಿರುತ್ತೆ. ಅಂದ್ರೆ ಎಕ್ಸ್ ವೈ ಸ್ಕ್ವೇರ್, ಎಕ್ಸ್ ವೈ ಕ್ಯೂಬ್ ಅಥವಾ ಕಾನ್ಸ್ಟೆಂಟ್, ಓಕೆನಾ? ಆ ತರ ಇರುತ್ತೆ ಅಷ್ಟೇ. ಇಲ್ಲಿ ಎಕ್ಸ್ ಮತ್ತೆ ವೈ ಹೆಂಗ್ ಬೇಕಾರ ಬರ್ಬೋದು, ಏನ್ ಸಮಸ್ಯೆ ಇಲ್ಲ, ಯಾಕಂದ್ರೆ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಅವು, ಓಕೆನಾ? ಓಕೆ, ಇವಾಗ ನೋಡಿ. ಸೊ ಲೀನಿಯರ್ ಅಂದ್ರೆ ಗೊತ್ತಾಯ್ತು ನಿಮ್ಗೆ. ಯಾವುದೇ ಪಿಡಿ ಕೊಟ್ರು ಲೀನಿಯರ್ ಹೌದು ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಇವಾಗ. ಸೊ ನೆಕ್ಸ್ಟ್ ಏನಂದ್ರೆ ಲೀನಿಯರ್ ಹೋಮೋಜಿನಿಯಸ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಆಫ್ ಆರ್ಡರ್ ಎನ್, ಓಕೆನಾ? ಸೊ ಲೀನಿಯರ್ ಹೋಮೋಜಿನಿಯಸ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಆಫ್ ಆರ್ಡರ್ ಎನ್. ಸೊ ನೋಡಿ, ಇದು ಡೆಫಿನೇಷನ್. ಇದು ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಇದು ಈ ಫಾರ್ಮ್ ಅಲ್ಲಿ ಇರುತ್ತೆ ಅಂದ್ಬಿಟ್ಟು ಇದು ಫಾರ್ಮೇಟ್, ಓಕೆನಾ? ಸೊ ಈ ಫಾರ್ಮೇಟ್ಗೆ ನಾನೀಗ ಅರ್ಥ ಮಾಡಿಸ್ತೀನಿ ನೋಡಿ ಯಾವ ತರ ಅಂತ. ಆಫ್ ಆರ್ಡರ್ ಟೂ ತಗೊಂಡ್ರೆ ನೋಡಿ, ಆಫ್ ಆರ್ಡರ್ 2 ತಗೊಳ್ತೀನಿ ನಾನು. ಆಫ್ ಆರ್ಡರ್ 2, ಓಕೆನಾ? ಸೊ ಈಗ ಆಫ್ ಆರ್ಡರ್ 2 ಎಕ್ಸಾಂಪಲ್ಸ್ ಎಲ್ಲ ಬರ್ಕೊಳ್ತಾ ಹೋಗ್ತೀನಿ ನಾನು. ಹೋಮೋಜಿನಿಯಸ್ ಮತ್ತೆ ನಾನ್ ಹೋಮೋಜಿನಿಯಸ್ಗೆ ಡಿಫ್ರೆನ್ಸ್ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಹೋಮೋಜಿನಿಯಸ್ ಅಂದ್ರೆ ಯಾವ ತರ ಅಂತಂದ್ರೆ ನೋಡಿ, ಇವಾಗ ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ದೋ ವೈ ಪ್ಲಸ್ 3 ಟೈಮ್ಸ್ ದೋ ಸ್ಕ್ವೇರ್ ಝೆಡ್ ಬೈ ದೋ ವೈ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ವೈ ಅಂದ್ರೆ ಫಂಕ್ಷನ್ ಆಫ್ ಎಕ್ಸ್ ವೈ ಇರುತ್ತೆ, ಓಕೆನಾ? ಇಲ್ಲಿ ಏನಿರುತ್ತೆ ಹೇಳಿ, ಫಂಕ್ಷನ್ ಆಫ್ ಎಕ್ಸ್ ವೈ ಇರುತ್ತೆ, ಓಕೆನಾ? 0 ಅಥವಾ ನಾನ್ 0. ಇವಾಗ ನೋಡಿ, ಹೋಮೋಜಿನಿಯಸ್ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ಆರ್ಡರ್ 2 ಇದು. ಯಾಕೆಂದ್ರೆ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಆಫ್ ಆಲ್ ಲೀನಿಯರ್ ಇದು, ಕರೆಕ್ಟ್ ಅಲ್ವಾ? ಇದು ಲೀನಿಯರ್, ಇದು ಕರೆಕ್ಟ್ ಅಲ್ವಾ? ಲೀನಿಯರ್. ಇವಾಗ ಹೋಮೋಜಿನಿಯಸ್ ಅಂದ್ರೆ ನೋಡಿ, ಇಲ್ಲಿ ಫಸ್ಟ್ ಟರ್ಮ್ ನೋಡ್ಬೇಕು ನೀವು. ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ಎಷ್ಟು ಟೈಮ್ ಡಿಫರೆನ್ಶಿಯೇಟ್ ಆಗಿದೆ? 2 ಟೈಮ್ಸ್. ಪ್ಲಸ್ ಇಲ್ಲಿ ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ದೋ ವೈ ಇಲ್ಲಿ ಎಷ್ಟಾಗಿದೆ ಡಿಫರೆನ್ಶಿಯೇಟ್? 2 ಟೈಮ್ಸ್ ಆಗಿದೆ. ನೆಕ್ಸ್ಟ್ ಇಲ್ಲಿ ದೋ ಸ್ಕ್ವೇರ್ ಝೆಡ್ ಬೈ ದೋ ವೈ ಸ್ಕ್ವೇರ್ ಇಲ್ಲಿ ಎಷ್ಟು ಟೈಮ್ ಆಗಿದೆ? 2 ಟೈಮ್ಸ್. ಸೊ ಈ ತರ ಆಗಿದ್ರೆ ಹೋಮೋಜಿನಿಯಸ್, ಓಕೆನಾ? ಅದೇ ಇವಾಗ ಇಲ್ಲಿ ನಾನು ಇದೇ ಪ್ರಾಬ್ಲಮ್ಗೆ ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ದೋ ವೈ ಪ್ಲಸ್ 3 ದೋ ಝೆಡ್ ಬೈ ದೋ ವೈ ಈಕ್ವಲ್ ಟು 0 ತಗೊಂಡಿರ್ತೀನಿ. ಇವಾಗ ಇದು ಲೀನಿಯರ್ ಬಟ್ ನಾನ್ ಹೋಮೋಜಿನಿಯಸ್. ಯಾಕಂದ್ರೆ ಇಲ್ಲಿ ನೋಡಿ, ಇದು 2 ಟೈಮ್ಸ್ ಆಗಿದೆ. ನೆಕ್ಸ್ಟ್ ಇಲ್ಲಿ 2 ಟೈಮ್ಸ್ ಡಿಫರೆನ್ಶಿಯೇಟ್ ಆಗಿದೆ, ಬಟ್ ಇಲ್ಲಿ 1 ಟೈಮ್ ಆಗಿದೆ. ಸೊ ಅವಾಗ ಏನಾಗ್ಬಿಡುತ್ತೆ ಹೇಳಿ, ಇದು ನಾನ್ ಹೋಮೋಜಿನಿಯಸ್. ನಾನ್ ಹೋಮೋಜಿನಿಯಸ್ ಲೀನಿಯರ್ ಪಿಡಿ. ಅರ್ಥ ಆಯ್ತಾ ಇದು? ಈಗ ಒಂದು ಆಫ್ ಆರ್ಡರ್ 3ಗೆ ಹೋಮೋಜಿನಿಯಸ್ ಆಫ್ ಆರ್ಡರ್ 3ಗೆ ಒಂದು ಎಕ್ಸಾಂಪಲ್ ಕೊಡಿ, ನೀವೇ ನೋಡೋಣ. ಎಕ್ಸಾಂಪಲ್ ಇಡಿ. ಆಫ್ ಆರ್ಡರ್ 3 dou cube z by dou x cube. dou cube z by dou x cube, okay. Plus 4 dou square z by dou square ಅಂತ ನೋಡಿ, ಇಲ್ಲಿ dou square ಒಳಗೆ ಬರಲ್ಲ. dou cube z by dou x square dou y ನೋಡಿ, ಇಲ್ಲಿ ಇದು 2, ಇಲ್ಲೊಂದು ಟೈಮ್ ಇರುತ್ತೆ. 2 + 1 3, ಕರೆಕ್ಟ್ ಅಲ್ವಾ? ಎಸ್ ಸರ್. ಈಕ್ವಲ್ ಟು 0 ಅಂತ ಬಿಟ್ರೆ ಮುಗೀತು. ಇದು ಹೋಮೋಜಿನಿಯಸ್. ಯಾಕೆ? 3 ಟೈಮ್ಸ್ ಆಗಿದೆ, ಇಲ್ಲಿ 3 ಟೈಮ್ಸ್ ಆಗಿದೆ. ಆಮೇಲೆ ನೋಡಿ, ಇನ್ನೊಂದು ಏನಂತಂದ್ರೆ ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ದೋ ವೈ ಇರುತ್ತಲ್ವಾ? ಇವಾಗ ನೊಟೇಶನ್ ಬರೋದಾದ್ರೆ ದೋ ಬೈ ದೋ ಎಕ್ಸ್ ಅಂದ್ರೆ ನೀವು ಡಿ ತಗೊಂಡಿರ್ತೀರಾ, ದೋ ಬೈ ದೋ ವೈ ಅಂದ್ರೆ ಡಿ ಡ್ಯಾಶ್ ತಗೊಂಡಿರ್ತೀರಾ. ಇಲ್ಲಿ ಏನಾಗಿದೆ ಅಂದ್ರೆ 2 ಇದಾವೆ. ಇಲ್ಲಿ ದೋ ಬೈ ದೋ ಎಕ್ಸ್ ಆಫ್ ದೋ ಝೆಡ್ ಬೈ ದೋ ವೈ ಇದೆ ಅಲ್ವಾ? ಇದಕ್ಕೆ ಮತ್ತೆ ಈಕ್ವಲ್ ದೋ ಬೈ ದೋ ವೈ ಬೋತ್ ಆರ್ ಸೇಮ್ ದೋ ಝೆಡ್ ಬೈ ದೋ ಎಕ್ಸ್. ಹೆಂಗಾರ ಬೇಕಾದ್ರೆ ಮಾಡ್ಬೋದು ನೀವು ಇದು, ಓಕೆನಾ? ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆರ್ ಮಾಡಿ, ವಿತ್ ರೆಸ್ಪೆಕ್ಟ್ ಟು ವೈ ಆರ್ ಮಾಡಿ, ಫಸ್ಟ್ ನೋ ಪ್ರಾಬ್ಲಮ್, ಬೋತ್ ಆರ್ ಸೇಮ್. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ, ದೋ ಬೈ ದೋ ಎಕ್ಸ್ ಅಂದ್ರೆ ಏನು? ಡಿ. ದೋ ಬೈ ದೋ ವೈ ಅಂದ್ರೆ ಏನು? ಡಿ ಡ್ಯಾಶ್. ನೆಕ್ಸ್ಟ್ ಝೆಡ್ ಇದೆ, ಸೊ ಝೆಡ್. ಅಂದ್ರೆ ಇವಾಗ ಏನಂತ ಬರಿಬೋದು ನಾವು? ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ದೋ ವೈ ಏನಂತ ಬರಿಬೋದು? ಡಿ ಇಂಟು ಡಿ ಡ್ಯಾಶ್ ಝೆಡ್ ಅಂತ ಬರಿಬೋದು. ನೆಕ್ಸ್ಟ್ ಇಲ್ಲ ಅಂತಂದ್ರೆ ಇದ್ರ ಪ್ರಕಾರ ದೋ ಬೈ ದೋ ವೈ ಅಂದ್ರೆ ಡಿ ಡ್ಯಾಶ್, ದೋ ಬೈ ದೋ ಎಕ್ಸ್ ಅಂದ್ರೆ ಡಿ, ಝೆಡ್ ಇದೆ ಝೆಡ್. ಇದು ಬೇಕಾದ್ರೆ ಬರಿಬೋದು, ಓಕೆನಾ? ನೆಕ್ಸ್ಟ್ ದೋ ಕ್ಯೂಬ್ ಝೆಡ್ ಬೈ ದೋ ಎಕ್ಸ್ ಸ್ಕ್ವೇರ್ ದೋ ವೈ ಇದೇನಾಗುತ್ತೆ ಹೇಳಿ ನೋಡೋಣ. ಇದೇನಾಗುತ್ತೆ ನೋಟೇಶನ್ ಬರೆದ್ರೆ ನೋಡಿ, 1 ಟೈಮ್ ದೋ ಬೈ ದೋ ಎಕ್ಸ್ ಅಂದ್ರೆ ಡಿ. ಇವಾಗ ಇಲ್ಲಿ 1 ಟೈಮ್ ದೋ ವೈ ಇದೆ ಅಂದ್ರೆ ಮೇಲೆ ನೀವು 1 ಟೈಮ್ ಹಂಗೆ ಬರ್ಕೋಬೇಕು. ದೋ ಸ್ಕ್ವೇರ್ ಝೆಡ್ ಬೈ ದೋ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಾಗ್ಬಿಡುತ್ತೆ? ಡಿ ಸ್ಕ್ವೇರ್. ಇನ್ನೊಂದು ಟೈಮ್ ಉಳ್ಕೊಂಡಿರುತ್ತೆ ದೋ ಝೆಡ್ ಬೈ ದೋ ವೈ ಅಂದ್ರೆ ಡಿ ಡ್ಯಾಶ್ ಝೆಡ್. ಅರ್ಥ ಆಯ್ತಾ ಮ್ಯಾಮ್? ಕೇಳಿಸ್ತಾ ಇದ್ದಾನಾ?
ಸರ್ ಸ್ಕ್ರೀನ್ ಕಾಣಿಸ್ತಿಲ್ಲ ಸರ್. ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಬೇರೆಯವ್ರಿಗೆ? ಕಾಣಿಸ್ತಿದೆ ಸರ್. ನೋಡಿ ಮ್ಯಾಮ್ ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ವಾ? ನನಗೆ ಕಾಣಿಸ್ತಾ ಇಲ್ಲ ಸರ್. ರೀಸನ್ ಆಗಿ ಓಕೆ ಸರ್. ಓಕೆ ಓಕೆ ನೋಡಿ ಒಂದು ಥಿಯರಮ್ ಬರುತ್ತೆ ಇಲ್ಲಿ ಏನಂತಂದ್ರೆ ಎಫ್ ಇಂಟು ಡಿ ಕಾಮ ಡಿ ಡ್ಯಾಶ್ ಅಂದ್ರೆ ಈ ಕಡೆ ಏನ್ ಕೊಟ್ಟಿರ್ತಾರೆ ನೋಡಿ ಪ್ರಾಬ್ಲಮ್ ಕೊಟ್ಟಿರ್ತಾರೆ ಸಾಲ್ವ್ ಅಂತ ಅದನ್ನ ನಾವು ಫಂಕ್ಷನ್ ಆಫ್ ಡಿ ಮತ್ತೆ ಡಿ ಡ್ಯಾಶ್ ಅಂತ ಬರ್ಕೋಬಹುದು. ಈಗ ನೋಡಿ ಇಲ್ಲಿ ಕೊಟ್ಟಿದಾರಲ್ವಾ, ಇವಾಗ ನಾವು ಅದನ್ನ ಡಿ ಮತ್ತೆ ಡಿ ಡ್ಯಾಶ್ ಬರ್ಕೊಂಡ್ರೆ ಏನಾಗುತ್ತೆ, ಡಿ ಸ್ಕ್ವಯರ್ ಪ್ಲಸ್ 2 ಡಿ ಡಿ ಡ್ಯಾಶ್ ಪ್ಲಸ್ 3 ಡಿ ಡ್ಯಾಶ್ ಸ್ಕ್ವಯರ್ ಇಂಟು ಝೆಡ್ ಓಕೆನಾ ಈಕ್ವಲ್ ಟು ಎಕ್ಸ್ ವೈ ಆಗುತ್ತೆ. ಸೊ ಇಲ್ಲಿ ಏನಾಗಿದೆ ಪೂರ್ತಿ ಓನ್ಲಿ ಡಿ ಮತ್ತೆ ಡಿ ಡ್ಯಾಶ್ ಇದೆ, ಅದಕ್ಕೆ ಏನ್ ತಗೊಳ್ತಾರೆ ಅಂದ್ರೆ ಫಂಕ್ಷನ್ ಆಫ್ ಡಿ ಅಂಡ್ ಡಿ ಡ್ಯಾಶ್ ಝೆಡ್ ಈಕ್ವಲ್ ಟು ಎಕ್ಸ್ ವೈ ಓಕೆನಾ, ಅದಕ್ಕೆ ಫಂಕ್ಷನ್ ಆಫ್ ಡಿ ಮತ್ತೆ ಡಿ ಡ್ಯಾಶ್ ಅಂತ ತಗೊಳ್ತೀವಿ ನಾವು ಇಲ್ಲಿ. ಇವಾಗ ಫಂಕ್ಷನ್ ಆಫ್ ಏನ್ ಕೊಟ್ಟಿರ್ತಾರೆ ಅಂದ್ರೆ ಫಂಕ್ಷನ್ ಆಫ್ ಡಿ ಡಿ ಡ್ಯಾಶ್ ಇಂಟು ಝೆಡ್ ಈಕ್ವಲ್ ಟು ಸಮ್ ಎಫ್ ಆಫ್ ಎಕ್ಸ್ ವೈ ಕೊಟ್ಟಿದ್ದಾರೆ ಓಕೆನಾ, ಇದು ಪ್ರಾಬ್ಲಮ್ ಕೊಡ್ತಾರೆ ಸಾಲ್ವ್ ಅಂತ. ಸೊ ಇವಾಗ ಇದು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ವಿತ್ ಕಾನ್ಸ್ಟೆಂಟ್ ಕೋಎಫಿಷಿಯಂಟ್ಸ್ ಅಂತ. ಕಾನ್ಸ್ಟೆಂಟ್ ಕೋಎಫಿಷಿಯಂಟ್ಸ್ ಅಂದ್ರೆ ಇಲ್ಲಿ ಏನ್ ಬರುತ್ತೆ ನೋಡಿ ಡಿ ಮತ್ತೆ ಡಿ ಡ್ಯಾಶ್ ಗೆ ಕೋಎಫಿಷಿಯಂಟ್ಸ್ ಅವು ಕಾನ್ಸ್ಟೆಂಟ್ಸ್ ಆಗಿರುತ್ತೆ ಅಂತ ಓಕೆನಾ. ಸೊ ಇವಾಗ ಇದರಲ್ಲಿ ನಿಮಗೆ ಗೊತ್ತಿದೆ, ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಕಂಡುಹಿಡಿಯಬೇಕಾದ್ರೆ ನಾವೇನ್ ಮಾಡಬೇಕು, ಫಸ್ಟ್ ಎಫ್ ಇಂಟು ಡಿ ಡಿ ಡ್ಯಾಶ್ ಈಕ್ವಲ್ ಏನ್ ಮಾಡ್ಬೇಕು ಹೇಳಿ, ಝೆಡ್ ಈಕ್ವಲ್ ಟು 0 ಮಾಡಬೇಕು. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಎಫ್ ಡಿ ಡಿ ಡ್ಯಾಶ್ ಝೆಡ್ ಈಕ್ವಲ್ ಟು 0 ಮಾಡಬೇಕು. ಇದು ಸಾಲ್ವ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ, ಕಾಂಪ್ಲಿಮೆಂಟರಿ ಫಂಕ್ಷನ್ ಬರುತ್ತೆ. ನೆಕ್ಸ್ಟ್ ಪಿ ಐ ಬೇಕು ಅಂದ್ರೆ ಏನಾಗುತ್ತೆ ಹೇಳಿ, ಎಫ್ ಆಫ್ ಎಕ್ಸ್ ಕಾಮ ಎಲ್ಲೇ ಬರ್ಕೋಬೇಕು. ಸೊ 1 ಡಿವೈಡೆಡ್ ಬೈ ಇದನ್ನ ಈ ಕಡೆ ತಗೋಬೇಕು. ಅವಾಗ ಏನಾಗುತ್ತೆ ಎಫ್ ಡಿ ಡಿ ಡ್ಯಾಶ್ ಎಫ್ ಆಫ್ ಎಕ್ಸ್ ಕಾಮ ವೈ ಆಗುತ್ತೆ. ಸೊ ಲಾಸ್ಟ್ ಏನ್ ಬರುತ್ತೆ ಹೇಳಿ, ಸೊ ಜನರಲ್ ಸೊಲ್ಯೂಷನ್ ಬರುತ್ತೆ ಅಥವಾ ಕಂಪ್ಲೀಟ್ ಸೊಲ್ಯೂಷನ್ ಏನ್ ಬರುತ್ತೆ ಹೇಳಿ, ಝೆಡ್ ಈಕ್ವಲ್ ಟು ಕಾಂಪ್ಲಿಮೆಂಟರಿ ಫಂಕ್ಷನ್ ಪ್ಲಸ್ ಪಿ ಐ ಓಕೆನಾ. ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಹಿಡಿಯಬೇಕು ಪ್ಲಸ್ ಪರ್ಟಿಕ್ಯುಲರ್ ಇಂಟಿಗ್ರಲ್ ಕಂಡುಹಿಡ್ಕೋಬೇಕು. ಓಕೆ ಇವಾಗ ನೋಡಿ, ಸೊ ವರ್ಕಿಂಗ್ ರೂಲ್ ಫಸ್ಟ್ ಪ್ರಾಬ್ಲಮ್ ಏನ್ ಕೊಟ್ಟಿರ್ತಾರೆ ಅಂದ್ರೆ ಇವಾಗ ನಾವು ಕಾನ್ಸ್ಟೆಂಟ್ ಕೋಎಫಿಷಿಯಂಟ್ಸ್ ನೋಡೋಣ. ಏನಂದ್ರೆ ಹೋಮೋಜಿನಿಯಸ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ಆರ್ಡರ್ ಎನ್ ವಿತ್ ಕಾನ್ಸ್ಟೆಂಟ್ ಕೋಎಫಿಷಿಯಂಟ್ಸ್ ಅಂತ ಓಕೆನಾ, ವಿತ್ ಕಾನ್ಸ್ಟೆಂಟ್ ಕೋಎಫಿಷಿಯಂಟ್ಸ್. ಫಸ್ಟ್ ಇವಾಗ ನೋಡಿ ಜನರಲ್ ಸೊಲ್ಯೂಷನ್ ನಾವು ಕಂಡುಹಿಡಿಯಬೇಕು ಅಂತಂದ್ರೆ ಆಫ್ ದ ಈಕ್ವೇಶನ್ ಅವ್ರು ಏನ್ ಕೊಟ್ಟಿರ್ತಾರೆ ಅಂತಂದ್ರೆ ನೋಡಿ ಎಫ್ ಡಿ ಡಿ ಡ್ಯಾಶ್ ಝೆಡ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಕಾಮ ವೈ ಪ್ರಾಬ್ಲಮ್ ಕೊಟ್ಟಿರ್ತಾರೆ ಓಕೆನಾ. ಫಸ್ಟ್ ಇವಾಗ ಕಾಂಪ್ಲಿಮೆಂಟರಿ ಫಂಕ್ಷನ್ ಅಥವಾ ಜನರಲ್ ಸೊಲ್ಯೂಷನ್ ಅಲ್ವಾ, ಕಾಂಪ್ಲಿಮೆಂಟರಿ ಫಂಕ್ಷನ್ ಅಂದ್ರೆ ಒಂದೇ, ಜನರಲ್ ಸೊಲ್ಯೂಷನ್ ಅಂದ್ರೆ ಒಂದೇ. ಸೊ ಜನರಲ್ ಸೊಲ್ಯೂಷನ್ ಕಂಟೈನಿಂಗ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಓಕೆನಾ. ಇವಾಗ ನೋಡಿ ಕಾಂಪ್ಲಿಮೆಂಟರಿ ಫಂಕ್ಷನ್ ನೀವು ಕಂಡುಹಿಡಿಯಬೇಕು ಅಂತಂದ್ರೆ ಇಲ್ಲಿ ಡಿ ಇದೆ ನೋಡಿ, ಡಿ ಡ್ಯಾಶ್ ಇದೆ. ಸೊ ಡಿ ಈಕ್ವಲ್ ಟು ಫಸ್ಟ್ ಏನ್ ಮಾಡಬೇಕು, ಎಂ ತಗೋಬೇಕು. ಸೊ ಆಕ್ಸಿಲರಿ ಈಕ್ವೇಶನ್ ಇವಾಗ ಓಕೆನಾ. ನಾವು ಆಫ್ ಆರ್ಡರ್ ಅಂದ್ರೆ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಶನ್ ಅಲ್ಲಿ ಏನ್ ಮಾಡ್ತಿದ್ವಿ, ಡಿ ಈಕ್ವಲ್ ಟು ಎಂ ಮಾತ್ರ ತಗೊಳ್ತಿದ್ವಿ. ಇವಾಗ ಇಲ್ಲಿ ಎರಡು ಡೆರಿವೇಟಿವ್ ಬರುತ್ತೆ, ಡಿ ಬೈ ಡಿ ಎಕ್ಸ್ ದೋ ಬೈ ದೋ ಬೈ ಅಲ್ವಾ, ದೋ ಬೈ ದೋ ಎಕ್ಸ್ ದೋ ಬೈ ದೋ ವೈ ಬರ್ತಿದೆ. ಅದಕ್ಕೆ ಡಿ ಈಕ್ವಲ್ ಟು ಎಂ ತಗೊಳ್ಳಿ, ಡಿ ಡ್ಯಾಶ್ ಈಕ್ವಲ್ ಟು 1 ತಗೊಳ್ಳಿ ಓಕೆನಾ. ಸೊ ಡಿ ಈಕ್ವಲ್ ಟು ಎಂ, ಡಿ ಡ್ಯಾಶ್ ಈಕ್ವಲ್ ಟು 1 ತಗೊಳ್ಳಿ. ಸೊ ಅವಾಗ ನಮಗೆ ಏನ್ ಬರುತ್ತೆ ಅಂದ್ರೆ ನೋಡಿ ಇಲ್ಲಿ, ಸೊ ಹೋಮೋಜಿನಿಯಸ್ ಆಗಿರೋದ್ರಿಂದ ಓಕೆನಾ, ಹೋಮೋಜಿನಿಯಸ್ ಇದು ಅದು ನಿಮಗೆ ಗೊತ್ತಿರಲಿ. ಸೊ ಹೋಮೋಜಿನಿಯಸ್ ಲೀನಿಯರ್ ಪಿ ಡಿ ಓಕೆನಾ. ಸೊ ಡಿ ಈಕ್ವಲ್ ಟು ಎಂ ತಗೋಬೇಕು, ಡಿ ಡ್ಯಾಶ್ ಈಕ್ವಲ್ ಟು 1 ತಗೋಬೇಕು. ಸೊ ಅವಾಗ ನಮಗೆ ಒಂದು ಆಕ್ಸಿಲರಿ ಈಕ್ವೇಶನ್ ಬರುತ್ತೆ, ಅದನ್ನ ಸಾಲ್ವ್ ಮಾಡಬೇಕು, ನಮಗೆ ರೂಟ್ಸ್ ಬರುತ್ತೆ ಓಕೆನಾ. ಸೊ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ ಆರ್ಡರ್ ಎನ್ ಆದ್ರೆ ಎನ್ ರೂಟ್ಸ್ ಬರುತ್ತೆ ಓಕೆನಾ, ಎನ್ ರೂಟ್ಸ್ ಬರುತ್ತೆ. ಇವಾಗ ಫಸ್ಟ್ ಒನ್ ಏನಂತ ನೋಡಿ ಆ ರೂಟ್ಸ್. ಸೊ ಎಂ ಈಕ್ವಲ್ ಟು ಸೊ M1 M2 ಅಪ್ ಟು Mn ಓಕೆನಾ. ಅಥವಾ ಒಂದು ಕೆಲಸ ಮಾಡಿ, ನಿಮಗೆ ರೂಟ್ಸ್ ಏನ್ ಬರುತ್ತೆ ಅಂತಂದ್ರೆ ಎನ್ ರೂಟ್ಸ್ ಬರುತ್ತಲ್ವಾ, ಎನ್ ರೂಟ್ಸ್ ಏನ್ ತಗೊಳ್ತೀರಂದ್ರೆ ಸೊ M1 M2 ಸೊ ಅಪ್ ಟು Mn ಎನ್ ರೂಟ್ಸ್ ಬಂದಿದೆ. ಎನ್ ರೂಟ್ಸ್ ಡಿಸ್ಟಿಂಕ್ಟ್ ಏನಾದ್ರು ಬಂದ್ರೆ ನೋಡಿ, ಸೊ ಡಿಸ್ಟಿಂಕ್ಟ್, ಸೊ ಆಲ್ ಆರ್ ಡಿಸ್ಟಿಂಕ್ಟ್ ಬಂದ್ರೆ ಕಾಂಪ್ಲಿಮೆಂಟರಿ ಫಂಕ್ಷನ್ ಯಾವ ತರ ಬರೀಬೇಕಂದ್ರೆ ನೋಡಿ, ಸೊ π1 ಆಫ್ y ಪ್ಲಸ್ ಫಸ್ಟ್ ಒನ್ ಇದೆ ಇಲ್ಲಿ M1x ಪ್ಲಸ್ ಈಗ ಇನ್ನೊಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್ π2 ಆಫ್ y ಪ್ಲಸ್ ನೆಕ್ಸ್ಟ್ M2 ಇದೆ M2x. ಅದೇ ತರ ನೀವೆಲ್ಲ ರೂಟ್ಸ್ಗೆ ಕೊಡ್ತಾ ಹೋಗ್ಬೇಕು. ಲಾಸ್ಟ್ ಟೈಮ್ ಬರುತ್ತೆ πn ಆಫ್ y ಪ್ಲಸ್
mnx. ಓಕೆನಾ? ಸೊ ಇದು ಕಾಂಪ್ಲಿಮೆಂಟರಿ ಫಂಕ್ಷನ್ ಅಥವಾ ಜನರಲ್ ಸೊಲ್ಯೂಷನ್. ಇವಾಗ ಏನಾದ್ರೂ ಇಲ್ಲಿ ನೋಡಿ ರಿಪೀಟ್ ಆಯ್ತು ಅಂದ್ರೆ, ರಿಪೀಟ್ ಮೀನ್ಸ್ ವಾಟ್? ಇವಾಗ m ಈಕ್ವಲ್ ಟು m1 m2 m3 ಅಪ್ ಟು mr. ಸೊ nth ಆರ್ಡರ್, ಓಕೆನಾ? ಸೊ nth ಆರ್ಡರ್ ಅಥವಾ nth ಡಿಗ್ರಿ ಇದು ಬಂದಿರುತ್ತೆ ನಮಗೆ ಪಾಲಿನಾಮಿಯಲ್. ಅನ್ನು ಸಾಲ್ವ್ ಮಾಡಿದಾಗ ನಮಗೆ n ರೂಟ್ಸ್ ಬರುತ್ತೆ ಅನ್ಕೊಳ್ಳಿ. n ರೂಟ್ಸ್ ಅಲ್ಲಿ ಸೊ r ರೂಟ್ಸ್ ನೋಡಿ, r ರೂಟ್ಸ್ ತಗೊಂಡಿದ್ದೀನಿ ನಾನು. ಸೊ ಸೇಮ್ ಇದೆ ಅನ್ಕೊಳ್ಳಿ, ಈಕ್ವಲ್. ಸೊ ಈಕ್ವಲ್ ಬಂದಾಗ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನ್ ಬರೀಬೇಕಂದ್ರೆ, ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಈಕ್ವಲ್ ಟು ಸೊ π1 ಆಫ್ ಫಸ್ಟ್ m1 ಇದೆ y ಪ್ಲಸ್ m1x ಪ್ಲಸ್ ನೋಡಿ x ಬರುತ್ತೆ ಇವಾಗ. ನೆಕ್ಸ್ಟ್ π2 ಆಫ್ y ಪ್ಲಸ್ ಸೊ m2 ಅಂದ್ರೆ ಇವಾಗ ನೋಡಿ m1 ಈಕ್ವಲ್ ಟು m ಆಗಿದೆ, ಅದಕ್ಕೆ m ತಗೊಳ್ಳಿ. m2 ಈಕ್ವಲ್ ಟು m ಆಗಿರುತ್ತೆ, ಅಗೇನ್ m ತಗೋಬೇಕು. ಸೊ mx 1 ಆಯ್ತು, x ಆಯ್ತು, ನೆಕ್ಸ್ಟ್ x ಸ್ಕ್ವೇರ್ ಬರುತ್ತೆ ಪ್ಲಸ್ x ಸ್ಕ್ವೇರ್. ಸೊ π3 ಆಫ್ y ಪ್ಲಸ್ mx ಆಗುತ್ತೆ ಅಪ್ ಟು ಲಾಸ್ಟ್ ನೋಡಿ mr ಇದೆ. ಸೊ ಅವಾಗ ಏನಾಗ್ಬಿಡುತ್ತೆ x ಪವರ್ ನೋಡಿ, ಇಲ್ಲಿ 2 ಇದ್ದಾಗ ಪವರ್ 1 ಬರ್ತಿದೆ, 1 ಇದ್ದಾಗ x ಪವರ್ 0 ಅಂತ ಬರ್ತಿದೆ, ಅಂದ್ರೆ 1 ಕಡಿಮೆ ಆಗ್ತಿದೆ. ಅಂದ್ರೆ ಇವಾಗ ಇಲ್ಲಿ πr ಅಂತ ತಗೊಂಡ್ರೆ y ಪ್ಲಸ್ mx ಆಗುತ್ತೆ. ಇಲ್ಲಿ 1 ಕಡಿಮೆ ಅಂದ್ರೆ r ಮೈನಸ್ 1, ಕರೆಕ್ಟ್ ಅಲ್ವಾ? x ಪವರ್ r ಮೈನಸ್ 1 πr ಆಫ್ y ಪ್ಲಸ್ mx. ಇದು ಕಾಂಪ್ಲಿಮೆಂಟರಿ ಫಂಕ್ಷನ್. ಓಕೆನಾ? ಸೊ ಈ ತರ ನಾವು ಕಾಂಪ್ಲಿಮೆಂಟರಿ ಫಂಕ್ಷನ್ ಬರೀಬೇಕು. ಕೇಸ್ 2 ಆಯ್ತು, ಕೇಸ್ 3 ಬೇಡ ಇವೆಲ್ಲ. ನೋಡಿ ಏನಂತಂದ್ರೆ ಕೇಸ್ 1 ಮತ್ತೆ ಕೇಸ್ 2 ಎರಡು ಗೊತ್ತಿದ್ರೆ ಮುಗೀತು. ಇಲ್ಲಿ ಕೊಟ್ಟಿದ್ದಾರೆ, ಓಕೆನಾ? ಇದೆಲ್ಲ ಏನು ಓದಕ್ ಹೋಗ್ಬೇಡಿ. ಕೇಸ್ 1 ಮತ್ತೆ ಕೇಸ್ 2 ಮಾತ್ರ ಓದಿ. ಆಮೇಲೆ ಇಲ್ಲಿ ನೋಡಿ, ಸೊ ಆಲ್ಟರ್ನೇಟಿವ್ ವರ್ಕಿಂಗ್ ರೂಲ್ ಫಾರ್ ಫೈಂಡಿಂಗ್ ಕಾಂಪ್ಲಿಮೆಂಟರಿ ಫಂಕ್ಷನ್ ಇದಿದೆ ನೋಡಿ, ಇದೇನು ಓದಕ್ ಹೋಗ್ಬೇಡಿ. ಅದೊಂದು ಫಾರ್ಮುಲಾ ಗೊತ್ತಿದ್ರೆ ಸಾಕು, ಓಕೆನಾ? ಇವೆಲ್ಲ ಮತ್ತೆ ಕಾಂಪ್ಲಿಕೇಟ್ ಮಾಡಿದ್ದಾರೆ ಅಷ್ಟೇ, ಅಲ್ಲಿ ಬೇಕಾಗಿಲ್ಲ. ಇವಾಗ ನೋಡಿ ಸಾಲ್ವ್ ಅಂತ ಕೊಟ್ಟಿದ್ದಾರೆ. ಆ ಪ್ರಾಬ್ಲಮ್ ಹೇಳಿ ನಮಗೆ. 2r ಪ್ಲಸ್ 5s ಪ್ಲಸ್ 2t ಈಕ್ವಲ್ ಟು 0 ಸಾಲ್ವ್ ಅಂತ ಕೊಟ್ಟಿದಾರಲ್ವಾ? ಈಕ್ವಲ್ ಟು 0 ಕೊಟ್ಟಿದ್ದಾರೆ ಅಂದ್ರೆ ನೋಡಿ ಕಾಂಪ್ಲಿಮೆಂಟರಿ ಫಂಕ್ಷನ್ ಮಾತ್ರ ಬರೋದು, ಸೊ PI ಬರೋದಿಲ್ಲ, ಕರೆಕ್ಟ್ ಅಲ್ವಾ? ಸಾಲ್ವ್ ಅಂತ ಕೊಟ್ಟಿದ್ದಾರೆ. ಇವಾಗ ನೋಡಿ ಇಲ್ಲಿ, ಸೊ r ಅಂತಂದ್ರೆ ಏನು ಜಸ್ಟ್ ನಿಮ್ಗೆ ತೋರಿಸಿದೆ. R is equal to dou square z by ಸ್ಕ್ವೇರ್ dou y. z by dou x dou y. ಸೊ t ಅಂದ್ರೆ ಏನು? dou ಸ್ಕ್ವೇರ್ z by dou y ಸ್ಕ್ವೇರ್ ಅಲ್ವಾ? ಇವಾಗ ಇಲ್ಲಿ ಕೊಡಿ ನೀವು, ಏನಾಗುತ್ತೆ 2 ಇಂಟು dou ಸ್ಕ್ವೇರ್ z by dou x ಸ್ಕ್ವೇರ್ ಪ್ಲಸ್ 5 ಇಂಟು dou x dou y ಪ್ಲಸ್ 2 ಅಲ್ವಾ ಅದು ಸೆಕೆಂಡ್. ಓಕೆ, 2 dou ಸ್ಕ್ವೇರ್ z by dou y ಸ್ಕ್ವೇರ್ ಈಕ್ವಲ್ ಟು 0. ಓಕೆನಾ? ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ನೋಡಿ, ಫಾರ್ ಆಕ್ಸಿಲರಿ ಈಕ್ವೇಶನ್ ನಾವೇನ್ ಮಾಡ್ಬೇಕಂದ್ರೆ, ಓಕೆ ಇದನ್ನ ಬರ್ಕೊಂಬಿಡಿ ನೀವು ಫಸ್ಟ್. 2 dou by dou x ಇದೆ ಅಂದ್ರೆ 2 ಟೈಮ್ಸ್ ಡಿಫರೆನ್ಷಿಯೇಟ್ ಆಗಿದೆ, ದಟ್ ಇಸ್ d ಸ್ಕ್ವೇರ್ ಪ್ಲಸ್ 5 ಇಲ್ಲಿ dou by dou x 1 ಟೈಮ್ dou x ಇದೆ, ಇನ್ನೊಂದು dou y ಇದೆ. ಅವಾಗ ಏನಾಗ್ಬಿಡುತ್ತೆ d ಡ್ಯಾಶ್ ಪ್ಲಸ್ 2 ವಿತ್ ರೆಸ್ಪೆಕ್ಟ್ ಟು y ಆಗ್ತಿದೆ 2 ಟೈಮ್ಸ್, ಅದಕ್ಕೆ d ಡ್ಯಾಶ್ ಸ್ಕ್ವೇರ್ ಈಕ್ವಲ್ ಟು 0. ಓಕೆನಾ? ಇವಾಗ ಏನ್ ಮಾಡ್ಬೇಕಂದ್ರೆ, ಸೊ ಪುಟ್ d ಈಕ್ವಲ್ ಟು m d ಡ್ಯಾಶ್ ಈಕ್ವಲ್ ಟು 1. ಇವಾಗ ಇಲ್ಲಿ ಏನಾಗ್ಬಿಡುತ್ತೆ ಇದು, ಸೊ ದ ಆಕ್ಸಿಲರಿ ಈಕ್ವೇಶನ್ ಈಸ್ 2m ಸ್ಕ್ವೇರ್ ಪ್ಲಸ್ 5m ಪ್ಲಸ್ 2 ಈಕ್ವಲ್ ಟು 0. ಇವಾಗ ಏನು ಸಾಲ್ವ್ ಮಾಡಬೇಕು. ಸೊ ಇಲ್ಲಿ 2 ಇದೆ, ಇಲ್ಲಿ 2 ಇದೆ ಅಂದ್ರೆ 4 ಬರ್ತಿದೆ. ಅವಾಗ ಏನಾಗ್ಬಿಡುತ್ತೆ 2m ಸ್ಕ್ವೇರ್ ಪ್ಲಸ್ 4m plus m ಪ್ಲಸ್ 1m ಪ್ಲಸ್ 2 ಈಕ್ವಲ್ ಟು 0. ಇವಾಗ 2m ಕಾಮನ್ ತಗೊಂಡ್ರೆ, ಸೊ 2m ಕಾಮನ್ ತಗೊಂಡ್ರೆ m ಪ್ಲಸ್ 2 ಪ್ಲಸ್ 1 m ಪ್ಲಸ್ 2 ಈಕ್ವಲ್ ಟು 0. ಸೊ ಡೈರೆಕ್ಟ್ ರೂಟ್ಸ್ ಬರೆಯೋದ್ರೆ m ಈಕ್ವಲ್ ಟು -1/2 m ಈಕ್ವಲ್ ಟು -2. ಸೊ ಇಲ್ಲಿ ರೂಟ್ಸ್ ಬಂತಲ್ವಾ, ಇವೇನಾಗಿದೆ ಡಿಸ್ಟಿಂಕ್ಟ್, ಡಿಸ್ಟಿಂಕ್ಟ್ ಆಗಿದೆ. ಹಾಗಾಗಿ ಕಾಂಪ್ಲಿಮೆಂಟರಿ ಫಂಕ್ಷನ್ ದಟ್ ಈಸ್ z ಅಥವಾ ಕಾಂಪ್ಲಿಮೆಂಟರಿ ಫಂಕ್ಷನ್ ಈಕ್ವಲ್ ಟು z ಈಕ್ವಲ್ ಟು, ಇಲ್ಲಿ ನೋಡಿ ಫಸ್ಟ್ ಒಂದು ಬರ್ಕೋಬೇಕು ನೀವು, ಆರ್ಬಿಟ್ರಿ ಫಂಕ್ಷನ್ π1 ಆಫ್ y, ಇಲ್ಲಿ ಏನ್ ಬಂದಿದೆ -1/2 ಬಂದಿದೆ, -1/2x. ನೆಕ್ಸ್ಟ್ ಪ್ಲಸ್ ಇನ್ನೊಂದು ಆರ್ಬಿಟ್ರಿ ಕಾನ್ಸ್ಟೆಂಟ್ π2 y ಪ್ಲಸ್ ಇಲ್ಲಿ -2 ಬಂದಿದೆ, ಅದಕ್ಕೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗ್ಬಿಡುತ್ತೆ y - 2x. ಓಕೆನಾ? ಇವಾಗ ಇದೆ ಸೊಲ್ಯೂಷನ್. ಓಕೆನಾ? π1 y - 1/2x ಪ್ಲಸ್ π2 y - 2x. ಓಕೆನಾ? ಇದನ್ನ ನೋಡಿ ಈ ತರ ಬರಿಬಹುದು ನಾವ್, ಏನಂದ್ರೆ z ಈಕ್ವಲ್ ಟು, ಸೊ π1 ಆಫ್ 2 ಇಂಟು y 2y ಮೈನಸ್ x
ಬೈ 2 ಇರುತ್ತೆ, ಅದು ಬಿಟ್ಬಿಡಿ, ಕಾನ್ಸ್ಟೆಂಟ್ ಅದು. ಓಕೆನಾ? ಅಂದ್ರೆ ನಾವು ಈಗ π1 ಬದಿ ಇನ್ನೊಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಆರ್ಬಿಟ್ರರಿ ಫಂಕ್ಷನ್ ನ ಇಂಟ್ರೊಡ್ಯೂಸ್ ಮಾಡೋದಂಗೆ. ಸೊ π1 ಆಫ್ 2y - x ಬೈ 2 ಇರುತ್ತೆ ಡಿನಾಮಿನೇಟರ್ ಅಲ್ಲಿ. ಸೊ ಕಾನ್ಸ್ಟೆಂಟ್ ಬಿಟ್ಬಿಡಿ, ಅದು ಪ್ಲಸ್ π2 ಆಫ್ y - 2x ಈ ತರ ನಾವು ಬರೀಬಹುದು. ಇಲ್ಲ ನಮಗೆ ಇದು ಇನ್ನು ಅರ್ಥ ಆಗ್ಬೇಕಂದ್ರೆ ನೋಡಿ ಏನಂದ್ರೆ ಅದು. ಸೊ π1 ಆಫ್ ಏನ್ ಬಂದಿದೆ ಹೇಳಿ, 2y - x ಡಿವೈಡೆಡ್ ಬೈ 2 ಬಂದಿರುತ್ತೆ, ಪ್ಲಸ್ π2 ಆಫ್ y - 2x ಬಂದಿದೆ. ಇವಾಗ ಇದನ್ನ ಏನಂತ ಬರೀಬಹುದು ನಾವು, π1 ಆಫ್ 2y - x ಡಿವೈಡೆಡ್ ಬೈ π1 ಆಫ್ 2 ಪ್ಲಸ್ π2 ಆಫ್ y - 2x ಈಕ್ವಲ್ ಟು, ಇವಾಗ π1 ಆಫ್ 2 π1 ಆಫ್ 2 - x ಏನು ತಗೋಬಹುದು, ಇನ್ನೊಂದು ಆರ್ಬಿಟ್ರರಿ ಕಾನ್ಸ್ಟೆಂಟ್ ψ1 ಆಫ್ 2y - x ಪ್ಲಸ್ π2 ಆಫ್ y - 2x ಅಂತ ತಗೊಳ್ಳೋದು ಅಷ್ಟೇ. ಓಕೆನಾ? ಸೊ ಇದೇ ಸೊಲ್ಯೂಷನ್ ಬರ್ತಿದೆ. ಓಕೆ, ನೆಕ್ಸ್ಟ್ ಏನು ಸಾಲ್ವ್ ಮಾಡಿ. ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಫಾಲೋಯಿಂಗ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್. ಫಸ್ಟ್ ಒನ್ ಏನ್ ಮಾಡ್ಬೇಕು ಹೇಳಿ, ಅವರೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಏನಾಗ್ಬಿಡುತ್ತೆ, ವಿತ್ ರೆಸ್ಪೆಕ್ಟ್ ಎಕ್ಸ್ ಇದೆ ಅಲ್ವಾ, d²z ಮೈನಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮತ್ತು ವೈ ಇದೆ d ಮೈನಸ್ ವಿತ್ ರೆಸ್ಪೆಕ್ಟ್ ವೈ ಮಾತ್ರ ಇದೆ. ಸೊ d' 2 ಟೈಮ್ಸ್ ಆಗಿದೆ, ಅದಕ್ಕೆ ಸ್ಕ್ವೇರ್ ಈಕ್ವಲ್ ಟು 0. ಇವಾಗ ಏನ್ ಮಾಡ್ತೀರಾ, d ಈಕ್ವಲ್ ಟು m ತಗೊಳ್ತೀರಾ, d' ಈಕ್ವಲ್ ಟು 1. ಅವಾಗ ಏನಾಗುತ್ತೆ, m² ಮೈನಸ್ m ಇಂಟು 1m, ಇಲ್ಲಿ ಆಕ್ಚುಲಿ z ಇದೆ, ಇಲ್ಲಿ z ಇದೆ. ಓಕೆನಾ? ಸೊ ಇವಾಗ ಎಕ್ಸಾಕ್ಟ್ ಇಕ್ವೇಷನ್ ಆಗ್ಬಿಡುತ್ತೆ, m ಈಕ್ವಲ್ ಟು 1, d' 1 ಆಗುತ್ತೆ, ಮೈನಸ್ 2 d' ಈಕ್ವಲ್ ಟು 0 ಅಂದ್ರೆ 1 ಹೋಲ್ ಸ್ಕ್ವೇರ್ ಆಗುತ್ತೆ, 2ನೇ ಬರ್ಕೊಳ್ಳಿ. ನೆಕ್ಸ್ಟ್ ಇದೇನ್ ಬರೀಬೋದು ನಾವು, m² ಮೈನಸ್ 2m ಪ್ಲಸ್ 1m ಮೈನಸ್ 2 ಈಕ್ವಲ್ ಟು 0. ಸೊ m ಕಾಮನ್ ತಗೊಂಡ್ರೆ m - 2 ಪ್ಲಸ್ 1 m - 2 ಈಕ್ವಲ್ ಟು 0. ಸೊ m ಈಕ್ವಲ್ ಟು ಏನಾಗುತ್ತೆ, -1 m ಈಕ್ವಲ್ ಟು 2. ಸೊ ರೂಟ್ಸ್ ಏನ್ ಬರ್ತಿದೆ, ಡಿಸ್ಟಿಂಕ್ಟ್. ಅವಾಗ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನಾಗ್ಬಿಡುತ್ತೆ, ದಟ್ ಈಸ್ z ಈಕ್ವಲ್ ಟು ನೋಡಿ π1 ಆಫ್ -x ಎಸ್, ನೆಕ್ಸ್ಟ್ ಪ್ಲಸ್ π2 ಆಫ್ y + 2x ಪ್ಲಸ್ 2x. ಓಕೆನಾ? ಮೈನಸ್ ಎಕ್ಸ್ ಬಂದಿದೆ, ಅದಕ್ಕೆ -1 ಇಂಟು ಎಕ್ಸ್ ಮೈನಸ್ ಎಕ್ಸ್, ಇಲ್ಲಿ 2 ಬಂದಿದೆ, 2 ಇಂಟು ಎಕ್ಸ್ 2x. ಸೊ ಇವಾಗ ಇದು ಏನ್ ಬಂದಿದೆ ನೋಡಿ, ಇದೆ ಸೊಲ್ಯೂಷನ್. ಇಲ್ಲಿ ಪಿ ಐ ಬರಲ್ಲ ಇವಾಗ. ಸೊ ಪಿ ಐ ತೊಗೊಳಕ್ ಬರಲ್ಲ, ಯಾಕಂದ್ರೆ ನೋಡಿ ಇಲ್ಲಿ ಸಿಗೋದಿಲ್ಲ, 0 ಸಿಕ್ಬಿಡುತ್ತೆ, ಪ್ಲಸ್ 0 ಅಂತ ಸಿಗುತ್ತೆ, ದಟ್ ಈಸ್ 0. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಪ್ರಾಬ್ಲಮ್, ಅವರೇ ಕೊಟ್ಟಿದ್ದಾರೆ. ಸೊ ಡಿ ಈಕ್ವಲ್ ಟು m ತಗೋಬೇಕು, d' ಈಕ್ವಲ್ ಟು 1 ಆಗುತ್ತೆ. ಅವಾಗ ಏನಾಗುತ್ತೆ, ಸೊ m³ -3m ಮೈನಸ್ 2 ಈಕ್ವಲ್ ಟು 0. ಇವಾಗ m ಈಕ್ವಲ್ ಟು 1 ತಗೊಂಬಿಡಿ, ರೂಟ್ ಆಗ್ಬಿಡುತ್ತೆ ನೋಡಿ. m ಈಕ್ವಲ್ ಟು 1 ತಗೊಂಡ್ರೆ ಇಲ್ಲಿ ನೋಡಿ 1 ಮೈನಸ್, ಇಲ್ಲ ಆಗಲ್ಲ, -1 ತಗೊಳ್ಳಿ. m ಈಕ್ವಲ್ ಟು -1 ತಗೊಳ್ಳಿ, -1 ಹೋಲ್ ಕ್ಯೂಬ್ -1 ಪ್ಲಸ್ 3 -2 ಈಕ್ವಲ್ ಟು 0 ಅಲ್ವಾ. ಸೊ m ಈಕ್ವಲ್ ಟು -1 ಇಸ್ ಒನ್ ಆಫ್ ದ ರೂಟ್. ಇವಾಗ ಇಲ್ಲಿ ಏನಾಗುತ್ತೆ, ಇನ್ಸ್ಪೆಕ್ಷನ್ ಮೆಥಡ್ ಬರುತ್ತಲ್ಲ, ಅದು ಮಾಡಿ. ಏನ್ ಮಾಡ್ತೀರಾ ಹೇಳಿ, ಇದು ಸ್ವಲ್ಪ m ಈಕ್ವಲ್ ಟು -1 ಅಲ್ವಾ, m ಈಕ್ವಲ್ ಟು -1. ಇಲ್ಲಿ ಫಸ್ಟ್ ಕೋಎಫಿಷಿಯಂಟ್ ಆಫ್ m³ 1 ಇದೆ ನೋಡಿ, 1 ಇದೆ 1. ನೆಕ್ಸ್ಟ್ ಕೋಎಫಿಷಿಯಂಟ್ ಆಫ್ m² ಇಲ್ಲ 0, ಕೋಎಫಿಷಿಯಂಟ್ ಆಫ್ m -3 ಇಲ್ಲಿ -2, ಕರೆಕ್ಟ್ ಅಲ್ವಾ. ಇವಾಗ ಏನ್ ಮಾಡ್ತೀರಾ, ಇಲ್ಲಿ 0 ತಗೊಂಡು 1 + 0 1 ಆಗುತ್ತಲ್ವಾ, 1 ಇಂಟು -1 -1, ಇಲ್ಲಿ -1 ಆಗುತ್ತೆ, -1 ಇಂಟು 1 +1 ಆಗುತ್ತೆ. ನೆಕ್ಸ್ಟ್ ಇಲ್ಲಿ -2 ಆಗುತ್ತೆ, ಇಲ್ಲಿ 2 ಆಗುತ್ತೆ ಅಲ್ವಾ, -1 + 2 ದಿಸ್ ಇಸ್ 0. ಇಲ್ಲಿ ಏನ್ ಬಂದಿದೆಯಲ್ಲ ಇವಾಗ, m² - m -2 ಈಕ್ವಲ್ ಟು 0. ಇವಾಗ ಏನಾಗ್ಬಿಡುತ್ತೆ, m² - 2m ಪ್ಲಸ್ m -2 ಈಕ್ವಲ್ ಟು 0. ಸೊ ಡೈರೆಕ್ಟ್ ಸಾಲ್ವ್ ಮಾಡ್ಬಿಟ್ರೆ ನೋಡಿ, m - 2 ಪ್ಲಸ್ 1 m -2 ಈಕ್ವಲ್ ಟು 0. ಸೊ m ಈಕ್ವಲ್ ಟು -1 m ಈಕ್ವಲ್ ಟು 2. ಆಲ್ರೆಡಿ ಒಂದು ಬಂದ್ಬಿಟ್ಟಿದೆ, ಏನ್ ಬಂದಿದೆ, m ಈಕ್ವಲ್ ಟು -1 ಬಂದಿದೆ. ಅಂದ್ರೆ ರೂಟ್ಸ್ ಏನ್ ಬರ್ತಿದೆ ಇವಾಗ, ರೂಟ್ಸು -1 -1 2 ಎರಡು ಈಕ್ವಲ್ ಬರ್ತಿದೆ, ಒಂದು ಡಿಸ್ಟಿಂಕ್ಟ್ ಬರ್ತಿದೆ. ಫಸ್ಟ್ ಈಕ್ವಲ್ಗೆ ಬರ್ಬಿಡೋಣ ಕಾಂಪ್ಲಿಮೆಂಟರಿ ಫಂಕ್ಷನ್. ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಈಕ್ವಲ್ ಟು, ಸೊ π1 ಆಫ್ y - x, ಸೊ ರಿಪೀಟ್ ಆಗಿರೋದ್ರಿಂದ ಪ್ಲಸ್ x ಮಲ್ಟಿಪ್ಲೈ ಮಾಡಬೇಕು, π2 ಆಫ್ y - x ಪ್ಲಸ್ ಇವಾಗ 2 ಇದೆಯಲ್ಲ, ಅದಕ್ಕೆ ಸಪರೇಟ್ ಬರೀಬೇಕು, π3 ಆಫ್ y ಪ್ಲಸ್ 2x ಪ್ಲಸ್ 2 ಇದೆ, ಅದಕ್ಕೆ 2x. ಓಕೆನಾ? ರಿಪೀಟ್ ಆದ್ರೆ x, ಇನ್ನೊಂದೇನಾದ್ರೂ -1 ಬಂದ್ರೆ ನೆಕ್ಸ್ಟ್ ಬರಿಬೇಕಾದ್ರೆ x². ಓಕೆನಾ? ಮತ್ತೆ ಬಂದ್ರೆ x³ ಆತರ ಮಾಡ್ತಾ ಹೋಗ್ಬೇಕಷ್ಟೇ. ಓಕೆ, ಮಿಕ್ಕಿದ್ ಮಾಡ್ಕೊಳ್ಳಿ.
ಓಕೆ ನೆಕ್ಸ್ಟ್ ಸೊ ಪರ್ಟಿಕ್ಯುಲರ್ ಇಂಟಿಗ್ರಲ್. ಸೊ ಪರ್ಟಿಕ್ಯುಲರ್ ಇಂಟಿಗ್ರಲ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಹಿಂಗೆ ಕೊಟ್ಟಿರ್ತಾರಲ್ವಾ, ಹೋಮೋಜಿನಿಯಸ್ ಎಫ್ ಡಿ ಡಿ ಡ್ಯಾಶ್ z ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಕಮ ವೈ ಕೊಟ್ಟಿರ್ತಾರೆ. ಸೊ ಪರ್ಟಿಕ್ಯುಲರ್ ಇಂಟಿಗ್ರಲ್ ಅಂದ್ರೆ ಏನಾಗುತ್ತೆ, 1 ಡಿವೈಡೆಡ್ ಬೈ ಇದು ಈ ಕಡೆ ತಗೋಬೇಕು, ಎಫ್ ಆಫ್ ಡಿ ಡಿ ಡ್ಯಾಶ್ ಇಂಟು ಎಫ್ ಆಫ್ ಎಕ್ಸ್ ಕಮ ವೈ, ಇದನ್ನ ಸಾಲ್ವ್ ಮಾಡಬೇಕು. ಸೊ ಅವಾಗ ಇಲ್ಲಿ ಬರುತ್ತಲ್ಲ, ದಟ್ ಈಸ್ ಝೆಡ್. ಓಕೆ, ಅದ್ರ ಏನಂತ ಕರಿತೀವಿ ನಾವು, ಪರ್ಟಿಕ್ಯುಲರ್ ಇಂಟಿಗ್ರಲ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಇಲ್ಲಿದೆ ನೋಡಿ. ಸೊ ಡಿ ಅಂತಂದ್ರೆ ದೋ ಬೈ ದೋ ಎಕ್ಸ್, ಡಿ ಸ್ಕ್ವೇರ್ ಅಂತಂದ್ರೆ 2 ಟೈಮ್ಸ್ ಡಿಫರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಎಕ್ಸ್, ದೋ ಸ್ಕ್ವೇರ್ ಬೈ ದೋ ಎಕ್ಸ್ ಸ್ಕ್ವೇರ್. ಡಿ ಕ್ಯೂಬ್ ಅಂದ್ರೆ 3 ಟೈಮ್ಸ್ ಅಲ್ವಾ. ಎಸ್ ಸರ್. ಓಕೆ ನೆಕ್ಸ್ಟ್ ಸೊ ಡಿ ಡ್ಯಾಶ್ ಅಂದ್ರೆ ಏನು, ದೋ ಬೈ ದೋ ವೈ. ಡಿ ಡ್ಯಾಶ್ ಸ್ಕ್ವೇರ್ ಅಂತಂದ್ರೆ ಏನು, ದೋ ಸ್ಕ್ವೇರ್ ಬೈ ದೋ ವೈ ಸ್ಕ್ವೇರ್. ಯಾಕಂದ್ರೆ ಡಿ ಡ್ಯಾಶ್ ಇಂಟು ಡಿ ಡ್ಯಾಶ್ ಆಗುತ್ತೆ. ಡಿ ಡ್ಯಾಶ್ ಅಂದ್ರೆ ಏನು, ದೋ ಬೈ ದೋ ವೈ ಇಂಟು ದೋ ಬೈ ದೋ ವೈ ಏನಾಗ್ಬಿಡುತ್ತೆ, ದೋ ಸ್ಕ್ವೇರ್ ಬೈ ದೋ ವೈ ಸ್ಕ್ವೇರ್ ಅಲ್ವಾ. ದೋ ಇಂಟು ದೋ ಸ್ಕ್ವೇರ್, ದೋ ವೈ ಇಂಟು ದೋ ವೈ ಸ್ಕ್ವೇರ್ ಅಂತ ಬರ್ಕೋಬೇಕು ನೀವು. ಸೊ ಈ ತರ ಆಗ್ತಿದೆ. ಓಕೆ, ಆಮೇಲೆ 1/d ಇದೆ ನೋಡಿ, ರೆಸಿಪ್ರೋಕಲ್ ಆಫ್ ಡಿಫ್ರೆನ್ಸಿಯೇಷನ್ ಅಂತ. ಸೊ ಇಂಟಿಗ್ರೇಷನ್ ಅಂತ ಅಲ್ವಾ ಅದು. 1/d ಅಂದ್ರೆ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಯಾವ್ದು ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಡಿ ಅಂದ್ರೆ ಏನಿರುತ್ತೆ, ದೋ ಬೈ ದೋ ಎಕ್ಸ್, ಎಕ್ಸ್ ಇದೆ ನೋಡಿ, ಅದಕ್ಕೆ ಡಿ ಎಕ್ಸ್. ನೆಕ್ಸ್ಟ್ 1/d ಡ್ಯಾಶ್ ಅಂತಂದ್ರೆ ಇದು ಕೂಡ ಇಂಟಿಗ್ರೇಷನ್ ಮಾಡಬೇಕು. ಡಿ ಡ್ಯಾಶ್ ಅಂದ್ರೆ ದೋ ಬೈ ದೋ ವೈ ಇರುತ್ತೆ, ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ಬೇಕು ನೀವು. ಓಕೆನಾ. ಒಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1/d ಆಫ್ ಎಕ್ಸ್ ಸ್ಕ್ವಯರ್ ವೈ ಕ್ಯೂಬ್ ಅಂತಂದ್ರೆ ಏನ್ ಹೇಳಿ, ಇದನ್ನ ಇಂಟಿಗ್ರೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಯಾವುದು, ಎಕ್ಸ್, ಎಕ್ಸ್ ಸ್ಕ್ವಯರ್ ವೈ ಕ್ಯೂಬ್ ಡಿ ಎಕ್ಸ್. ಇಂಟಿಗ್ರೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡ್ತಿರೋದ್ರಿಂದ ವೈ ಕ್ಯೂಬ್ ಇದೆ ನೋಡಿ, ಕಾನ್ಸ್ಟೆಂಟ್ ಆಗ್ಬಿಡುತ್ತೆ, ಆಚೆ ಬರುತ್ತೆ ವೈ ಕ್ಯೂಬ್. ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗ್ಬಿಡುತ್ತೆ, ವಿತ್ ರೆಸ್ಪೆಕ್ಟ್ ಎಕ್ಸ್ ಕ್ಯೂಬ್ ಬೈ 3 ಅಷ್ಟೇ. ಓಕೆನಾ. ಈಗ 1/d ಡ್ಯಾಶ್ ಮಾಡಿ ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ವೈ ಇರುತ್ತೆ ಇಲ್ಲಿ, ಅವಾಗ ಏನಾಗುತ್ತೆ, ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ವೈ ಕ್ಯೂಬ್ ಡಿ ವೈ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಕಾನ್ಸ್ಟೆಂಟ್ ಆಚೆ ಬರುತ್ತೆ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತಿರೋದ್ರಿಂದ ಇಂಟು y to the power of 4/4. y to the power of 4/4 ಆಗುತ್ತೆ. ಓಕೆ, ಇವಾಗ ನೋಡಿ. ಸೊ ಡಿಫರೆಂಟ್ ಮೆಥಡ್ಸ್ ಫಾರ್ ಫೈಂಡಿಂಗ್ ಪರ್ಟಿಕ್ಯುಲರ್ ಇಂಟಿಗ್ರಲ್ಸ್ ಅಂತ ಬರುತ್ತೆ. ಇವಾಗ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಆಫ್ ಆರ್ಡರ್ 2 ತಗೊಂಡಿದ್ದಾರೆ ನೋಡಿ, ಇದು ಡಿ ಸ್ಕ್ವೇರ್ ಪ್ಲಸ್ ಇಲ್ಲಿ ಡಿ ಪವರ್ 1 ಡಿ ಡ್ಯಾಶ್ ಪವರ್ 1. ಸೊ 1 into 1 2 ಅಂದ್ರೆ ಆಫ್ ಆರ್ಡರ್ 2 ಆಗ್ಬಿಡುತ್ತೆ. ಅದು ಬರ್ಕೊಂಡ್ರೆ ಏನಾಗುತ್ತೆ ಹೇಳಿ, ದೋ ಬೈ ದೋ ಎಕ್ಸ್ ಇಂಟು ದೋ ಬೈ ದೋ ವೈ ಮಲ್ಟಿಪ್ಲೈ ಮಾಡಿದ್ರೆ ದೋ ಸ್ಕ್ವೇರ್ ಬೈ ದೋ ಎಕ್ಸ್ ದೋ ವೈ ಆಗುತ್ತೆ. ಅಂದ್ರೆ ಇಲ್ಲಿ ಕೂಡ 2 ಟೈಮ್ಸ್ ಡಿಫರೆನ್ಶಿಯೇಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ 2 ಟೈಮ್ಸ್ ಡಿಫರೆನ್ಶಿಯೇಟ್ ಆಗಿದೆ. ಇಲ್ಲಿ 2 ಟೈಮ್ಸ್ ಡಿಫರೆನ್ಶಿಯೇಟ್ ಆಗ್ತಿರೋದ್ರಿಂದ ಇದು ಹೋಮೋಜಿನಿಯಸ್ ಅಂತ. ಕರೆಕ್ಟ್ ಅಲ್ವಾ. ಫಸ್ಟ್ ಆಫ್ ಆಲ್ ಹೋಮೋಜಿನಿಯಸ್, ಜೊತೆಗೆ ಲೀನಿಯರ್ ಇದು. ಯಾಕೆಂದ್ರೆ ನೋಡಿ ಇಲ್ಲಿ ಸಪರೇಟ್ ಆಗಿದೆ. ದೋ ಸ್ಕ್ವೇರ್ ಇಲ್ಲಿ ನೋಡಿ, ದೋ ಸ್ಕ್ವೇರ್ ಬೈ ದೋ ಎಕ್ಸ್ ಸ್ಕ್ವೇರ್ ಹೋಲ್ ಪವರ್ 1 ಇದೆ, ಇಲ್ಲಿ ಸಪರೇಟ್ ಆಗಿದೆ. ನೆಕ್ಸ್ಟ್ ಡಿ ಡಿ ಡ್ಯಾಶ್ ನೋಡಿ ಆಫ್ ಡಿಗ್ರಿ 1. ನೆಕ್ಸ್ಟ್ ಡಿ ಡ್ಯಾಶ್ ಸ್ಕ್ವೇರ್ಗೆ ಆಫ್ ಡಿಗ್ರಿ 1 ಇದೆ. ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ ಇದು ಲೀನಿಯರ್ ಇದು. ನೆಕ್ಸ್ಟ್ ಇಲ್ಲಿ ನೋಡಿ, ಇವಾಗ ಇಲ್ಲಿ ಏನ್ ತಗೊಂಡಿದ್ದಾರೆ ನೋಡಿ, ಡಿ ಸ್ಕ್ವೇರ್ ಪ್ಲಸ್ ಎಂ ಡಿ ಡಿ ಡ್ಯಾಶ್ ಪ್ಲಸ್ ಎನ್ ಡಿ ಡ್ಯಾಶ್ ಸ್ಕ್ವೇರ್ ಬದಿ ನೀವು ಏನ್ ತಗೊಂಡಿದ್ರೆ ಫಂಕ್ಷನ್ ಆಫ್ ಡಿ ಡಿ ಡ್ಯಾಶ್ ತಗೋಬಹುದು. ಯಾಕಂದ್ರೆ ನೋಡಿ ಇಲ್ಲಿ ಓನ್ಲಿ ಡಿ ಮತ್ತೆ ಡಿ ಡ್ಯಾಶ್ ಇದಾವೆ ಟರ್ಮ್ಸ್, ಹಾಗಾಗಿ ಫಂಕ್ಷನ್ ಆಫ್ ಡಿ ಡಿ ಡ್ಯಾಶ್ ಅಂತ ತಗೊಳ್ಳಿ ನೀವು ಅದನ್ನ. ಓಕೆನಾ. ಇಂಟು ಝೆಡ್ ಬರ್ಕೊಳ್ಳಿ, ಎಫ್ ಆಫ್ ಎಕ್ಸ್ ವೈ ಬರ್ಕೊಂಡ್ರೆ. ಇವಾಗ ನೋಡಿ ಈ ಎಫ್ ಆಫ್ ಎಕ್ಸ್ ವೈ ಇದೆ ನೋಡಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಪಿ ಐ ಕಂಡುಹಿಡಿಯೋದು. ಫಸ್ಟ್ ಎಫ್ ಆಫ್ ಎಕ್ಸ್ ವೈ ಈಕ್ವಲ್ ಟು ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಏನಾದ್ರು ಬಂದ್ರೆ, ಯಾಕೆಂದ್ರೆ ನೋಡಿ 2 ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಇರುತ್ತೆ, ಅದಕ್ಕೆ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಫಾರ್ಮ್ ಅಲ್ಲಿ ಬಂದಿರುತ್ತೆ ಅನ್ಕೊಳ್ಳಿ. ಓಕೆನಾ. ಅವಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಪಿ ಐ ಏನಾಗ್ಬಿಡುತ್ತೆ, ಪಿ ಐ ಈಕ್ವಲ್ ಟು 1/f ಆಫ್ ಡಿ ಡಿ ಡ್ಯಾಶ್ ಇ ಪವರ್ ಎ ಎಕ್ಸ್ ಪ್ಲಸ್ ಬಿ ವೈ ಇರುತ್ತೆ ಅನ್ಕೊಳ್ಳಿ. ಓಕೆ, ಇದನ್ನ ಈಗ ಕಂಡುಹಿಡಿಬೇಕಂದ್ರೆ ನೀವು ಫಸ್ಟ್ ನೋಡಿ ಇಲ್ಲಿ ಡಿ ಇದೆ ಅಲ್ವಾ. ಸೊ ಡಿ ಈಕ್ವಲ್ ಟು ಏನ್ ಮಾಡ್ಬೇಕು, ಎ ಮಾಡ್ಬೇಕು. ಡಿ ಡ್ಯಾಶ್ ಏನ್ ಮಾಡ್ಬೇಕು, ಬಿ ಮಾಡ್ಬೇಕು. ಓಕೆನಾ. ಸೊ ನೆಕ್ಸ್ಟ್ ಸಾಲ್ವ್ ಮಾಡ್ಬೇಕು ನೀವು ಇದನ್ನ. ಸಾಲ್ವ್ ಮಾಡ್ಬೇಕಾದ್ರೆ ನೋಡಿ ಡಿನಾಮಿನೇಟರ್ ಅಲ್ಲಿ, ಸೊ ಡಿ ಗೆ ಎ ಕೊಟ್ಟು ಡಿ ಡ್ಯಾಶ್ ಗೆ ಬಿ ಕೊಟ್ರೆ ಎಫ್ ಆಫ್ ಎ ಕಮ ಬಿ ಆಗುತ್ತೆ. ಎಫ್ ಆಫ್ ಎ ಕಮ ಬಿ ಡಿನಾಮಿನೇಟರ್ ಇರೋದ್ರಿಂದ ಮಸ್ಟ್ ನಾಟ್ ಈಕ್ವಲ್ ಟು 0. ಓಕೆನಾ. ಸೊ ಪ್ರೊವೈಡೆಡ್ ಎಫ್ ಆಫ್ ಎ ಕಮ ಬಿ ನಾಟ್ ಈಕ್ವಲ್ ಟು 0, ಅವಾಗ ಈ ರಿಸಲ್ಟ್ ವರ್ಕ್ ಆಗುತ್ತೆ. ಇದೇನಾದ್ರೂ 0 ಬಂದ್ರೆ ನೆಕ್ಸ್ಟ್ ಇನ್ನೊಂದು ಮೆಥಡ್ ಇದೆ, ಅದನ್ನ ನಾನು ತಗೋಬೇಕು ಅಂತ ಹೇಳ್ತೀನಿ ನಾನು. ಇವೆಲ್ಲ ನಾನ್ 0 ಬರೋಕಾರ ಮಾತ್ರ ಅಪ್ಲೈ ಮಾಡ್ಬೇಕು ನೀವು. ಸೊ ಡಿ ಈಕ್ವಲ್ ಟು ಎ, ಡಿ ಡ್ಯಾಶ್ ಈಕ್ವಲ್ ಟು ಬಿ. ಓಕೆನಾ. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ಯಾಪಿಟಲ್ ಎಫ್ ಎಫ್ ಆಫ್ ಎಕ್ಸ್ ವೈ ಈಕ್ವಲ್ ಟು ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ ಆರ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ. ಈ ಫಾರ್ಮ್ ಬಂದಾಗ ಯಾಕಂದ್ರೆ 2 ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಇರುತ್ತೆ ಎಕ್ಸ್ ಮತ್ತೆ ವೈ, ಅದಕ್ಕೆ ಈ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆನಾ.
ಸೊ ನಾವು ಅಲ್ಲಿ ODEಯಲ್ಲಿ ಮಾಡಬೇಕಾದ್ರೆ ಸೈನ್ ಆಫ್ AX ಅಂತ ಮಾಡ್ತಿದ್ವಿ ನಾವು. ಯಾಕೆ ಅಂತಂದ್ರೆ ಅಲ್ಲಿ ಒಂದೇ ಒಂದು ಇಂಡಿಪೆಂಡೆಂಟ್ ವೇರಿಯಬಲ್ ಇತ್ತು ಅದಕ್ಕೆ. ಇಲ್ಲಿ 2 ಇಂಡಿಪೆಂಡೆಂಟ್ ವೇರಿಯಬಲ್ ಇದೆ, ಅದಕ್ಕೆ ಸೈನ್ ಆಫ್ AX ಪ್ಲಸ್ BY ಆರ್ ಕಾಸ್ ಆಫ್ AX ಪ್ಲಸ್ BY. ಅಲ್ಲಿ ಏನ್ ಮಾಡ್ತಿದ್ವಿ ನಾವು ಸೈನ್ AX ಬಂದಾಗ ಏನ್ ಮಾಡ್ತಿದ್ವಿ, D ಸ್ಕ್ವೇರ್ ಈಕ್ವಲ್ ಟು ಮೈನಸ್ A ಸ್ಕ್ವೇರ್ ಮಾಡ್ತಿದ್ವಿ. ಇಲ್ಲಿ AX ಪ್ಲಸ್ BY ಇರೋದ್ರಿಂದ D ಡ್ಯಾಶ್ ಸ್ಕ್ವೇರ್ ಈಕ್ವಲ್ ಟು B ಇರುತ್ತಲ್ವಾ, ಮೈನಸ್ B ಸ್ಕ್ವೇರ್. ಓಕೆನಾ? ಇವಾಗ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೋಡಿ, D ಸ್ಕ್ವೇರ್ ಈಕ್ವಲ್ ಟು ಮೈನಸ್ A ಸ್ಕ್ವೇರ್, D ಡ್ಯಾಶ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ B ಸ್ಕ್ವೇರ್. ಸೊ D ಇಂಟು D ಡ್ಯಾಶ್ ಈಕ್ವಲ್ ಟು ಮೈನಸ್ AB ಮಾಡಬೇಕು. D ಸ್ಕ್ವೇರ್ ಈಕ್ವಲ್ ಟು ಮೈನಸ್ A ಸ್ಕ್ವೇರ್, D ಡ್ಯಾಶ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ B ಸ್ಕ್ವೇರ್, D ಇಂಟು D ಡ್ಯಾಶ್ ಈಕ್ವಲ್ ಟು ಮೈನಸ್ AB ಮಾಡಬೇಕು. ಓಕೆನಾ? ಸೊ ಇಲ್ಲೂ ಕೂಡ ಅಷ್ಟೇ, ನಾವು ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇದೆ ನೋಡಿ, FD ಡ್ಯಾಶ್ ಇದು ಸಾಲ್ವ್ ಮಾಡಿದಾಗ ನಮಗೆ ನಾಟ್ ಈಕ್ವಲ್ ಟು 0 ಬರಬೇಕು. ಸೊ ನಾಟ್ ಈಕ್ವಲ್ ಟು 0 ಬರಬೇಕು. 0 ಬಂದ್ರೆ ನೆಕ್ಸ್ಟ್ ಮೆಥಡ್ ಬರುತ್ತೆ, ಅದನ್ನ ಹೇಳ್ತೀನಿ ನಾನು. ನೆಕ್ಸ್ಟ್ ಇದೊಂದು ವೆರಿ ಇಂಪಾರ್ಟೆಂಟ್, ಜನರಲ್ ಮೆಥಡ್ ಆಫ್ ಫೈಂಡಿಂಗ್ ದ ಪರ್ಟಿಕ್ಯುಲರ್ ಇಂಟಿಗ್ರಲ್ಸ್. ಈ ಫಾರ್ಮುಲಾ ಇದೆ ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ಓಕೆನಾ? ಈ ಫಾರ್ಮುಲಾ ಇಂಪಾರ್ಟೆಂಟು. ನಿಮಗೆ ಇದು ಕನ್ಫ್ಯೂಸ್ ಆಯ್ತು ಅಂತಂದ್ರೆ ಈಗ ಇದಕ್ಕೆ ಈಕ್ವಲೆಂಟ್ ಆಗಿ ಇನ್ನೊಂದು ಫಾರ್ಮುಲಾ ಏನಂತಂದ್ರೆ ನೋಡಿ, ಈಗ ಏನಿರುತ್ತೆ ಅಂತಂದ್ರೆ ಸೊ 1 / D ಪ್ಲಸ್ ಸೊ MD ಡ್ಯಾಶ್ ಅಂತ ಇರುತ್ತೆ. 1/D ಪ್ಲಸ್ MD ಡ್ಯಾಶ್ ಎಫ್ ಆಫ್ ಎಕ್ಸ್ ಕಾಮ ವೈ ಕೊಟ್ಟಿರ್ತಾರಲ್ವಾ ಈ ಕಡೆ ರೈಟ್ಗೆ. ಸೊ ಇದಕ್ಕೆ ನಾವು PI ಕಂಡು ಹಿಡಿಬೇಕು. ಇವಾಗ ನೋಡಿ ಹಾಫ್ ಡಿಗ್ರಿ 1 ಇದೆ ಇಲ್ಲಿ, ಆ ತರ ಬರ್ಕೋಬೇಕು ನೀವು. ಹಾಫ್ ಡಿಗ್ರಿ 2 ಕೊಟ್ರು ಈ ತರ ಪ್ರಾಡಕ್ಟ್ ಆಗಿ ಬರೆಯಕ್ ಬರ್ಕೋಬೇಕು ನೀವು. ಇದನ್ನ ಅಪ್ಲೈ ಮಾಡಬೇಕಾದ್ರೆ ಹಾಫ್ ಡಿಗ್ರಿ 1 ಇರುತ್ತೆ, D ಮತ್ತೆ D ಡ್ಯಾಶ್. ಓಕೆನಾ? ಎಫ್ ಆಫ್ ಎಕ್ಸ್ ಕಾಮ ವೈ ಇರುತ್ತೆ. ಇವಾಗ ಏನಂದ್ರೆ ನಿಮಗೆ ಗೊತ್ತಿದೆ, ಈ ಲೈನ್ ನೆನ್ಪಿಟ್ಕೊಂಡ್ಬಿಡಿ, ಯಾವುದು y ಈಕ್ವಲ್ ಟು MX ಪ್ಲಸ್ C. ಈಸಿ ಇದೆಯಲ್ವಾ ನೆನ್ಪಿಟ್ಕೊಳಕ್ಕೆ? ಕರೆಕ್ಟ್ ಅಲ್ವಾ? y ಈಕ್ವಲ್ ಟು MX ಪ್ಲಸ್ C, ಕರೆಕ್ಟ್ ಅಲ್ವಾ? ಇವಾಗ ಏನ್ ಮಾಡ್ತೀರಿ ಅಂದ್ರೆ ಇಲ್ಲಿ ಎಫ್ ಆಫ್ ಎಕ್ಸ್ ಕಾಮ ವೈ ಕೊಟ್ಟಿದ್ರಲ್ಲ, ಇಂಟಿಗ್ರೇಟ್ ಮಾಡ್ಬೇಕು ನೀವು. ಇಂಟಿಗ್ರೇಷನ್ ಆಫ್ ಎಫ್ ಅಂದ್ರೆ ಇದಕ್ಕೆ ಈಕ್ವಲ್, ಇವಾಗ ನಾವು ಬರೀತಿರೋದು ಫಾರ್ಮುಲಾ ಎಫ್ ಆಫ್ ಎಕ್ಸ್ ಎಕ್ಸೇ ಬರ್ಕೊಳ್ಳಿ. ವೈ ಏನ್ ಬರೀಬಹುದು ಇವಾಗ, MX ಪ್ಲಸ್ ಸಿ. ನೋಡಿ ಪ್ಲಸ್ ಎಮ್ ಇರಬೇಕು, ಅವಾಗ MX ಪ್ಲಸ್ ಎಮ್. ಇಲ್ಲಿ ಮೈನಸ್ ಆಗ್ಬಿಟ್ರೆ ಏನಾಗುತ್ತೆ ಹೇಳಿ, ಮೈನಸ್ ಎಮ್ ಕೊಟ್ಟರೆ ಇಲ್ಲಿ ಮೈನಸ್ ಎಮ್ ಆಗುತ್ತೆ. y ಈಕ್ವಲ್ ಟು ಮೈನಸ್ MX ಪ್ಲಸ್ ಸಿ ಆಗುತ್ತೆ. ಅದಕ್ಕೆ ನಾನು ಪ್ಲಸ್ ತಗೊಂಡೇ ಮಾಡ್ತಿದ್ದೀನಿ, ಪ್ಲಸ್ ಎಮ್. ಇಲ್ಲೂ ಕೂಡ ಪ್ಲಸ್ ಎಮ್. ವೈಗೆ ಏನ್ ಬರುತ್ತೆ ಇವಾಗ, MX ಪ್ಲಸ್ ಸಿ ಇಂಟು DX. ಓಕೆನಾ? ಸೊ ಇದಕ್ಕೆ ಇದನ್ನ ಮಾಡ್ಬೇಕು ನೀವು, ಇಂಟಿಗ್ರೇಷನ್. ಇದೇನು ಫಂಕ್ಷನ್ ಕೊಟ್ಟಿರ್ತಾರಲ್ಲ ಅದು ಎಕ್ಸ್ ಕಾಮ ವೈ ಬದಲಿ MX ಪ್ಲಸ್ ಸಿ. ಓಕೆನಾ? ಇಲ್ಲಿ D ಸ್ಕ್ವೇರ್ ಬಂದಿರುತ್ತೆ, ಅವಾಗಲೂ ಅಪ್ಲೈ ಮಾಡಕ್ ಹೋಗ್ತೀರಾ ನೀವು, ತಪ್ಪಾಗ್ಬಿಡುತ್ತೆ. ನೋಡಿ D ಎಷ್ಟೇ ಇರಬೇಕು, D ಪ್ಲಸ್ MD ಡ್ಯಾಶ್, D ಪ್ಲಸ್ MD ಡ್ಯಾಶ್. ಓಕೆನಾ? ಅವಾಗ ಮಾತ್ರ ಈ ಫಾರ್ಮುಲಾ. ಸೊ ಹಾಗಾಗಿ ಈ ಫಾರ್ಮುಲಾ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಥಿಯರಮ್ ಇದೆ. ಆಕ್ಚುಲಿ ಥಿಯರಮ್ ಅವಶ್ಯಕತೆ ಇಲ್ಲ ನಮಗೆ. ಈಗ ಮತ್ತೆ ರಿಸಲ್ಟ್ ಹೋಗ್ಬಿಡೋಣ ಸಿಂಪಲ್ ಆಗಿ. ಸರಿ ನೋಡಿ, ಶಾರ್ಟರ್ ಮೆಥಡ್ ಇದೆ ಇಲ್ಲಿ. ಈಗ ನಮಗೆ ಆ ರಿಸಲ್ಟ್ ಗೊತ್ತಿಲ್ಲ ಅಂದ್ರೂ ಇದು ಏನಂತಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ನೋಡಿ 1 ಬೈ ಇದೇನಿದೆ ನೋಡಿ 1/FD D ಡ್ಯಾಶ್ ಸೊ ಪೈ ಆಫ್ AX ಪ್ಲಸ್ BY ಕೊಟ್ಟಿರ್ತಾರೆ. ಫಂಕ್ಷನ್ ಆಫ್ AX ಪ್ಲಸ್ BY. ಒಂದು ಎಕ್ಸಾಂಪಲ್ ಹೇಳಿ ನೋಡೋಣ. ಫಂಕ್ಷನ್ ಆಫ್ AX ಪ್ಲಸ್ BY ಗೆ ಸೈನ್ ಆಫ್ AX ಪ್ಲಸ್ BY e ಪವರ್ AX ಪ್ಲಸ್ BY ಟ್ಯಾನ್ ಆಫ್ AX ಪ್ಲಸ್ BY ಅಲ್ವಾ? ಇವನ್ನೆಲ್ಲ ಹೇಳ್ಬೋದಲ್ವಾ ನಾವು. ಸೆಕೆಂಡ್ ಸ್ಕ್ವೇರ್ AX ಪ್ಲಸ್ BY ಲಾಗ್ ಆಫ್ AX ಪ್ಲಸ್ BY. ಓಕೆ, ಅಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫಂಕ್ಷನ್ ಆಫ್ AX ಪ್ಲಸ್ BY. ಯಾವ್ದಾರ ಕೊಡ್ಲಿ ನಿಮ್ಗೆ, ಯಾವ ಫಾರ್ಮುಲಾ ಅಂದ್ರೆ ನೋಡಿ ಈಕ್ವಲ್ ಟು 1/f ಆಫ್. ಸೊ ನೋಡಿ D ಬದಲಿ A ತಗೋಬೇಕು. ಸೊ D ಈಕ್ವಲ್ ಟು A. ಸೊ D ಡ್ಯಾಶ್ ಬದಲಿ B ತಗೋಬೇಕು. ಅವಾಗ ಏನಾಗ್ಬಿಡುತ್ತೆ, ಇಲ್ಲಿ ಡಿನಾಮಿನೇಟರ್ 1/A, B ಆಗುತ್ತೆ. ಯಾಕಂದ್ರೆ D ಬದಲಿ A, D ಡ್ಯಾಶ್ ಬದಲಿ B ಇಲ್ಲಿದೆ ನೋಡಿ ಕೋಎಫಿಷಿಯಂಟ್. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಎಫ್ ಆಫ್ D ಮತ್ತೆ D ಡ್ಯಾಶ್ ಇದೆ ನೋಡಿ, ಹೋಮೋಜಿನಿಯಸ್ ಲೀನಿಯರ್ PDE ಆಫ್ ಆರ್ಡರ್ n ಬಂದಿರುತ್ತೆ ಅನ್ಕೊಡಿ. ಆಫ್ ಆರ್ಡರ್ ಏನಿದೆ ಹೇಳಿ ಇಲ್ಲಿ, ಆಫ್ ಆರ್ಡರ್ n. ಆಫ್ ಆರ್ಡರ್ n ಆಗಿದಾಗ ಇಲ್ಲಿ ನೋಡಿ n ಇಂಟಿಗ್ರೇಷನ್ ತಗೋಬೇಕು ನೀವು. ಸೊ n ಇಂಟಿಗ್ರೇಷನ್ n ಟೈಮ್ಸ್ ತಗೊಂಡ್ಬಿಟ್ಟು AX ಪ್ಲಸ್ BY ಇದೆ ನೋಡಿ, AX ಪ್ಲಸ್ BY ಅನ್ನ V ಅಂತ ತಗೋಬೇಕು. ಏನ್ ತಗೋಬೇಕು ಹೇಳಿ, V ಅಂತ ತಗೋಬೇಕು. ಅವಾಗ ಏನಾಗುತ್ತೆ, ಪೈ ಆಫ್ V ವಿತ್ ರೆಸ್ಪೆಕ್ಟ್ ಟು V ನಾನು ಇವಾಗ ಏನ್ ಮಾಡ್ತಿದ್ದೀನಿ, ಇಂಟಿಗ್ರೇಟ್ ಮಾಡ್ತಿದ್ದೀನಿ. n ಟೈಮ್ಸ್ ಇದೆ ಇಲ್ಲಿ, ಅದಕ್ಕೆ ಏನಾಗ್ಬಿಡುತ್ತೆ ಅಂತಂದ್ರೆ DVN ಆಗುತ್ತೆ. n ಟೈಮ್ಸ್ ಇದೆ, ಅದಕ್ಕೆ DVN. ಓಕೆನಾ? ಇನ್ನೊಂದ್ಸರಿ ಬರ್ಬಿಡ್ತೀನಿ, ಯಾಕೋ ಇದಾಗ್ತಿದೆ ನೋಡಿ. ಏನಂತಂದ್ರೆ 1/f ಆಫ್ D ಡ್ಯಾಶ್ ಎಫ್ ಆಫ್ ಅಥವಾ ಪೈ ಆಫ್ AX ಪ್ಲಸ್ BY ಫಾರ್ಮ್ ಅಲ್ಲಿ ಇರುತ್ತೆ ಅನ್ಕೊಳ್ಳಿ. ಸೊ ಇದಕ್ಕೆ ಇವಾಗ PI ಯಾವ ತರ ಬರುತ್ತೆ ಅಂದ್ರೆ ನೋಡಿ, ಇಲ್ಲಿ ಏನ್ ತಗೋಬೇಕಂದ್ರೆ D ಈಕ್ವಲ್ ಟು ಫಸ್ಟ್ ಏನ್ ಮಾಡ್ಬೇಕು ಹೇಳಿ,
ಎ ತಗೋಬೇಕು, ಡಿ ಡ್ಯಾಶ್ ಏನು ತಗೋಬೇಕು, ಬಿ ತಗೋಬೇಕು. ನೆಕ್ಸ್ಟ್ ಎಫ್ ಆಫ್ ಇಲ್ಲಿ ಎ ಬಿ ಆಗುತ್ತಲ್ವಾ, ಡಿ ಬದಲಿ ತಗೊಂಡ್ರೆ ಎ ಬಿ, ಎಫ್ ಆಫ್ ಎ ಬಿ ನಾಟ್ ಈಕ್ವಲ್ ಟು 0 ಆಗಿರಬೇಕು. ಅವಾಗ ಈ ಫಾರ್ಮುಲಾ ಅಪ್ಲೈ ಮಾಡಕ್ ಬರುತ್ತೆ. ಇಲ್ಲಿ ನೋಡಿ ಇದು ಹೋಮೋಜಿನಿಯಸ್ ಆಫ್ ಆರ್ಡರ್ ಎನ್ ತಗೊಳ್ಳಿ, ಹೋಮೋಜಿನಿಯಸ್ ಲೀನಿಯರ್ ಆಫ್ ಆರ್ಡರ್ ಎನ್, ಆಫ್ ಆರ್ಡರ್ ಎನ್ ಆಗಿರುತ್ತೆ ಅನ್ಕೊಳ್ಳಿ. ಅವಾಗ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಆಫ್ ಆರ್ಡರ್ ಎನ್ ಆಗಿರೋದ್ರಿಂದ ನೋಡಿ ಫಸ್ಟ್ ಏನ್ ಮಾಡ್ಬೇಕಂದ್ರೆ 1/f ಆಫ್ ಡಿ ಬದಲಿ ಎ ಕೊಡಿ, ನೆಕ್ಸ್ಟ್ ಡಿ ಡ್ಯಾಶ್ ಬದಲಿ ಬಿ ಕೊಡ್ತೀರಾ. ಇವಾಗ ಆಫ್ ಆರ್ಡರ್ ಎನ್ ಆಗಿರೋದ್ರಿಂದ ಎನ್ ಟೈಮ್ಸ್ ಇಂಟಿಗ್ರೇಷನ್ ಮಾಡ್ಬೇಕು ನೀವು. ಸೊ ಎನ್ ಟೈಮ್ಸ್ ಇಂಟಿಗ್ರೇಷನ್ ಮಾಡ್ಬೇಕು ಇಲ್ಲಿ, ಎನ್ ಟೈಮ್ಸ್. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡಿ ಪೈ ಇದೆ, ಅದನ್ನ ಇಂಟಿಗ್ರೇಟ್ ಮಾಡಬೇಕು. ಸೊ ಪೈ ಆಫ್ ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ವೈ ಬದಲಿ ನೀವೇನು ತಗೋಬೇಕಂದ್ರೆ ವಿ ತಗೋಬೇಕು. ನೆಕ್ಸ್ಟ್ ಇಲ್ಲಿ ಎನ್ ಇಂಟಿಗ್ರೇಷನ್ ಇರೋದ್ರಿಂದ ವಿತ್ ರೆಸ್ಪೆಕ್ಟ್ ಟು ವಿ ಮಾಡ್ತಿದ್ದೀನಿ ನಾನು. ಸೊ ಡಿ ವಿ ಎನ್ ಆಗುತ್ತೆ. ಸೊ ಡಿ ವಿ ಎನ್. ಓಕೆನಾ. ಫಸ್ಟ್ ಒನ್ಗೆ ಡಿ ವಿ, ಸೆಕೆಂಡ್ ಒನ್ಗೆ ಮತ್ತೆ ಡಿ ವಿ, ಅದೇ ತರ ಎನ್ ಇದಾವೆ. ಸೊ ಡಿ ವಿ ಎನ್ ಟೈಮ್ಸ್ ಇರೋದ್ರಿಂದ ಡಿ ವಿ ಪವರ್ ಎನ್ ಆಗುತ್ತೆ. ಓಕೆನಾ. ಸೊ ಡಿ ವಿ ಪವರ್ ಎನ್. ಸೊ ಇದನ್ನ ನೀವು ಸಾಲ್ವ್ ಮಾಡಬೇಕು. ಸೊ ವಿ ಈಕ್ವಲ್ ಏನಾಗ್ಬಿಡುತ್ತೆ ಇವಾಗ ಎ ಎಕ್ಸ್ ಪ್ಲಸ್ ಬಿ ವೈ. ಓಕೆನಾ. ನೀವು ಇದನ್ನ ಸಾಲ್ವ್ ಮಾಡಿದ್ಮೇಲೆ ಕೊನೆಗೆ ಎ ಎಕ್ಸ್ ಪ್ಲಸ್ ಬಿ ವೈ ನ ಪುಟ್ ಮಾಡಬೇಕು. ಸೊ ಎಫ್ ಆಫ್ ಎ ಬಿ ನಾಟ್ ಈಕ್ವಲ್ ಟು 0 ಬಂದಾಗ, ಇವಾಗ ಏನಾದ್ರೂ ನಾವು ಆಗ್ಲಿಂದ ನಿಮಗೆ ಹೇಳ್ತಿದ್ದೀನಿ ನಾನು, ಡಿನಾಮಿನೇಟರ್ ಏನಾದ್ರೂ ಎಫ್ ಆಫ್ ಎ ಬಿ ಈಕ್ವಲ್ ಟು 0 ಬಂದ್ರೆ ಏನಾಗ್ಬಿಡುತ್ತೆ ಪಿ ಐ ಅಂತಂದ್ರೆ ನೋಡಿ, ಪಿ ಐ ಈಕ್ವಲ್ ಟು, ಓಕೆನಾ, ಪಿ ಐ ಈಕ್ವಲ್ ಟು ಯಾವ ಫಾರ್ಮ್ ಅಲ್ಲಿ ಇದಂತ 1/f ಆಫ್ ಡಿ ಡಿ ಡ್ಯಾಶ್ ಇದೇ ಫಾರ್ಮ್ ಅಲ್ಲಿ ಇರುತ್ತೆ ಅನ್ಕೊಳ್ಳಿ, ಎಫ್ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ. ಸೊ ಡಿ ಈಕ್ವಲ್ ಟು ಎ, ಟಿ ಡ್ಯಾಶ್ ಈಕ್ವಲ್ ಟು ಬಿ ತಗೊಂಡು ಎಫ್ ಆಫ್ ಎ ಗಾಮ ಬಿ ಕಂಡು ಹಿಡಿದ್ರೆ ಈಕ್ವಲ್ ಟು 0 ಬರುತ್ತೆ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕಂದ್ರೆ ಸೊ ಪಿ ಐ ಈಕ್ವಲ್ ಟು ನೋಡಿ ಇಲ್ಲಿ ಎಫ್ ಆಫ್ ಡಿ ಡಿ ಡ್ಯಾಶ್ ಅಂತ ಇರುತ್ತೆ ಅಲ್ವಾ. ಸೊ ಇವಾಗ ಇದನ್ನ ಏನ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿ ಫಾರ್ಮುಲಾ ಇದೆ. ಇವಾಗ ಫಸ್ಟ್ ಇಂದ ನೀವು ಏನ್ ಮಾಡ್ಬೇಕಂದ್ರೆ ಪ್ರಾಡಕ್ಟ್ ಅಲ್ಲಿ ಬರ್ಕೋಬೇಕು ನೀವು ಇದನ್ನ. ಓಕೆನಾ. ಇದು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಅರ್ಥ ಆಗೋದು ಇದು. ಸೊ ಪ್ರಾಡಕ್ಟ್ ಅಲ್ಲಿ ಬರ್ಕೋಬೇಕಿದೆ, ಎಫ್ ಡಿ ಡ್ಯಾಶ್ ನ ಪ್ರಾಡಕ್ಟ್ ಅಲ್ಲಿ ಬರ್ಕೋಬೇಕು. ಸೊ ಯಾವ ಫಾರ್ಮ್ ಅಲ್ಲಿ ಬರ್ಕೊಳ್ತೀರಾ ಅಂದ್ರೆ ಇದನ್ನ ಏನ್ ಬರ್ಕೋಬೇಕಂದ್ರೆ ಸೊ 1/by ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಹೋಲ್ ಪವರ್ ಎನ್ ಬರ್ಕೊಳ್ತೀನಿ ಅನ್ಕೊಡಿ. ಓಕೆನಾ. ಇಲ್ಲಿ ಏನ್ ಬಂದಿರುತ್ತೆ ನೋಡಿ, ಅದನ್ನ ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಹೋಲ್ ಪವರ್ ಎನ್ ಬರ್ಕೊಳ್ತೀನಿ ಅನ್ಕೊಡಿ. ಸೊ ಪೈ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ ಇರುತ್ತೆ. ಇದನ್ನ ಈ ಫಾರ್ಮ್ ಅಲ್ಲಿ ಬರ್ಕೊಳ್ತೀರಾ. ಏನ್ ಹೇಳಿ, ಬಿ ಡಿ ಮೈನಸ್ ಎ ಇಂಟು ಡಿ ಡ್ಯಾಶ್ ಹೋಲ್ ಪವರ್ ಎನ್. ಇವಾಗ ಇದು ಏನಾಗ್ಬಿಡುತ್ತೆ ಅಂದ್ರೆ ನೋಡಿ, ಇಲ್ಲಿ 0 ಬರ್ತಿದೆ ಅಂತ ಗೊತ್ತಾಗ್ತಿದೆ ನಮಗೆ ಡಿ ಮತ್ತೆ ಡಿ ಡ್ಯಾಶ್ಗೆ. ಸೊ ಎ ಮತ್ತೆ ಬಿ ಕೊಟ್ರೆ 0 ಆಗುತ್ತೆ ಡಿನಾಮಿನೇಟರ್. ಅವಾಗ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಎಕ್ಸ್ ಪವರ್ ಏನಿದೆ ನೋಡಿ, ಪವರ್ ಎನ್ ಇದೆ, ಎಕ್ಸ್ ಪವರ್ ಎನ್ ಡಿವೈಡೆಡ್ ಬೈ ಇಲ್ಲಿ ಬಿ ಇರುತ್ತಲ್ಲ ಅಂತ ಹೋಗ್ಬೇಕು. ಸೊ ಬಿ ಪವರ್ ಅಗೇನ್ ಎನ್ ಮಾಡಿ ಇಂಟು ಇಲ್ಲಿ ಏನ್ ಬಂದಿರುತ್ತಲ್ವ ಅದನ್ನ ಫ್ಯಾಕ್ಟರ್ ಮಾಡಬೇಕು, ಎನ್ ಫ್ಯಾಕ್ಟೋರಿಯಲ್. ಇದನ್ನ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ನೆಕ್ಸ್ಟ್ ಏನಿದೆ ನೋಡಿ, ಪೈ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ. ಓಕೆನಾ. ಯಾವಾಗ 0 ಬಂದಾಗ, ಸೊ ಡಿನಾಮಿನೇಟರ್ 0 ಬಂದಾಗ ಬಿ ಡಿ ಮೈನಸ್ ಎ ಇಂಟು ಡಿ ಡ್ಯಾಶ್ ಹೋಲ್ ಪವರ್ ಎನ್ ಬರ್ಕೊಡಿ. ಬರ್ಕೊಂಡು ನಿಮಗೆ ಇಲ್ಲಿ ಡಿನಾಮಿನೇಟರ್ 0 ಆಗ್ತಿರುತ್ತೆ. ಅದಕ್ಕೆ ಡೈರೆಕ್ಟ್ ಆಗಿ ಏನ್ ತಗೋಬೇಕು ಹೇಳಿ, ಎಕ್ಸ್ ಪವರ್ ಎನ್ ಡಿವೈಡೆಡ್ ಬೈ ಬಿ ಪವರ್ ಎನ್ ಇಂಟು ಎನ್ ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಆಸ್ ಇಟ್ ಈಸ್ ಪೈ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ. ಓಕೆನಾ. ಇದು ಪಿ ಐ. ಇದು ಪ್ರಾಬ್ಲಮ್ ಬಂದ ನಾನು ಸಾಲ್ವ್ ಮಾಡ್ತೀನಿ ನಾನು. ಓಕೆ. ಇಷ್ಟು ರಿಸಲ್ಟ್ಸ್ ಗೊತ್ತಿರಬೇಕು ನೋಡಿ. ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನಾನು. 0 ಬಂದಾಗ 1/ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಹೋಲ್ ಪವರ್ ಎನ್ ಬರ್ಕೋಬೇಕು ಇಲ್ಲಿ ಕೊಟ್ಟಿರೋಂಥ ಪ್ರಾಬ್ಲಮ್ ಅನ್ನ. ಸೊ ಪೈ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ ಇರುತ್ತೆ. ನೆಕ್ಸ್ಟ್ 0 ಬರ್ತಿದೆ ಅಂತ ಗೊತ್ತಾಗ್ಬಿಟ್ರೆ ಡೈರೆಕ್ಟ್ ಆಗಿ ಏನಂತಂದ್ರೆ ಎಕ್ಸ್ ಪವರ್ ಎನ್ ಡಿವೈಡೆಡ್ ಬೈ ಬಿ ಪವರ್ ಎನ್ ಇಂಟು ಎನ್ ಫ್ಯಾಕ್ಟೋರಿಯಲ್ ಇಂಟು ಪೈ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ. ಓಕೆನಾ. ಓಕೆ. ಆ ಪ್ರಾಬ್ಲಮ್ ಹೇಳಿ ನನಗೆ. ಇಲ್ಲಿದೆ ನೋಡಿ ಪ್ರಾಬ್ಲಮ್ ಹೇಳಿ. ಸಾಲ್ವ್ ಡಿ ಸ್ಕ್ವೇರ್ ಪ್ಲಸ್ 2 ಡಿ ಡಿ ಡ್ಯಾಶ್ ಪ್ಲಸ್ ಡಿ ಡ್ಯಾಶ್ ಸ್ಕ್ವೇರ್ z ಈಕ್ವಲ್ ಟು ಇ ಪವರ್ 2x ಪ್ಲಸ್ 3y. ಕರೆಕ್ಟ್ ಅಲ್ವಾ. ಸಾಲ್ವ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಾಗ್ತಿದೆ ಇಲ್ಲಿ ನೋಡಿ, ಎಫ್ ಆಫ್ ಎಕ್ಸ್ ಕಾಮ ವೈ ನಾಟ್ ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನಾಗ್ಬಿಡುತ್ತೆ, ಕಾಂಪ್ಲಿಮೆಂಟರಿ ಫಂಕ್ಷನ್ ಬರುತ್ತೆ, ಜೊತೆಗೆ ಪರ್ಟಿಕ್ಯುಲರ್ ಇಂಟಿಗ್ರಲ್ ಸಿಗುತ್ತೆ. ಓಕೆನಾ. ಫಸ್ಟ್ ಏನ್ ಮಾಡ್ಬೇಕಂದ್ರೆ ನಾವು ಕಾಂಪ್ಲಿಮೆಂಟರಿ ಫಂಕ್ಷನ್ ಕಂಡುಹಿಡಿಯಬೇಕು. ಕಾಂಪ್ಲಿಮೆಂಟರಿ ಫಂಕ್ಷನ್ ಕಂಡುಹಿಡಿಯಬೇಕಂದ್ರೆ ಏನ್ ಮಾಡಬೇಕು, ಸೊಲ್ಯೂಷನ್. ಸೊ ಫಸ್ಟ್ ಪುಟ್ ಡಿ ಈಕ್ವಲ್ ಟು ಎಂ ಮಾಡಬೇಕು, ಡಿ ಡ್ಯಾಶ್ ಈಕ್ವಲ್ ಟು 1 ಮಾಡಬೇಕು. ಅವಾಗ ಏನಾಗುತ್ತೆ, ಸೊ ದ ಆಕ್ಸಿಲರಿ ಇಕ್ವೇಶನ್ ಈಸ್ ಎಂ ಸ್ಕ್ವೇರ್ ಪ್ಲಸ್ 2m ಪ್ಲಸ್ 1 ಈಕ್ವಲ್ ಟು 0 ಮಾಡಬೇಕು. ಇವಾಗ ಏನಾಗ್ಬಿಡುತ್ತೆ, ಎಂ ಪ್ಲಸ್ 1 ಹೋಲ್ ಸ್ಕ್ವೇರ್ ಈಕ್ವಲ್ ಟು 0.
ಸೊ ಇವಾಗ m plus 1 with multiplicity 2 ಇದೆ. ಸೊ m equal to minus 1 is a root with multiplicity 2. ಸೊ m equal to minus 1 ಸೇಮ್ ಬರ್ತಿದೆ ಈಕ್ವಲ್. ಸೊ ಅವಾಗ ಏನಾಗ್ಬಿಡುತ್ತೆ ಕಾಂಪ್ಲಿಮೆಂಟರಿ ಫಂಕ್ಷನ್ phi1 of y minus 1 ಬಂದಿದೆ minus x ಪ್ಲಸ್ ರಿಪೀಟ್ ಆಗ್ತಿದೆ ಅದಕ್ಕೆ x ಮಲ್ಟಿಪ್ಲೈ ಮಾಡ್ಕೋಬೇಕು phi2 y minus again x ಅಲ್ವಾ. ಇಲ್ಲಿ ನೀವು ಬರಿಬೇಕು, ನೀವು phi1 phi2 ಅಂತ ತಗೋಬೇಕು, ನೀವು ಸೇಮ್ ತಗೊಳಂಗಿಲ್ಲ. ಸೊ ಇದು ಕಾಂಪ್ಲಿಮೆಂಟರಿ ಫಂಕ್ಷನ್. ನೆಕ್ಸ್ಟ್ ಏನ್ ಮಾಡಬೇಕು, ಪಿ ಐ ಮಾಡಬೇಕು. ಪಿ ಐ ಈಕ್ವಲ್ ಟು 1 ಡಿವೈಡೆಡ್ ಬೈ ಇದರಲ್ಲಿ ಡಿನಾಮಿನೇಟರ್ ಬಂದ್ಬಿಡುತ್ತೆ, ಏನಾಗುತ್ತೆ ಡಿ ಸ್ಕ್ವೇರ್ ಪ್ಲಸ್ 2d ಡ್ಯಾಶ್ ಪ್ಲಸ್ ಡಿ ಡ್ಯಾಶ್ ಸ್ಕ್ವೇರ್ ಇಂಟು ಇಲ್ಲೇನಿದೆ ಇ ಪವರ್ 2x plus 3y. ಇವಾಗ ಏನ್ ಮಾಡಬೇಕು, ಇದು ಕಾನ್ಸ್ಟೆಂಟ್ 2 ಇದೆ, ಇಲ್ಲಿ 3 ಇದೆ. ಸೊ ಡಿ ಈಕ್ವಲ್ ಟು ಕಾನ್ಸ್ಟೆಂಟ್ ಏನ್ ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ, ಡಿ ಡ್ಯಾಶ್ ಏನ್ ಮಾಡಬೇಕು 3 ಮಾಡಬೇಕು, ಇಲ್ಲಿ ಕೊಟ್ಬಿಡಿ. ಸೊ ಪಿ ಐ ಈಕ್ವಲ್ ಟು 1 ಡಿವೈಡೆಡ್ ಬೈ ಇಲ್ಲಿ ಏನಾಗ್ಬಿಡುತ್ತೆ 2 ಸ್ಕ್ವೇರ್ ಪ್ಲಸ್ 2 ಇಂಟು 2 ಇಂಟು 3 ಪ್ಲಸ್ 3 ಸ್ಕ್ವೇರ್. ಇದೇನಾಗ್ಬಿಡುತ್ತೆ ನೋಡಿ, ನಾನ್ ಜೀರೋ ಬರುತ್ತಲ್ವಾ, ಎಲ್ಲ ಪ್ಲಸ್ ಇದೆ, ನಾನ್ ಜೀರೋ ಬರ್ತಿದೆ. ಸೊ ನಾನ್ ಜೀರೋ ಬರ್ತಿದೆ, ನೋ ಪ್ರಾಬ್ಲಮ್. ಏನಂತಂದ್ರೆ ಫಸ್ಟ್ ರಿಸಲ್ಟ್ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದಾರಲ್ವಾ, ಇಲ್ಲಿ ಹಾಫ್ ಡಿಗ್ರಿ 2 ಅದು ಯಾಕೆ ನೋಡಿ 2 ಟೈಮ್ಸ್ ಆಗಿದೆ ಡಿಫ್ರೆನ್ಶಿಯೇಟ್, ಇಲ್ಲಿ 2 ಟೈಮ್ಸ್ ಆಗಿದೆ, ಇಲ್ಲಿ 2 ಟೈಮ್ಸ್ ಆಗಿದೆ. ಹೋಮೋಜಿನಿಯಸ್ ಆಫ್ ಆರ್ಡರ್ 2 ಇದು, ಹಂಗಾಗಿ 2 ಇಂಟಿಗ್ರೇಷನ್ ತಗೋಬೇಕು. ಆಫ್ ಆರ್ಡರ್ 2 2 ಇಂಟಿಗ್ರೇಷನ್ ತಗೊಳ್ಳಿ. ನೆಕ್ಸ್ಟ್ 2x plus 3y ಇದೆ ನೋಡಿ, ಅದನ್ನೇನು ತಗೋಬೇಕು ಇವಾಗ, v equal to 2x plus 3y ತಗೋಬೇಕು ನೀವು. ಓಕೆನಾ, v equal to ಏನು ತಗೋಬೇಕು ಹೇಳಿ 2x plus 3y. ಅವಾಗ ಏನಾಗುತ್ತೆ ಇ ಪವರ್ ವಿ ಆಗುತ್ತೆ, ಇ ಪವರ್ ವಿ ಫಸ್ಟ್ ಇಂಟಿಗ್ರೇಷನ್ಗೆ ವಿತ್ ರೆಸ್ಪೆಕ್ಟ್ ಟು ಡಿ ವಿ, ಸೆಕೆಂಡ್ ಇಂಟಿಗ್ರೇಷನ್ಗೆ ವಿತ್ ರೆಸ್ಪೆಕ್ಟ್ ಟು ಡಿ ವಿ. ಇವಾಗ ಏನಾಗುತ್ತೆ ನೋಡಿ, ಸೊ 1 ಡಿವೈಡೆಡ್ ಬೈ 4 ಪ್ಲಸ್ ಇದು ಏನಾಗುತ್ತೆ ನೋಡಿ 9 ಪ್ಲಸ್ 4 13 ಪ್ಲಸ್ 9 2 12 ಪ್ಲಸ್ 13 25 ಅಲ್ಲ 25. ಎಸ್ ಸರ್. ಸೊ 25 ಆಗ್ತಿದೆ ಇಂಟಿಗ್ರೇಷನ್. ಫಸ್ಟ್ ಇಂಟಿಗ್ರೇಷನ್ ಸಾಲ್ವ್ ಮಾಡ್ಬಿಟ್ರೆ ಇಂಟಿಗ್ರೇಷನ್ ಆಫ್ ಇ ಪವರ್ ವಿ ಡಿ ವಿ, ಇದು ಮುಗೀತು ಕತೆ. ನೆಕ್ಸ್ಟ್ 1/25 ಇಂಟಿಗ್ರೇಷನ್ ಆಫ್ ಇ ಪವರ್ ವಿ ವಿತ್ ರೆಸ್ಪೆಕ್ಟ್ ಟು ವಿ, ಇ ಪವರ್ ವಿನೇ ಆಗುತ್ತೆ ಈಕ್ವಲ್ ಟು 1/25. ಮತ್ತೆ ಇದು ಬರ್ಕೊಳಂಗಿಲ್ಲ, ಪ್ಲಸ್ ಸಿ ಬರ್ಕೊಳಂಗಿಲ್ಲ, ಯಾಕಂದ್ರೆ ಇದು ಪಿ ಐ. ಓಕೆನಾ. ಸೊ ಪರ್ಟಿಕ್ಯುಲರ್ ಇಂಟಿಗ್ರಲ್ ಅಲ್ಲಿ ಯಾವುದೇ ಕಾರಣಕ್ಕೂ ಆರ್ಬಿಟ್ರಿ ಕಾನ್ಸ್ಟೆಂಟ್ ಇರಲ್ಲ. ಓಕೆನಾ, ಕಾಂಪ್ಲಿಮೆಂಟರಿ ಫಂಕ್ಷನ್ ಅಲ್ಲಿ ಮಾತ್ರ ಇರುತ್ತೆ, ಆರ್ಬಿಟ್ರಿ ಕಾನ್ಸ್ಟೆಂಟ್ ಆಗಲಿ ಆರ್ಬಿಟ್ರಿ ಫಂಕ್ಷನ್ ಆಗಲಿ. ಇವಾಗ 1/25 ಇ ಪವರ್ ವಿ ಬಂದಿದೆ, ಇ ಪವರ್ ವಿ ಅಂದ್ರೆ ಏನ್ ತಗೊಂಡಿದೀವಿ 2x plus 3y. 2x plus 3y. ಇಲ್ಲಿ ಏನ್ ಬಂತು ನೋಡಿ, ಇದೇ ಪಿ ಐ ಇವಾಗ. ಓಕೆನಾ, ಇದು ಪಿ ಐ. ಸೊ ಇವಾಗ ಕಂಪ್ಲೀಟ್ ಸೊಲ್ಯೂಷನ್ ಏನಾಗ್ಬಿಡುತ್ತೆ, z ಈಕ್ವಲ್ ಟು ಕಾಂಪ್ಲಿಮೆಂಟರಿ ಫಂಕ್ಷನ್ ಪ್ಲಸ್ ಪಿ ಐ. ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ಹೆಂಗ್ ಬಂದಿದೆ, phi1 of y minus x plus x into phi2 of y minus x plus pi ಏನ್ ಬಂತು 1/25 e power 2x plus 3y. ಓಕೆನಾ. ಸೊ ಇವಾಗ ಇದೇ ಸೊಲ್ಯೂಷನ್. ಲೆಂತಿ ಇರಲ್ಲ ಬೇಡ. ಓಕೆ, ನೆಕ್ಸ್ಟ್ ಏನಿದೆ ಹೇಳಿದ್ದು, ಹೆಂಗ್ ಕೊಟ್ಟಿದ್ದಾರೆ dq minus 2d square d dash. ಸಾಲ್ವ್ ಅಂತ ಕೊಟ್ಟಿದ್ದಾರೆ ನೋಡಿ. ಡೈರೆಕ್ಟ್ ಆಗಿ ಏನ್ ಮಾಡ್ತೀರಾ ಅಂದ್ರೆ ಸೊಲ್ಯೂಷನ್. ಸೊ ಡಿ ಈಕ್ವಲ್ ಟು ಎಂ ತಗೊಳ್ತೀರಾ, ಡಿ ಡ್ಯಾಶ್ ಅಂತ ತಗೊಳ್ತೀರಾ, 1 ತಗೊಳ್ತೀರಾ. ಅವಾಗ ಏನಾಗುತ್ತೆ ಇದು, ಸೊ ಎಂ ಕ್ಯೂಬ್ ಮೈನಸ್ 2m ಸ್ಕ್ವೇರ್ ಮೈನಸ್ ಎಂ ಪ್ಲಸ್ 2 ಈಕ್ವಲ್ ಟು 0 ಅಲ್ವಾ. ಕರೆಕ್ಟ್ ಇದೆ ಅಲ್ವಾ. ಇವಾಗ ಎಂ ಸ್ಕ್ವೇರ್ ಕಾಮನ್ ತಗೊಳ್ಳಿ, ಎಂ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಎಂ ಮೈನಸ್ 2 ಮೈನಸ್ 1 ಕಾಮನ್ ತಗೊಂಡ್ರೆ ಎಂ ಮೈನಸ್ 2 ಈಕ್ವಲ್ ಟು 0. ಇವಾಗ ಎಂ ಸ್ಕ್ವೇರ್ ಮೈನಸ್ 1 ಇಂಟು ಎಂ ಮೈನಸ್ 2 ಈಕ್ವಲ್ ಟು 0. ಇವಾಗ ಇದೇನಾಗ್ಬಿಡುತ್ತೆ ಎಂ ಸ್ಕ್ವೇರ್ ಈಕ್ವಲ್ ಟು 1 ಆಗುತ್ತೆ, ಅಥವಾ ಎಂ ಈಕ್ವಲ್ ಟು 2 ಆಗುತ್ತೆ. ಸೊ ರೂಟ್ಸ್ ಏನಾಗ್ಬಿಡುತ್ತೆ ಎಂ ಈಕ್ವಲ್ ಟು ಪ್ಲಸ್ 1 ಮೈನಸ್ 1 2. ಸೊ ಎಲ್ಲ ಏನಾಗ್ತಿದೆ ಡಿಸ್ಟಿಂಕ್ಟ್ ಬರ್ತಿದೆ. ಸೊ ಡಿಫ್ರೆಂಟ್ ಬರ್ತಿರೋದ್ರಿಂದ ಇವಾಗ ಕಾಂಪ್ಲಿಮೆಂಟರಿ ಫಂಕ್ಷನ್ ಏನಾಗುತ್ತೆ, phi1 ಆಫ್ ಅಷ್ಟು 1 ಇದೆ, ಅದಕ್ಕೆ y ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ phi2 y ಪ್ಲಸ್ ಮೈನಸ್ ಇದೆ, ಓಕೆ ಮೈನಸ್ ಎಕ್ಸ್. ನೆಕ್ಸ್ಟ್ ಪ್ಲಸ್ phi3 y 2 ಇದೆ ಪ್ಲಸ್ 2x. ಸೊ ಇದು ಕಾಂಪ್ಲಿಮೆಂಟರಿ ಫಂಕ್ಷನ್. ಓಕೆನಾ. ನೆಕ್ಸ್ಟ್ ಪಿ ಐ ಇದೆ ನೋಡಿ, ಸಿಗುತ್ತೆ ಪಿ ಐ, ಯಾಕೆಂದ್ರೆ ಇ ಪವರ್ ಎಕ್ಸ್ ಪ್ಲಸ್ ವೈ ಕೊಟ್ಟಿದ್ದಾರೆ, ನಾನ್ ಜೀರೋ.
ಸೊ ಪಿ ಐ ಏನಾಗ್ಬಿಡುತ್ತೆ 1 ಡಿವೈಡೆಡ್ ಬೈ ಇಲ್ಲಿ ಏನಿದೆ ನೋಡಿ ಡಿ ಕ್ಯೂಬ್ minus 2d square d dash minus d dash square plus 2d dash cube. ನೋಡಿ ಹೋಮೋಜಿನಿಯಸ್ ಕೊಟ್ಟಿದ್ದಾರೆ ಯಾಕಂದ್ರೆ ನೋಡಿ 3 ಟೈಮ್ಸ್ ಇಲ್ಲಿ 3 ಟೈಮ್ಸ್ 2 ಪ್ಲಸ್ 1 3 ಟೈಮ್ಸ್ ಇಲ್ಲಿ 1 ಟೈಮ್ ಇದು 2 ಟೈಮ್ಸ್ ಏನಾಗ್ಬಿಡುತ್ತೆ 3 ಟೈಮ್ಸ್ ಇಲ್ಲಿ ಡಿ ಡ್ಯಾಶ್ ಕ್ಯೂಬ್ ಇದೆ ಸೊ 3 ಟೈಮ್ಸ್ ಆಗ್ತಿದೆ ಹಾಗಾಗಿ ಹೋಮೋಜಿನಿಯಸ್ ಇದು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಇಲ್ಲಿ e ಪವರ್ x ಪ್ಲಸ್ y ಕೊಟ್ಟಿದ್ದಾರೆ. ಇವಾಗ ಏನಂತಂದ್ರೆ ಇಲ್ಲಿ ನೋಡಿ ಕೋಎಫಿಷಿಯಂಟ್ ಇಲ್ಲಿ 1 ಇದೆ ಇಲ್ಲಿ 1 ಇದೆ ಅಂದ್ರೆ d ಈಕ್ವಲ್ ಟು 1 ಡಿ ಡ್ಯಾಶ್ ಈಕ್ವಲ್ ಟು 1. ಇಲ್ಲಿ ಕೊಟ್ಬಿಟ್ರೆ ಡಿನಾಮಿನೇಟರ್ ಏನಾಗುತ್ತೆ ನೋಡಿ ಸಾಲ್ವ್ ಮಾಡಿ ಡಿನಾಮಿನೇಟರ್ 1 ಮೈನಸ್ 0 ಆಗ್ತಿದೆನಾ -1 ಪ್ಲಸ್ 2 ಗಿಟ್ ಕ್ಯಾನ್ಸಲ್ ಎಸ್ 0 ಆಗ್ತಿದೆ. ಸೊ 0 ಆಗ್ತಿರೋದ್ರಿಂದ ಏನ್ ಮಾಡ್ತೀರಿ ಅಂದ್ರೆ ನೋಡಿ ಇಲ್ಲಿ ಇವಾಗ ಸೊ ಪಿ ಐ ಈಕ್ವಲ್ ಟು ಸೊ ಅದನ್ನ ಏನಂತ ಬರೀಬಹುದು ಇಲ್ಲಿ ನೋಡಿ ಇದನ್ನ ಏನಂತ ಬರೀಬಹುದು ಅಂದ್ರೆ ಅದು ಹೇಳಿ ಸ್ವಲ್ಪ ಅದು ಪ್ರಾಬ್ಲಮ್ d cube minus 2d square d dash minus d dash square okay plus 2d dash cube. ಓಕೆ ಮ್ಯಾಮ್ ಓಕೆ. ಇವಾಗ ಇಲ್ಲಿ ನೋಡಿ ಇಲ್ಲಿ ಏನ್ ಕಾಮನ್ ತಗೋಬಹುದು ಅಂದ್ರೆ ಡಿ ಸ್ಕ್ವೇರ್ ಕಾಮನ್ ತೆಗಿಬಹುದಲ್ವಾ ಇಲ್ಲಿ ಡಿ ಸ್ಕ್ವೇರ್ ಕಾಮನ್ ತಗೊಂಡ್ರೆ d minus 2d dash ಅಲ್ವಾ d minus 2d dash ಮೈನಸ್ ಇಲ್ಲಿ d dash ಸ್ಕ್ವೇರ್ ಕಾಮನ್ ತಗೊಂಡ್ರೆ d minus 2d dash ಆಗುತ್ತೆ. ಅವಾಗ ಏನಾಗ್ಬಿಡುತ್ತೆ ಡಿ ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್ ಸ್ಕ್ವೇರ್ ಇಂಟು ಡಿ ಮೈನಸ್ 2d dash ಈ ತರ ಬರೀಬೋದಲ್ವಾ ನಾವು ಪ್ರಾಡಕ್ಟ್ ಅಲ್ಲಿ. ಅವಾಗ ಏನಾಗುತ್ತೆ 1 ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಮೈನಸ್ ಡಿ ಡ್ಯಾಶ್ ಸ್ಕ್ವೇರ್ ಇಂಟು ಡಿ ಮೈನಸ್ 2d dash ಇಂಟು ಇ ಪವರ್ ಏನಿದೆ ನೋಡಿ ಎಕ್ಸ್ ಪ್ಲಸ್ ವೈ. ಸೊ ಇವಾಗ ಡಿ ಈಕ್ವಲ್ ಟು ಇಲ್ಲಿ ನೋಡಿ ಇಲ್ಲಿ ಕೊಟ್ಬಿಡಿ ನೀವು ಏನ್ ಸಮಸ್ಯೆ ಇಲ್ಲ. ನಾವೇನ್ ಕೊಡ್ಬೋದು ಅಂದ್ರೆ ಇವಾಗ ಏನ್ ಕೊಡಬೇಕು ಡಿ ಈಕ್ವಲ್ ಟು 1 ಕೊಡಬೇಕು ಡಿ ಡ್ಯಾಶ್ 1 ಕೊಡಬೇಕು. ಅವಾಗ ಏನಾಗುತ್ತೆ ಪಿ ಐ ಈಕ್ವಲ್ ಟು ಫಸ್ಟ್ ಇದು ನೋಡಿ 0 ಆಗ್ಬಿಡುತ್ತೆ ಇದು 0 ಆಗುತ್ತಲ್ವಾ ಇದು ಓಕೆ ಅದು ಬೇಡ ಇನ್ನೊಂದು ಕೆಲಸ ಮಾಡಿ 1 ಡಿವೈಡೆಡ್ ಬೈ ಡಿ ಪ್ಲಸ್ ಡಿ ಡ್ಯಾಶ್ ಇಂಟು ಡಿ ಮೈನಸ್ ಡಿ ಡ್ಯಾಶ್ ಅಂತ ಬರೀಬೋದ ನಾವು ಇದನ್ನ ಬರೀಬೋದಲ್ವಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇವಾಗ ಇಲ್ಲಿ ಏನಾಗುತ್ತೆ ಡಿ ಮೈನಸ್ 2d dash ಆಗುತ್ತೆ ಇ ಪವರ್ ಎಕ್ಸ್ ಪ್ಲಸ್ ವೈ. ಇವಾಗ ಡಿ ಈಕ್ವಲ್ ಟು 1 ಡಿ ಡ್ಯಾಶ್ ಈಕ್ವಲ್ ಟು 1 ಎಲ್ಲಿ ಸಮಸ್ಯೆ ಆಗುತ್ತೆ ಅಂದ್ರೆ ಏನಾಗುತ್ತೆ ಸೊ ಪಿ ಐ ಈಕ್ವಲ್ ಟು ನೋಡಿ ಇಲ್ಲಿ 1 ಬೈ ಡಿ ಮೈನಸ್ ಡಿ ಡ್ಯಾಶ್ ಹಂಗೆ ಬರ್ಕೊಳ್ಳಿ ಅದೇ ಪ್ರಾಬ್ಲಮ್. ಇವಾಗ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಏನ್ ಸಮಸ್ಯೆ ಇಲ್ಲ ನಮಗೆ 2 ಬಂದ್ಬಿಡುತ್ತೆ 1 ಪ್ಲಸ್ 1 2 ಆಗುತ್ತೆ. ಇಲ್ಲಿ ಇಲ್ಲೇನ್ ಬರುತ್ತೆ ಹೇಳಿ -1 ಬರುತ್ತೆ. ಸೊ ಅವಾಗ ಡಿನಾಮಿನೇಟರ್ ಆಗುತ್ತೆ 2 ಮತ್ತೆ -1 ಅಂದ್ರೆ -1/2 ಕರೆಕ್ಟ್ ಅಲ್ವಾ. ಇವಾಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ ಇದು ಡಿ ಪ್ಲಸ್ ಡಿ ಡ್ಯಾಶ್ ಇದು ಹೋಮೋಜಿನಿಯಸ್ ಯಾಕೆ ಒನ್ ಟೈಮ್ ಡಿಫರೆನ್ಶಿಯೇಟ್ ಆಗ್ತಿದೆ. ಇವೆರಡು ಪ್ರಾಡಕ್ಟ್ ಮಾಡಿದಾಗ ಡಿ ಸ್ಕ್ವೇರ್ ಆಗ್ಬಿಡುತ್ತೆ ಅಂದ್ರೆ ಹೋಮೋಜಿನಿಯಸ್ ಆಫ್ ಆರ್ಡರ್ 2 ಆಗುತ್ತೆ. ಅದಕ್ಕೆ 2 ಟೈಮ್ ಇಂಟಿಗ್ರೇಷನ್ ಬರ್ಕೋಬೇಕು. ಸೊ 2 ಟೈಮ್ ಇಂಟಿಗ್ರೇಷನ್ ಬರ್ಕೊಂಡು ಇ ಪವರ್ ಎಕ್ಸ್ ಪ್ಲಸ್ ವೈ ಬಲ್ಲಿ ಏನ್ ತಗೋಬೇಕು ವಿ ತಗೋಬೇಕು. ಸೊ ಅವಾಗ ಇಲ್ಲಿ ಏನಾಗ್ಬಿಡುತ್ತೆ ಇ ಪವರ್ ವಿ 2 ಇಂಟಿಗ್ರೇಷನ್ ಇರೋದ್ರಿಂದ ಡಿ ವಿ ಇಂಟು ಡಿ ವಿ ಓಕೆನಾ. ಇವಾಗ ಏನಾಗುತ್ತೆ ನೋಡಿ ಪಿ ಐ ಈಕ್ವಲ್ ಟು 1 ಡಿವೈಡೆಡ್ ಬೈ ಡಿ ಮೈನಸ್ ಡಿ ಡ್ಯಾಶ್ ಹಂಗೆ ಬರ್ಕೊಳ್ಳಿ ಇಲ್ಲಿ -1/2 ಇಂಟಿಗ್ರೇಷನ್ ಆಫ್ ಇ ವಿ ಏನಾಗ್ಬಿಡುತ್ತೆ ಇ ವಿ ಆಗುತ್ತೆ ಮತ್ತೆ ಇಂಟಿಗ್ರೇಟ್ ಮಾಡೋದು ಇ ವಿ ಅಲ್ವಾ. ಇ ಪವರ್ ಎಕ್ಸ್ ಅನ್ನ ಎಷ್ಟೇ ಟೈಮ್ ಇಂಟಿಗ್ರೇಟ್ ಮಾಡೋದು ಅದೇ ಬರುತ್ತೆ. ಸೊ ಹಾಗಾಗಿ ಇ ಪವರ್ ವಿನೇ ಬರುತ್ತೆ. ಬಟ್ ಇ ಪವರ್ ವಿ ಅಂದ್ರೆ ಏನಿದೆ ನೋಡಿ ವಿ ಇದೆ ಎಕ್ಸ್ ಪ್ಲಸ್ ವೈ ಇದೆ ಅವಾಗ -1/2 1 ಡಿವೈಡೆಡ್ ಬೈ ಡಿ ಮೈನಸ್ ಡಿ ಡ್ಯಾಶ್ ಇ ಪವರ್ ಎಕ್ಸ್ ಪ್ಲಸ್ ವೈ. ಇವಾಗ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇವಾಗ ಮತ್ತೆ ನೀವು ಡಿ ಈಕ್ವಲ್ ಟು 1 ಡಿ ಡ್ಯಾಶ್ ಈಕ್ವಲ್ ಟು 1 ತೊಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಪ್ರಾಬ್ಲಮ್ ಆದಾಗ ಒಂದೊಂದು ಫಾರ್ಮುಲಾ ಇದೆ ಏನ್ ಹೇಳಿ 1 ಡಿವೈಡೆಡ್ ಬೈ ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಹೋಲ್ ಪವರ್ ಎನ್. ಇದೇನಾದ್ರೂ ಡಿನಾಮಿನೇಟರ್ 0 ಆಗ್ಬಿಟ್ರೆ ಏನಾಗುತ್ತೆ ಹೇಳಿ ಈಕ್ವಲ್ ಟು ಎಕ್ಸ್ ಪವರ್ ಎನ್ ಡಿವೈಡೆಡ್ ಬೈ ಎನ್ ಫ್ಯಾಕ್ಟೋರಿಯಲ್ ಬಿ ಪವರ್ ಎನ್ ಪೈ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ. ಇವಾಗ ಪೈ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ ಅಂದ್ರೆ ಇ ಪವರ್ ಎಕ್ಸ್ ಪ್ಲಸ್ ವೈ ಅಂತ. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ -1/2 ಈ ಫಾರ್ಮುಲಾ ಪ್ರಕಾರ ಪವರ್ ಎನ್ ಇದೆ ಇಲ್ಲಿ ಬಿ ಡಿ ಬಿ ಏನಾಗ್ಬಿಡುತ್ತೆ ಇವಾಗ ಕಂಪೇರ್ ಮಾಡಿದ್ರೆ ಬಿ ಡಿ ಅಂದ್ರೆ 1 ಆಗುತ್ತೆ. ನೆಕ್ಸ್ಟ್ ಎ ಅಂತಂದ್ರೆ 1 ಆಗುತ್ತೆ ಈ ಫಾರ್ಮುಲಾ ಪ್ರಕಾರ ಬಿ ಡಿ ಮೈನಸ್ ಎ ಡಿ ಡ್ಯಾಶ್. ಸೊ ಬಿ ಈಕ್ವಲ್ ಟು 1 ಆಗ್ತಿದೆ. ಇವಾಗ ನೋಡಿ ಪವರ್ 1 ಇದೆ ಇಲ್ಲಿ ಪವರ್ 1 ಇದೆ ಡಿ ಮೈನಸ್ ಡಿ ಡ್ಯಾಶ್ ಹೋಲ್ ಪವರ್ 1 ಅಂದ್ರೆ ಎಕ್ಸ್ ಪವರ್ 1 ಡಿವೈಡೆಡ್ ಬೈ ಬಿ ಏನಿದೆ ನೋಡಿ 1 ಇದೆ. ಸೊ 1 ಪವರ್ 1 ಇಂಟು ಇಲ್ಲಿ ಪವರ್ 1 ಬಂತಲ್ಲ 1 ಫ್ಯಾಕ್ಟೋರಿಯಲ್
ಸೊ ನೆಕ್ಸ್ಟ್ ಪೈ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ ಇಲ್ಲೇನಿದೆ ಇ ಪವರ್ ಎಕ್ಸ್ ಪ್ಲಸ್ ವೈ ಇದೆ. ಇವಾಗ ಏನಾಗುತ್ತೆ ಇದು ಸಾಲ್ವ್ ಮಾಡಿದ್ರೆ -1/2 ಎಕ್ಸ್ ಪವರ್ 1 ಅಂದ್ರೆ ಎಕ್ಸ್ ಆಗುತ್ತೆ, ಇ ಪವರ್ ಎಕ್ಸ್ ಪ್ಲಸ್ ವೈ. ಓಕೆನಾ, ಇದು ಪಿ ಐ. ಇವಾಗ ಏನಾಗ್ಬಿಡುತ್ತೆ ಟೋಟಲ್ ಸೊಲ್ಯೂಷನ್ z ಈಕ್ವಲ್ ಟು ಕಾಂಪ್ಲಿಮೆಂಟರಿ ಫಂಕ್ಷನ್ ಏನ್ ಬಂತು? ಕಾಂಪ್ಲಿಮೆಂಟರಿ ಫಂಕ್ಷನ್ ಬಂದಿದೆ y minus y plus x, y plus x, y2 of y minus x, plus minus x, y3 of y plus 2x, y plus 2x ಮೈನಸ್ ಲಾಸ್ಟ್ ಇಲ್ಲಿ ಬಂದಿದೆ ನೋಡಿ ಪಿ ಅದನ್ನು ಬರ್ಬಿಡಿ 1/2 e power x plus y. ಪ್ಲಸ್ ವೈ. ಓಕೆನಾ, ಇದೇ ಸೊಲ್ಯೂಷನ್. ಇವಾಗ ನಿಮ್ ಮಿಕ್ಕಿದೆಲ್ಲ ಈಸಿ ಇದೆ, ನೀವು ಟ್ರೈ ಮಾಡಿ. ಓಕೆನಾ, ಓಕೆ ನೆಕ್ಸ್ಟ್ ಇವಾಗ ಈ ಪವರ್ ಅಲ್ಲಿ ಬಂದಾಗ ಗೊತ್ತಾಯ್ತು ನಿಮ್ಗೆ. ನೆಕ್ಸ್ಟ್ ಈಗ ಸೈನ್ ಪವರ್ ಅಲ್ಲಿ ಬರ್ತಾ ಸಾರಿ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ. ಓಕೆನಾ, ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಇದೆ ನೋಡಿ, ನಾನು ಸಾಲ್ವ್ ಮಾಡ್ತೀನಿ ನಾನು ಇದು. ಓಕೆ, ಇಲ್ಲಿ ನೋಡಿ ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕು ಹೇಳಿ. ಸೊ ಪುಟ್ ಡಿ ಈಕ್ವಲ್ ಟು ಎಂ ಡಿ ಡ್ಯಾಶ್ ಈಕ್ವಲ್ ಟು 1 ಅಲ್ವಾ. ಸೊ ಹೋಮೋಜಿನಿಯಸ್ ಇದು. ಇವಾಗ ಏನಾಗುತ್ತೆ 2m² ಮೈನಸ್ 5m ಪ್ಲಸ್ 2 ಈಕ್ವಲ್ ಟು 0. ಇವಾಗ 2m² ಮೈನಸ್ 4m ಮೈನಸ್ 1m ಪ್ಲಸ್ 2 ಈಕ್ವಲ್ ಟು 0. ಇವಾಗ 2m ಕಾಮನ್ ತಗೊಂಡ್ರೆ m ಮೈನಸ್ 2 ಮೈನಸ್ 1 ಕಾಮನ್ ತಗೊಂಡ್ರೆ m ಮೈನಸ್ 2 ಈಕ್ವಲ್ ಟು 0. ಸೊ m ಈಕ್ವಲ್ ಟು 1/2 m ಈಕ್ವಲ್ ಟು 2 ಅಲ್ವಾ. ಸೊ ಡಿಸ್ಟಿಂಕ್ಟ್ ಬರ್ತಿದೆ. ಈಗ ಏನಾಗ್ಬಿಡುತ್ತೆ ಕಾಂಪ್ಲಿಮೆಂಟರಿ ಫಂಕ್ಷನ್ ಹಂಗಾರೆ π1 of y plus 1/2x plus π2 of y plus 2x. ಇದು ಕಾಂಪ್ಲಿಮೆಂಟರಿ ಫಂಕ್ಷನ್. ಇದು ಮುಗೀತು. ನೆಕ್ಸ್ಟ್ ಪಿ ಐ ಕಂಡುಹಿಡಿಬೇಕು. ಸೊ ಪಿ ಐ ಈಕ್ವಲ್ ಟು ಸೊ 1 ಡಿವೈಡೆಡ್ ಬೈ ಏನಿದೆ ನೋಡಿ 2d² minus 2d² minus 5d d dash plus 2d dash square sin ಓಕೆ 5 ಇದೆ ಅಲ್ವಾ 5 sin of 2x plus y. ಇವಾಗ ಏನ್ ಮಾಡ್ಬೇಕು ನಿಮ್ಗೆ ಗೊತ್ತಿದೆ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ ಫಾರ್ಮ್ ಬರ್ತಿದೆ. ಸೊ ಡೈರೆಕ್ಟ್ ಆಗಿ d² ಈಕ್ವಲ್ ಟು ಮೈನಸ್ a². ಸೊ ಎ ಅಂದ್ರೆ 2 ಇದೆ, ಅಲ್ಲಿ ಮೈನಸ್ 4 ಆಗುತ್ತೆ. ನೆಕ್ಸ್ಟ್ ಡಿ ಡಿ ಡ್ಯಾಶ್ ಏನ್ ಮಾಡ್ಬೇಕು ಮೈನಸ್ ಎ ಬಿ ಮಾಡ್ಬೇಕು. ಮೈನಸ್ ಎ ಈಕ್ವಲ್ ಟು 2 ಇದೆ, ಬಿ ಈಕ್ವಲ್ ಟು 1 ಇದೆ. ಈಗ ಡಿ ಡಿ ಡ್ಯಾಶ್ ಏನಾಗ್ಬಿಡುತ್ತೆ -2. ಡಿ ಡ್ಯಾಶ್ ಸ್ಕ್ವೇರ್ ಏನಾಗುತ್ತೆ ಮೈನಸ್ b² ಬರಬೇಕು ಅಂದ್ರೆ -1. ಓಕೆ, ಇಲ್ಲಿ ಕೊಟ್ರೆ ಏನಾಗುತ್ತೆ ಸ್ವಲ್ಪ ನೋಡಿ. ಕೊಟ್ರೆ 1/8 minus 5 into -10 plus 10 plus 2 into -1. ಸೊ 10 - 10 ಬರ್ತದೆ ಈಕ್ವಲ್ ಟು ಏನಾಗ್ತಿದೆ ನೋಡಿ 0. ಅರ್ಥ ಆಯ್ತಾ? 0 ಬರ್ತಿದೆ ಇಲ್ಲಿ, ಡಿನಾಮಿನೇಟರ್ 0 ಬರ್ತಿದೆ ಅಂತ ಕೊಟ್ರೆ. ಸೊ ಹಾಗಾಗಿ ಇವಾಗ ಏನ್ ಮಾಡ್ಬೇಕಂದ್ರೆ ಸೆಕೆಂಡ್ ಕೇಸ್ ಇದೆ ನೋಡಿ 0 ಬಂದಾಗ ಅಲ್ಲಿಗೆ ಹೋಗ್ಬೇಕು. ಇವಾಗ ಏನಾಗುತ್ತೆ ನೋಡಿ ನಾನು ಹೇಳ್ತೀನಿ. ಸೊ ಪಿ ಐ ಈಕ್ವಲ್ ಟು 1 ಡಿವೈಡೆಡ್ ಬೈ ಇದನ್ನ ಇವಾಗ ಪ್ರಾಡಕ್ಟ್ ಆಗಿ ನಾವು ಈಗ ಬರ್ಕೋಬೇಕು. ಈಗ ನಾವು ಲೀನಿಯರ್ ಫ್ಯಾಕ್ಟರ್ಸ್ ಅಲ್ಲಿ ಏನಾಗುತ್ತೆ 2d² ಏನ್ ಕೊಟ್ಟಿದ್ದಾರೆ ನೋಡಿ 2d² minus 5d d dash plus 2d dash plus 2d dash ಸ್ಕ್ವೇರ್ ಕೊಟ್ಟಿದ್ದಾರೆ ಈಕ್ವಲ್ ಟು 0 ಅಂತ. 0 ಅಂತಲ್ಲ ಒಟ್ಟಲ್ಲಿ ಓಕೆ ಹಿಂಗಿರ್ಲಿ. ಇವಾಗ ಇಲ್ಲಿ 2 into 2 4 ಆಗುತ್ತೆ. ಓಕೆ, ಅವಾಗ ಏನಾಗ್ಬಿಡುತ್ತೆ 2d² minus 4d d dash minus d d dash plus 2d dash ಸ್ಕ್ವೇರ್ ಅಂತ ಬರ್ಕೋಬಹುದು. ಇಲ್ಲಿ ಪಾರ್ಟ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ 2d² ಡಿ ಕಾಮನ್ ತಗೊಂಡ್ರೆ d minus 2d dash ಮೈನಸ್ ಇಲ್ಲಿ d dash ಕಾಮನ್ ತೆಗೆದ್ರೆ d minus 2d dash. ಇವಾಗ ಏನಾಗುತ್ತೆ 2d minus d dash ನೆಕ್ಸ್ಟ್ d minus 2d dash. ಕರೆಕ್ಟ್ ಇದೆ ಅಲ್ವಾ? ಎಸ್ ಸರ್. ಓಕೆ, ಇಲ್ಲಿ ಬರ್ಕೊಳ್ಳಿ ನೀವು. ಇವಾಗ ಈ ಕಡೆ ಬರ್ಬಿಡ್ತೀನಿ ನಾನು. ಏನಾಗುತ್ತೆ ಸೊ ಪಿ ಐ ಈಕ್ವಲ್ ಟು ಏನಿದೆ ಹೇಳಿ ಅದು 1/d minus d dash 2d minus d dash d minus 2d dash d minus 2d dash into 5 sin of 2x plus y. ಈ ತರ ಇದೆ ಅಲ್ವಾ ಇಲ್ಲಿ. ಓಕೆ, ಇವಾಗ ನೋಡಿ ಸೊ ಡೈರೆಕ್ಟ್ ಆಗಿ ಕೊಟ್ಬಿಡಿ. ಇವಾಗ ಏನ್ ಮಾಡ್ಬೋದು ಅಂದ್ರೆ ನೋಡಿ ಇಲ್ಲಿ ಈಗ ನಾನು ಏನಂತ ತಗೊಳ್ತೀನಿ ಅಂದ್ರೆ π of ax plus by ಫಾರ್ಮಲ್ ಇದೆ ಅಂತ ತಗೊಳ್ತೀನಿ ನಾನು.
ಕರೆಕ್ಟ್ ಅಲ್ವಾ? ಇದು ತಗೋಬೋದಲ್ವಾ? ಫಂಕ್ಷನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ ಇದು ಪೂರ್ತಿ ಕರೆಕ್ಟ್ ಅಲ್ವಾ? ಎಸ್ ಸರ್. ಎ ಎಕ್ಸ್ ಪ್ಲಸ್ ಬಿ ವೈ. ಓಕೆನಾ? ಸೊ ಅದಕ್ಕೆ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ನೋಡಿ, ಇಲ್ಲಿ ಎ ಈಕ್ವಲ್ ಟು 2 ಆಗುತ್ತೆ. ಇವಾಗ ಇದ್ರ ಪ್ರಕಾರ ಹೋದ್ರೆ ಎ ಈಕ್ವಲ್ ಟು 2 ಆಗುತ್ತೆ, ಬಿ ಈಕ್ವಲ್ ಟು ಏನಾಗುತ್ತೆ 1 ಆಗುತ್ತೆ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ನೀವು, ಸೊ ಅಂದ್ರೆ ಇವಾಗ ಡಿ ಈಕ್ವಲ್ ಟು 2 ಅಂತ, ಡಿ ಡ್ಯಾಶ್ ಈಕ್ವಲ್ ಟು 1 ಅಂತ ಇವಾಗ ಇಲ್ಲಿ ಕೊಟ್ರೆ ಫಸ್ಟ್ ಒನ್ ಏನಾಗುತ್ತೆ ನೋಡಿ, 2 ಇಂಟು 2 4 ಆಗುತ್ತೆ, 4 ಮೈನಸ್ 1 3 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡ್ತೀರಿ ಅಂದ್ರೆ ಫಸ್ಟ್ ಒನ್ ತಗೊಳ್ಳಿ, ಬಟ್ ಇಲ್ಲಿ ತಗೊಂಡ್ರೆ ಏನಾಗುತ್ತೆ ನೋಡಿ, 2 ಮೈನಸ್ 2 0 ಆಗ್ಬಿಡುತ್ತೆ ಡಿನಾಮಿನೇಟರ್ ಅಂತ ತೊಗೊಳಕ್ ಬರಲ್ಲ, ಅದಕ್ಕೆ ಇನ್ ತಗೋಬೇಕು. ಸೊ ಅದನ್ನ ತಗೊಂಡಾಗ ಏನಾಗುತ್ತೆ ಅಂದ್ರೆ ನೋಡಿ, ಇನ್ ತಗೊಂಡಾಗ 1 ಆಲ್ರೆಡಿ 5 ಇದೆ, 5 ಡಿವೈಡೆಡ್ ಬೈ 4 ಮೈನಸ್ 1 3 ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇನ್ನೇನು ಉಳ್ಕೊಳ್ತಿಲ್ಲಿ, ಡಿ ಮೈನಸ್ 2 ಡಿ ಡ್ಯಾಶ್ ಅದು ಹಂಗೆ ಉಳ್ಕೊಳ್ತು. ಬಟ್ ನಾನು ಇದಕ್ಕೆ ತಗೊಳ್ತಿದ್ದೀನಿ ನಾನು ಇವಾಗ, ಇದು ಹೋಮೋಜಿನಿಯಸ್ ಆಫ್ ಡಿಗ್ರಿ 1, ಇದು ಹೋಮೋಜಿನಿಯಸ್ ಆಫ್ ಡಿಗ್ರಿ 1, ಅದಕ್ಕೆ 1 ಟೈಮ್ ಇಂಟಿಗ್ರೇಟ್ ಮಾಡಬೇಕು. ಇಂಟಿಗ್ರೇಷನ್ ಸೈನ್ ಆಫ್ 2x ಪ್ಲಸ್ ವೈ ಇದೆಯಲ್ಲ, ಅದನ್ನೇನು ತಗೊಳ್ತೀರಾ, ವಿ ಈಕ್ವಲ್ ಟು 2x ಪ್ಲಸ್ ವೈ ತಗೊಂಡ್ಬಿಡಿ. ಏನಾಗ್ಬಿಡುತ್ತೆ ಅವಾಗ, ಸೈನ್ ವಿ ವಿತ್ ರೆಸ್ಪೆಕ್ಟ್ ಟು ವಿ ಮಾಡ್ಬೇಕು ನೀವು. ಇವಾಗ ಏನಾಗುತ್ತೆ, 5/3 1 ಡಿ ಮೈನಸ್ 2 ಡಿ ಡ್ಯಾಶ್ ಇಂಟಿಗ್ರೇಷನ್ ಆಫ್ ಸೈನ್ ಏನಾಗ್ಬಿಡುತ್ತೆ, ಮೈನಸ್ ಕಾಸ್ ವಿ ಆಗುತ್ತೆ. ಬಟ್ ವಿ ಅಂದ್ರೆ ಏನಿದೆ ನೋಡಿ, 2x ಪ್ಲಸ್ ವೈ ಇದೆ. ಓಕೆನಾ? ಈ ತರ ತಗೋಬಹುದು. ಇವಾಗ ಇಲ್ಲಿ ಮೈನಸ್ ಇದೆ, ತಗೊಂಡ್ಬಿಟ್ರೆ ಮೈನಸ್ 5/3. ಇವಾಗ ನೋಡಿ ಈಗ ಇಲ್ಲಿ 0 ಬರ್ತಿದೆ ಅಲ್ವಾ? 0 ಬಂದಾಗ ಏನಿದೆ ಫಾರ್ಮುಲಾ, 0 ಬಂದಾಗ ಫಾರ್ಮುಲಾ ಇದೆ. ಎಸ್, ಇಲ್ಲಿ ಪವರ್ ಏನಿದೆ ನೋಡಿ, ಇಲ್ಲಿ 1 ಬಂದಿದೆ ಅಲ್ವಾ? ಅಂದ್ರೆ ಇವಾಗ ಫಾರ್ಮುಲಾ ಏನಂದ್ರೆ 1/dd ಮೈನಸ್ ಎ ಡಿ ಡ್ಯಾಶ್ ಹೋಲ್ ಪವರ್ n ಪೈ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ ಕೊಟ್ಟಾಗ ಎಕ್ಸ್ ಪವರ್ n ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಬಿ ಪವರ್ n ಪೈ ಆಫ್ ಎ ಎಕ್ಸ್ ಪ್ಲಸ್ ಡಿ ವೈ ಆಗುತ್ತೆ ಅಂತ, ಯಾವಾಗ ಡಿನಾಮಿನೇಟರ್ 0 ಬಂದಾಗ. ಇವಾಗ ಇಲ್ಲಿ ಏನಾದ್ರು ನಾನು ಈಗ ಡಿ ಈಕ್ವಲ್ ಟು 2 ಡಿ ಡ್ಯಾಶ್ ಈಕ್ವಲ್ ಟು 1 ತಗೊಂಡ್ರೆ ಡಿನಾಮಿನೇಟರ್ ಏನಾಗ್ಬಿಡುತ್ತೆ 0 ಆಗ್ಬಿಡುತ್ತೆ. ಸೊ ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಪವರ್ 1 ಇದೆ, ಅದಕ್ಕೆ ಎಕ್ಸ್ ಪವರ್ 1 ಡಿವೈಡೆಡ್ ಬೈ, ಸೊ ಬಿ ಏನಿದೆ ನೋಡಿ, ಇಲ್ಲಿ ಕಂಪೇರ್ ಮಾಡಿದ್ರೆ ಬಿ ಈಕ್ವಲ್ ಟು 1 ಆಗುತ್ತೆ ಅಲ್ವಾ? ಅವಾಗ 1 ಪವರ್ 1 ಫ್ಯಾಕ್ಟೋರಿಯಲ್ ಇಲ್ಲಿ ಏನಿದೆ ಕಾಸ್ ಆಫ್ 2x ಪ್ಲಸ್ ವೈ. ಓಕೆ, ಅದನ್ನೇ ಬರ್ಕೊಂಬಿಡಿ ಅಷ್ಟೇ. ಅವಾಗ ಏನಾಗುತ್ತೆ ಹೇಳಿ, ಸಾಲ್ವ್ ಮಾಡಿದಾಗ ಮೈನಸ್ 3x ಕಾಸ್ ಆಫ್ 2x ಪ್ಲಸ್ ವೈ. ಓಕೆನಾ? ಇದೇ ಆನ್ಸರ್. ಇವಾಗ ಇದು ಪಿ ಐ. ನೆಕ್ಸ್ಟ್ ಕಾಂಪ್ಲಿಮೆಂಟರಿ ಫಂಕ್ಷನ್ ಬಂದಿದೆ ನೋಡಿ, ಎರಡು ಆಡ್ ಮಾಡ್ಬೇಕಷ್ಟೇ. ಎರಡು ಆಡ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬರುತ್ತೆ. ಕಾಂಪ್ಲಿಮೆಂಟರಿ ಫಂಕ್ಷನ್ ಪ್ಲಸ್ ಪಿ ಐ. ಓಕೆನಾ? ಎಸ್ ಸರ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಹೇಳಿ. ನೆಕ್ಸ್ಟ್ ಯಾವ್ದಾರು ಒಂದು ಹೇಳಿ ಅಲ್ಲಿ. ಡಿ ಸ್ಕ್ವೇರ್ ಮೈನಸ್ 5d ಡಿ ಡ್ಯಾಶ್ ಪ್ಲಸ್ 4d ಡ್ಯಾಶ್ ಸ್ಕ್ವೇರ್ z ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ, ಕಾಸ್ ಆಫ್ 4x ಪ್ಲಸ್ ವೈ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ ಇದು? ಇವಾಗ ಏನ್ ಮಾಡ್ತೀರಾ, ಸೊ ಡಿ ಈಕ್ವಲ್ ಟು ಎಂ ಡಿ ಡ್ಯಾಶ್ ಈಕ್ವಲ್ ಟು 1 ಏನಾಗ್ಬಿಡುತ್ತೆ ಅವಾಗ, ಎಂ ಸ್ಕ್ವೇರ್ ಮೈನಸ್ 5m ಪ್ಲಸ್ 4 ಈಕ್ವಲ್ ಟು 0. ಸೊ ಎಂ ಸ್ಕ್ವೇರ್ ಮೈನಸ್ 4m ಮೈನಸ್ 1m ಪ್ಲಸ್ 4 ಈಕ್ವಲ್ ಟು 0. ಸೊ ಎಂ ಕಾಮನ್ ತಗೊಂಡ್ರೆ m ಮೈನಸ್ 4 ಮೈನಸ್ 1 m ಮೈನಸ್ 4 ಈಕ್ವಲ್ ಟು 0. ಸೊ m ಈಕ್ವಲ್ ಟು 4, 1. ಕರೆಕ್ಟ್ ಅಲ್ವಾ? ಸೊ ಡಿಸ್ಟಿಂಕ್ಟ್ ಬರ್ತಿದೆ. ಏನಾಗ್ಬಿಡುತ್ತೆ ಇವಾಗ ಕಾಂಪ್ಲಿಮೆಂಟರಿ ಫಂಕ್ಷನ್ ಈಕ್ವಲ್ ಟು, ಸೊ π1 ಆಫ್ y ಪ್ಲಸ್ 4x ಪ್ಲಸ್ π2 ಆಫ್ y ಪ್ಲಸ್ 1 ಬಂದಿದೆ 1 ಇಂಟು x. ಇದು ಕಾಂಪ್ಲಿಮೆಂಟರಿ ಫಂಕ್ಷನ್. ನೆಕ್ಸ್ಟ್ ಪಿ ಐ ನೋಡಿ, ಪಿ ಐ ಈಕ್ವಲ್ ಟು, ಸೊ 1 ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಮೈನಸ್ 5d ಡಿ ಡ್ಯಾಶ್ ಪ್ಲಸ್ 4d ಡ್ಯಾಶ್ ಸ್ಕ್ವೇರ್ ಇದೆ ಕಾಸ್ ಆಫ್ 4x ಪ್ಲಸ್ ವೈ. ಇವಾಗ ಕಾಸ್ ಫಾರ್ಮಲ್ಲಿ ಮತ್ತೆ ಸೈನ್ ಫಾರ್ಮಲ್ ಬಂದಾಗ ಏನ್ ಮಾಡ್ಬೇಕು ಹೇಳಿ, ಡಿ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಎ ಸ್ಕ್ವೇರ್. ಈಗ ಇಲ್ಲಿ ಏನಾಗಿದೆ, ಎಕ್ಸ್ ಪ್ಲಸ್ ಬಿ ವೈ, ಎ ಈಕ್ವಲ್ ಟು 4 ಬಿ ಈಕ್ವಲ್ ಟು 1. ಸೊ ಡಿ ಸ್ಕ್ವೇರ್ ಏನಾಗ್ಬಿಡುತ್ತೆ ಮೈನಸ್ ಎ ಸ್ಕ್ವೇರ್, ದಟ್ ಇಸ್ 16. ನೆಕ್ಸ್ಟ್ ಡಿ ಇಂಟು ಡಿ ಡ್ಯಾಶ್ ಇದೆ, ಇಲ್ಲಿ ಏನಾಗ್ಬಿಡುತ್ತೆ ಮೈನಸ್ ಎ ಬಿ, ಮೈನಸ್ ಎ ಬಿ ಏನಾಗ್ಬಿಡುತ್ತೆ ಮೈನಸ್ 4 ಅಂದ್ರೆ ಮೈನಸ್ ಎ ಬಿ ಅಲ್ವಾ? ಓಕೆ. ನೆಕ್ಸ್ಟ್ ಡಿ ಡ್ಯಾಶ್ ಸ್ಕ್ವೇರ್ ಏನಾಗ್ಬಿಡುತ್ತೆ ಮೈನಸ್ ಬಿ ಸ್ಕ್ವೇರ್, ಬಿ ಅಂದ್ರೆ 1 ಇದೆ, 1 ಸ್ಕ್ವೇರ್ 1. ಇವಾಗ ಇಲ್ಲಿ ಕೊಟ್ಟರೆ ಏನಾಗುತ್ತೆ ನೋಡಿ, ಡಿ ಸ್ಕ್ವೇರ್ಗೆ ಮೈನಸ್ 16 ಪ್ಲಸ್ 20 ಮೈನಸ್ 4 ಏನಾಗ್ತಿದೆ ಮೈನಸ್ 20 ಪ್ಲಸ್ 20. ಸೊ ಡಿನಾಮಿನೇಟರ್ 0 ಬರ್ತಿದೆ. ಸೊ ಡಿನಾಮಿನೇಟರ್ 0 ಬರ್ತಿದ್ರಿಂದ ಮತ್ತೆ ಪ್ರಾಬ್ಲಮ್ ಆಯ್ತು. ಇವಾಗ ಇದನ್ನ ಏನ್ ಮಾಡ್ಬೇಕು, ಪ್ರಾಡಕ್ಟ್ ಅಲ್ಲಿ ಬರ್ಕೋಬೇಕು.
ಯಾವ ತರ ಬರ್ಕೋಬಹುದು? ಸೊ ಪ್ರಾಡಕ್ಟ್ ಆಫ್ ಲೀನಿಯರ್ ಫ್ಯಾಕ್ಟರ್ಸ್ ಏನಾಗುತ್ತೆ? ಡಿ ಸ್ಕ್ವೇರ್ ಮೈನಸ್ 4d d ಡ್ಯಾಶ್ ಮೈನಸ್ ಡಿ ಡಿ ಡ್ಯಾಶ್ ಪ್ಲಸ್ 4d ಡ್ಯಾಶ್ ಸ್ಕ್ವೇರ್ ಅಂತ ಬರೀಬಹುದು ಅದನ್ನ. ಸೊ ಡಿ ಕಾಮನ್ ತಗೊಂಡ್ರೆ ಡಿ ಮೈನಸ್ 4d ಡ್ಯಾಶ್ ಮೈನಸ್ ಡಿ ಡ್ಯಾಶ್ ಕಾಮನ್ ತಗೊಂಡ್ರೆ ಡಿ ಮೈನಸ್ 4d ಡ್ಯಾಶ್. ಇವಾಗ ಏನಾಗುತ್ತೆ? ಡಿ ಮೈನಸ್ 4d ಡ್ಯಾಶ್ ಇಂಟು ಡಿ ಮೈನಸ್ ಡಿ ಡ್ಯಾಶ್. ಕರೆಕ್ಟ್ ಅಲ್ವಾ ಇದು? ಎಸ್ ಸರ್. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಪಿ ಐ ಈಕ್ವಲ್ ಟು ಸೊ 1 ಡಿವೈಡೆಡ್ ಬೈ ಡಿ ಮೈನಸ್ 4d ಡ್ಯಾಶ್ ಇಂಟು ಡಿ ಮೈನಸ್ ಡಿ ಡ್ಯಾಶ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಕಾಸ್ ಆಫ್ 4x ಪ್ಲಸ್ ವೈ. ಅಷ್ಟೆಲ್ಲ ಕೊಟ್ಟಿರೋದು. ಓಕೆ, ಇವಾಗ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಯಾವ ಫ್ರಾಕ್ಷನ್ ಈಗ ನೀವೇನ್ ತಗೊಳ್ತೀರಾ ಅಂದ್ರೆ ನೋಡಿ ಡಿ ಈಕ್ವಲ್ ಟು 4 ತಗೊಳ್ಳಿ. ಅಂದ್ರೆ ಮಾಮೂಲಿ ನೀವು ಇವಾಗ ಕಾಸ್ ಅಂತ ಟ್ರೀಟ್ ಮಾಡಕ್ ಹೋಗ್ಬೇಡಿ, ಪೈ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ ಫಾರ್ಮಲ್ಲಿ ಕೊಟ್ಟಿದ್ದಾರೆ ಅಂತ ಟ್ರೀಟ್ ಮಾಡಿ. ಓಕೆನಾ? ಎರಡು ರಿಸಲ್ಟ್ ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಒಂದು ನಾನ್ ಜೀರೋ ಬಂದಾಗ, ಇನ್ನೊಂದು ಜೀರೋ ಬಂದಾಗ. ಇಲ್ಲಿ ನೋಡಿ ಡಿ ಈಕ್ವಲ್ ಟು 4 ತಗೊಳ್ಳಿ, ಡಿ ಡ್ಯಾಶ್ ಈಕ್ವಲ್ ಟು 1 ತಗೊಳ್ಳಿ. ಇಲ್ಲಿ 4 ಇದೆ, ಇಲ್ಲಿ 1 ಇದೆ. ಇವಾಗ ಇಲ್ಲಿ ಯಾವುದು ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ಕೊಟ್ರೆ 0 ಆಗ್ಬಿಡುತ್ತೆ. 4 ಮೈನಸ್ 4 0 ಅಂತ ತೊಳಕ್ ಹೋಗ್ಬೇಡಿ. ಬಟ್ ಇಲ್ಲಿ ನೋಡಿ 4 ಮೈನಸ್ 1 ಏನಾಗ್ಬಿಡುತ್ತೆ? 3 ಆಗುತ್ತೆ. ಅವಾಗ ಏನ್ ಮಾಡ್ತೀರಾ? ಪಿ ಐ ಈಕ್ವಲ್ ಟು ಇಲ್ಲಿ 1/3 ಆಗುತ್ತೆ ಡಿನಾಮಿನೇಟರ್. ಇಲ್ಲಿ ನೋಡಿ ಡಿ ಮೈನಸ್ ಡಿ ಡ್ಯಾಶ್ ಹೋಲ್ ಪವರ್ 1 ಇದೆ. ಅಂದ್ರೆ ಹೋಮೋಜಿನಿಯಸ್ ಆಫ್ ಆರ್ಡರ್ ಏನದು? ಹೋಮೋಜಿನಿಯಸ್ ಆಫ್ ಆರ್ಡರ್ 1 ಅದು. ಕರೆಕ್ಟ್ ಅಲ್ವಾ? ಎಸ್ ಸರ್. ಇದು ಹೋಮೋಜಿನಿಯಸ್ ಲೀನಿಯರ್ ಆಫ್ ಆರ್ಡರ್ 1 ಆಗಿರೋದ್ರಿಂದ ಇಂಟಿಗ್ರೇಷನ್ 1 ಟೈಮ್ ಮಾಡ್ಬೇಕಷ್ಟೇ. ಇಲ್ಲಿ ಮಾಡಿ ಇಂಟಿಗ್ರೇಷನ್ ಇಂಟು 1/d ಮೈನಸ್ 4d ಡ್ಯಾಶ್. ಅದು ಮರ್ಕೊಂಡ್ಬಿಡ್ತೀನಿ ನಾನು. ಏನಂತಂದ್ರೆ ಡಿ ಮೈನಸ್ 4d ಡ್ಯಾಶ್, ಇಲ್ಲಿ ಇಂಟಿಗ್ರೇಷನ್ ಕಾಸ್ ಆಫ್ ವಿ ಇಂಟು ಡಿ ವಿ. ಕರೆಕ್ಟ್ ಅಲ್ವಾ? ಸೊ ವಿ ಕೊಡಿ ಅಂತ ತಗೊಂತೀರಾ 4x ಪ್ಲಸ್ ವೈ. ಇಲ್ಲಿದೆ ನೋಡಿ, ಅದು ತಗೋಬೇಕಷ್ಟೇ. ಇವಾಗ ಏನಾಗುತ್ತೆ? ಇಂಟಿಗ್ರೇಷನ್ ಆಫ್ ಕಾಸ್ ವಿ ಸೈನ್ ವಿ ಆಗುತ್ತೆ. ಸೈನ್ ವಿ, ವಿ ಅಂದ್ರೆ ಏನು? 4x ಪ್ಲಸ್ ವೈ ಡಿವೈಡೆಡ್ ಬೈ ಸೊ 3 ಇಂಟು ಡಿ ಮೈನಸ್ 4d ಡ್ಯಾಶ್. ಸೊ ಇವಾಗ ಅಗೇನ್ ಮತ್ತೆ ಏನಾಗ್ಬಿಡುತ್ತೆ? ಡಿ ಈಕ್ವಲ್ ಟು 4 ತಗೋಬೇಕು, ಡಿ ಡ್ಯಾಶ್ ಏನ್ ತಗೋಬೇಕು? 1 ತಗೋಬೇಕು. ಅವಾಗ ಮತ್ತೆ ಏನಾಗ್ಬಿಡುತ್ತೆ? ಡಿನಾಮಿನೇಟರ್ ಸೇಮ್ 0 ಆಗ್ಬಿಡುತ್ತೆ. ಸೊ 0 ಆದಾಗ ಇನ್ನೊಂದು ಫಾರ್ಮುಲಾ ಇದೆಯಲ್ಲ, ಏನ್ ಫಾರ್ಮುಲಾ? 1 ಡಿವೈಡೆಡ್ ಬೈ ಬಿ ಡಿ ಮೈನಸ್ ಎ ಡಿ ಡ್ಯಾಶ್ ಹೋಲ್ ಪವರ್ ಎನ್ ಪೈ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ ಏನಾದ್ರು ಇದ್ರೆ ಡೈರೆಕ್ಟ್ ಆಗಿ ಏನ್ ಬರೀಬಹುದು? ಎಕ್ಸ್ ಪವರ್ ಎನ್. ಇಲ್ಲಿ ಪವರ್ ಎನ್ ಇದೆ, ಅದಕ್ಕೆ ಎಕ್ಸ್ ಪವರ್ ಎನ್ ಡಿವೈಡೆಡ್ ಬೈ ಬಿ ಪವರ್ ಎನ್, ಬಿ ಪವರ್ ಎನ್. ಓಕೆನಾ? ಇಂಟು ಪವರ್ ಎನ್ ಬಂದಿದ್ರೆ ಎನ್ ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಇದೇನಿದೆ ಅದೇ ಬರ್ಕೋಬೇಕು, ಪೈ ಆಫ್ ಎ ಎಕ್ಸ್ ಪ್ಲಸ್ ಬಿ ವೈ. ಅವಾಗ ಇಲ್ಲಿ ಏನಾಗುತ್ತೆ? ಏನಾಗುತ್ತೆ ಇದು? ಎಕ್ಸ್ ಪವರ್ 1/3 ಕಾನ್ಸ್ಟೆಂಟ್. ಇಲ್ಲಿ ನೋಡಿ ಪವರ್ 1 ಇದೆ, ಎಕ್ಸ್ ಪವರ್ 1 ಡಿವೈಡೆಡ್ ಬೈ ಬಿ ನೋಡಿ 1 ಇದೆ, 1 ಪವರ್ 1 ಫ್ಯಾಕ್ಟೋರಿಯಲ್. ನೆಕ್ಸ್ಟ್ ಏನಿದೆ ನೋಡಿ? ಸೈನ್ ಆಫ್ 4x ಪ್ಲಸ್ ವೈ. ಸೊ ಪಿ ಏನಾಗ್ತಿದೆ ಹಂಗಾರೆ ಇವಾಗ? x/3 ಸೈನ್ ಆಫ್ 4x ಪ್ಲಸ್ ವೈ. ಓಕೆನಾ? ಸೊ ಇದೇನಾಗ್ಬಿಡುತ್ತೆ? ಟೋಟಲ್ ಸೊಲ್ಯೂಷನ್, ಕಂಪ್ಲೀಟ್ ಸೊಲ್ಯೂಷನ್ ಈಕ್ವಲ್ ಟು z ಈಕ್ವಲ್ ಟು ಕಾಂಪ್ಲಿಮೆಂಟರಿ ಫಂಕ್ಷನ್ ಪ್ಲಸ್ ಪಿ ಐ. ಏನಾಗುತ್ತೆ ಹೇಳಿ ಕಾಂಪ್ಲಿಮೆಂಟರಿ ಫಂಕ್ಷನ್? π1 of y plus 4x plus π2 of y plus x plus x/3 sin of 4x plus y. 4x plus 3. ಓಕೆ, y ಅಲ್ವಾ? ಓಕೆ. ಸೊ ಇದೇ ಇವಾಗ ಜನರಲ್ ಸೊಲ್ಯೂಷನ್, ಸಾರಿ ಯಾವುದು ಕಂಪ್ಲೀಟ್ ಸೊಲ್ಯೂಷನ್. ಓಕೆನಾ? ಓಕೆ, ಮಿಕ್ಕಿದೆಲ್ಲ ಮಾಡ್ಕೊಳ್ತೀರಾ? ಇದು ಮಾಡ್ಕೊಳ್ತೀರಾ? Okay, next so method to find pi when f of x comma y is of the form x power m into y power n. ನೋಡಿ ನಾವು ಅಲ್ಲಿ ಎಲ್ಲಿ ಆರ್ಡಿನರಿ ಡಿಫರೆನ್ಷಿಯಲ್ ಈಕ್ವೇಷನ್ ಸಾಲ್ವ್ ಮಾಡಬೇಕಾದ್ರೆ x ಪವರ್ m ಅಂತ ನೋಡಿರ್ತೀವಿ. ಕರೆಕ್ಟ್ ಅಲ್ವಾ? f of x ಇರುತ್ತೆ ಅಲ್ಲಿ, ಫಂಕ್ಷನ್ ಆಫ್ x. ಇಲ್ಲಿ 2 ಇಂಡಿಪೆಂಡೆಂಟ್ ವೇರಿಯಬಲ್ ಇರೋದ್ರಿಂದ f of x comma y is of the form x power m into y power n ಈ ಫಾರ್ಮಲ್ಲಿ ಕೊಟ್ಟಿರ್ತಾರೆ. ಓಕೆನಾ? ಈ ಫಾರ್ಮಲ್ಲಿ ಕೊಟ್ಟಾಗ ಏನ್ ಮಾಡ್ಬೇಕಂದ್ರೆ 1 ಡಿವೈಡೆಡ್ ಬೈ ಎಫ್ ಆಫ್ ಡಿ ಡಿ ಡ್ಯಾಶ್ ಇದೆ ಅಲ್ವಾ, ಎಕ್ಸ್ ಪವರ್ ಎಂ ವೈ ಪವರ್ ಎನ್ ಈಕ್ವಲ್ ಟು. ಸೊ ಇದನ್ನ ಏನ್ ಮಾಡ್ಬೇಕಂದ್ರೆ ಮೇಲ್ ತಗೊಂಡ್ಬಿಡ್ಬೇಕು. ಅವಾಗ ಏನಾಗ್ಬಿಡುತ್ತೆ? ಹೋಲ್ ಇನ್ವರ್ಸ್ ಆಗ್ಬಿಡುತ್ತೆ ಅಲ್ವಾ? ಸೊ ಪವರ್ 1 ಇದೆ, +1 ಮೇಲೆ ಹೋಗ್ಬಿಟ್ರೆ -1 ಆಗುತ್ತೆ, ಇಂಟು ಎಕ್ಸ್ ಪವರ್ ಎಂ ವೈ ಪವರ್ ಎನ್ ಅಂತ ಬರ್ಕೊಂಡು. ಸೊ ಬೈನಾಮಿಯಲ್ ಎಕ್ಸ್ಪೆನ್ಷನ್ ನಿಮಗೆ ಗೊತ್ತಿದೆ ಅಲ್ವಾ ಫಾರ್ಮುಲಾಸು, ಅವನ್ನ ಯೂಸ್ ಮಾಡ್ಬೇಕಷ್ಟೇ. ಜೊತೆಗೆ ನೋಡಿ ಒಂದು ಇವಾಗ ಏನಂದ್ರೆ ಸೊ ಪರ್ಟಿಕ್ಯುಲರ್ ಇಂಟಿಗ್ರಲ್ ಇದೆ ನೋಡಿ, ಅದು ನಾಟ್ ಯೂನಿಕ್. ಓಕೆನಾ?
ಸೊ ನಾಟ್ ಯೂನಿಕ್ ಅದು. ಒಂದೊಂದು ಪ್ರಾಬ್ಲಮ್ಗೆ ನಮಗೆ ಮೋರ್ ದ್ಯಾನ್ ಒಂದು ಸಿಗ್ಬೋದು. ಸೊ ಹಾಗಾಗಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ n ಲೆಸ್ ದ್ಯಾನ್ m ಬಂದಾಗ ಈ ತರ ಮಾಡ್ಕೊಳ್ಳಿ, ಈಸಿ ಆಗುತ್ತೆ ಅಂತ ಅಷ್ಟೇ. ನೀವು ಹೆಂಗ್ ಬೇಕಾರ ಮಾಡ್ಬೋದು, ಓಕೆನಾ. ಇನ್ ಪವರ್ಸ್ ಆಫ್ d ಡ್ಯಾಶ್ ಬೈ ಡಿ ಈ ಫಾರ್ಮಲ್ ಆದ್ರೂ ತಗೊಳ್ಳಿ, ಅಥವಾ m ಲೆಸ್ ದ್ಯಾನ್ n ಬಂದಾಗ d ಬೈ ಡಿ ಡ್ಯಾಶ್ ಈ ಪವರ್ ಅಲ್ಲಿ ಬರ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅದು ಪ್ರಾಬ್ಲಮ್ ಮಾಡಿದ್ರೆ ಅರ್ಥ ಆಗುತ್ತೆ ನಿಮ್ಗೆ. ಇಲ್ಲಿ ನೋಡಿ ಏನಂತಂದ್ರೆ ಈ ಫಾರ್ಮುಲಾ ಗೊತ್ತಿರ್ಬೇಕು. ಯಾವ್ದಂದ್ರೆ ನೋಡಿ 1 ಪ್ಲಸ್ ಎಕ್ಸ್ ಹೋಲ್ ಪವರ್ ಮೈನಸ್ 1 ಈಕ್ವಲ್ ಟು ಪ್ಲಸ್ ಇಂಟು ಮೈನಸ್ ಮೈನಸ್, ಹಾಗಾಗಿ ಆಲ್ಟರ್ನೇಟಿವ್ ಚೇಂಜ್ ಆಗುತ್ತೆ. 1 ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ಅಂಡ್ ಸೊ ಆನ್. ನೆಕ್ಸ್ಟ್ 1 ಮೈನಸ್ ಎಕ್ಸ್ ಹೋಲ್ ಪವರ್ ಮೈನಸ್ ಮೈನಸ್ ಪ್ಲಸ್ ಆಗ್ಬಿಡುತ್ತೆ, ಹಾಗಾಗಿ 1 ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಅಪ್ ಟು ಪ್ಲಸ್ ಹಿಂಗೆ. ನೆಕ್ಸ್ಟ್ 1 ಪ್ಲಸ್ ಏನ್ ತಗೊಳ್ತೀರಾ, 2x ತಗೊಳ್ತೀವಿ. ಬೇಡ ಬೇಡ ಅದಲ್ಲ, ಆಕ್ಚುಲಿ 1 ಪ್ಲಸ್ ಎಕ್ಸ್ ಹೋಲ್ ಪವರ್ ಮೈನಸ್ 2, ಅವಾಗ ಏನಾಗುತ್ತೆ ಇದು ಪ್ಲಸ್ ಇಂಟು ಮೈನಸ್ ಮೈನಸ್ 1 ಮೈನಸ್ 2x 2 ಆದ್ಮೇಲೆ 3 ಎಕ್ಸ್ ಸ್ಕ್ವೇರ್ ಮೈನಸ್ 4x ಕ್ಯೂಬ್ ಪ್ಲಸ್ ಅಂಡ್ ಸೊ ಆನ್ ಈ ತರ ಬರುತ್ತೆ. ನೆಕ್ಸ್ಟ್ 1 ಮೈನಸ್ ಎಕ್ಸ್ ಹೋಲ್ ಪವರ್ ಮೈನಸ್ 2 ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 1 ಪ್ಲಸ್ 2x ಪ್ಲಸ್ 3x ಸ್ಕ್ವೇರ್ ಪ್ಲಸ್ ಅಂಡ್ ಸೊ ಆನ್. ಓಕೆನಾ. ಈ 4 ಫಾರ್ಮುಲಾ ಗೊತ್ತಿರಬೇಕು. ಸೊ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಫಾರ್ ನೆಗೆಟಿವ್ ಇಂಟೀಜರ್. ನೋಡಿ ಇದು ಏನಂತಂದ್ರೆ ಇದು ಯೂನಿಕ್ ಅಲ್ಲ, ಓಕೆನಾ. ಈಗ ನಾನು ಸಾಲ್ವ್ ಮಾಡಿದಾಗ ಇಲ್ಲಿ ಏನ್ ಕೊಟ್ಟಿರ್ತಾರೆ ನೋಡಿ ಆನ್ಸರ್ ಅದೇ ಬರ್ಬೇಕಂತಿರಲ್ಲ. ಸೊ ಜಸ್ಟ್ ಇಂಟಿಗ್ರೇಟ್ ಮಾಡ್ತಾ ಹೋಗ್ತಿರ್ತೀವಿ ಅಷ್ಟೇ ನಾವಲ್ಲಿ. ಸೊ ಹಂಗಾಗಿ ಇದು ಯೂನಿಕ್ ಅಲ್ಲ ಇದು. ಓಕೆ, ಪ್ರಾಬ್ಲಮ್ ಹೇಳಿದು ಪ್ರಾಬ್ಲಮ್ ಹೇಳಿದು ಸಾಲ್ವ್ ಡಿ ಸ್ಕ್ವೇರ್ ಡಿ ಡ್ಯಾಶ್ ಮೈನಸ್ 2d ಡಿ ಡ್ಯಾಶ್ ಸ್ಕ್ವೇರ್ ಪ್ಲಸ್ ಡಿ ಡ್ಯಾಶ್ ಕ್ಯೂಬ್ z ಈಕ್ವಲ್ ಟು 1 ಬೈ ಎಕ್ಸ್ ಸ್ಕ್ವೇರ್. ಸಾಲ್ವ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನೋಡಿ ಇಲ್ಲಿ ಹೋಮೋಜಿನಿಯಸ್ ಆಫ್ ಡಿಗ್ರಿ 3 ಇದು, ಸಾರಿ ಆಫ್ ಆರ್ಡರ್ 3. ಯಾಕೆ ಟೂ ಟೈಮ್ಸ್ ಡಿಫರೆನ್ಶಿಯೇಟ್ ಆಗಿದೆ, ಇಲ್ಲೊಂದು ಟೈಮ್. ಸೊ 2 + 1 3 ಟೈಮ್ಸ್, ಇಲ್ಲೂ 3 ಟೈಮ್ಸ್, ಇಲ್ಲೂ 3 ಟೈಮ್ಸ್ ಡಿಫರೆನ್ಶಿಯೇಟ್ ಆಗಿದೆ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಕಾಂಪ್ಲಿಮೆಂಟರಿ ಫಂಕ್ಷನ್. ಸೊ ಕಾಂಪ್ಲಿಮೆಂಟರಿ ಫಂಕ್ಷನ್ ನೀವು ಕಂಡುಹಿಡ್ಕೊಳ್ತೀರಾ. ನಾನು ಇವಾಗ ಜಸ್ಟ್ ಪಿ ಐ ಮಾಡ್ಬಿಡ್ತೀನಿ ಡೈರೆಕ್ಟ್ ಆಗಿ, ಕರೆಕ್ಟ್ ಅಲ್ವಾ. ಸೊ ಡೈರೆಕ್ಟ್ ಆಗಿ ಪಿ ಐ ಹೋಗ್ಬಿಡ್ತೀನಿ ನಾನು. ಸೊ ಪಿ ಐ ಈಕ್ವಲ್ ಟು ಇಲ್ಲಿ ಏನಿದೆ ನೋಡಿ 1 ಬೈ ಎಕ್ಸ್ ಸ್ಕ್ವೇರ್ ಇದೆ ಡಿವೈಡೆಡ್ ಬೈ ಇದ್ರ ಕಡೆ ಒಂದು ಏನಾಗುತ್ತೆ ಡಿ ಸ್ಕ್ವೇರ್ ಡಿ ಡ್ಯಾಶ್ ಮೈನಸ್ 2d ಡಿ ಡ್ಯಾಶ್ ಸ್ಕ್ವೇರ್ ಪ್ಲಸ್ ಡಿ ಡ್ಯಾಶ್ ಕ್ಯೂಬ್ ಈ ತರ ಕೊಟ್ಟಿದ್ದಾರೆ. ಸೊ ಇವಾಗ ನೋಡಿ ಪಿ ಐ ಈಕ್ವಲ್ ಟು ಇಲ್ಲಿ ಏನ್ ಕಾಮನ್ ತಗೊಳ್ತೀರಾ ಅಂತಂದ್ರೆ ಡಿ ಡ್ಯಾಶ್ ಇದೆ ನೋಡಿ. ಸೊ ಡಿ ಡ್ಯಾಶ್ ಕಾಮನ್ ತಗೊಳ್ಳಿ, ಏನಾಗುತ್ತೆ ಅವಾಗ 1 ಬೈ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಡ್ಯಾಶ್ ಕಾಮನ್ ತಗೊಂಡ್ರೆ ಡಿ ಸ್ಕ್ವೇರ್ ಮೈನಸ್ 2d ಡಿ ಡ್ಯಾಶ್ ಪ್ಲಸ್ ಡಿ ಡ್ಯಾಶ್ ಸ್ಕ್ವೇರ್. ಇವಾಗ ಪಿ ಐ ಈಕ್ವಲ್ ಟು ಇಲ್ಲಿ ನೋಡಿ ಇದು ಡಿ ಡ್ಯಾಶ್ ಇದೆ 1 ಬೈ ಎಕ್ಸ್ ಸ್ಕ್ವೇರ್ ಇದೆ. 1 ಬೈ ಡಿ ಡ್ಯಾಶ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಅಂದ್ರೆ ಇಂಟಿಗ್ರೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ವೈ ಅಂತ. ಯಾಕೆ ಡಿ ಡ್ಯಾಶ್ ಅಂದ್ರೆ ಏನು, ದೋ ಬೈ ವೈ ಇರುತ್ತಲ್ವ ಇಲ್ಲಿ, ಹಾಗಾಗಿ ಇಂಟಿಗ್ರೇಟ್ ಮಾಡಿ 1 ಬೈ ಎಕ್ಸ್ ಸ್ಕ್ವೇರ್ ಅನ್ನ ವಿತ್ ರೆಸ್ಪೆಕ್ಟ್ ಯಾವುದು ವೈ ಡಿವೈಡೆಡ್ ಬೈ ಇನ್ನೇನು ಉಳ್ಕೊಳ್ತು ಡಿ ಸ್ಕ್ವೇರ್ ಮೈನಸ್ 2d ಡಿ ಡ್ಯಾಶ್ ಪ್ಲಸ್ ಡಿ ಡ್ಯಾಶ್ ಸ್ಕ್ವೇರ್ ಈಕ್ವಲ್ ಟು 1 ಬೈ ಎಕ್ಸ್ ಸ್ಕ್ವೇರ್ ಕಾನ್ಸ್ಟೆಂಟ್ ಆಗುತ್ತೆ, ಆಚೆ ಬರುತ್ತೆ. 1 ಬೈ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೋಬಹುದು ನಾವು, ಎಕ್ಸ್ ಪವರ್ ಮೈನಸ್ 2 ಅಂತ ಬರೀಬಹುದು, ಇಂಟು ಇಂಟಿಗ್ರೇಷನ್ ಆಫ್ ಡಿ ಬೈ ವೈ ಆಗುತ್ತೆ ಡಿವೈಡೆಡ್ ಬೈ ಇಲ್ಲಿ ಡಿ ಸ್ಕ್ವೇರ್ ಮೈನಸ್ 2d ಡಿ ಡ್ಯಾಶ್ ಪ್ಲಸ್ ಡಿ ಡ್ಯಾಶ್ ಸ್ಕ್ವೇರ್. ಅಥವಾ ಇದೇನಂತ ಬರೀಬೋದಿದ್ದು ನಾವು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಡಿ ಮೈನಸ್ ಡಿ ಡ್ಯಾಶ್ ಹೋಲ್ ಸ್ಕ್ವೇರ್. ಸೊ ಅವಾಗ ಏನಾಗ್ಬಿಡುತ್ತೆ ಪಿ ಐ ಈಕ್ವಲ್ ಟು ಎಕ್ಸ್ ಪವರ್ ಮೈನಸ್ 2y ಡಿವೈಡೆಡ್ ಬೈ ಡಿ ಮೈನಸ್ ಡಿ ಡ್ಯಾಶ್ ಹೋಲ್ ಸ್ಕ್ವೇರ್ ಇದೆ. ಇವಾಗ ನೋಡಿ ಇಲ್ಲಿ ಎಫ್ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು ಎಕ್ಸ್ ಪವರ್ ಎಮ್ ಇಂಟು ವೈ ಪವರ್ ಎನ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ಎಕ್ಸ್ ಪವರ್ ಎಮ್ ಇಂಟು ವೈ ಪವರ್ ಎನ್. ಇವಾಗ ಇಲ್ಲಿ ಏನಂತಂದ್ರೆ ಇಲ್ಲಿ ಎಂ ಮತ್ತೆ ಎನ್ ಇದೆ ಅಲ್ವಾ, ಇವಾಗ ಎಂ ಮತ್ತೆ ಎನ್ ಇದೆ ನೋಡಿ, ಅದನ್ನ ಬರ್ಕೊಂಡಿದ್ದು ಹೇಳ್ರಿ. ಪ್ರಾಬ್ಲಮ್ ಹೋಗ್ಬಿಡ್ತದ. ಏನ್ ಬಂದಿದ್ದು ಬರ್ಕೊಂಡ್ರೆ ಯಾರಾದ್ರೂ ಬರ್ಕೊಂಡಿದ್ದೀರಾ? ಹಾ ಸರ್. ಹೇಳಿ ಸ್ವಲ್ಪ ಅದು ನನಗೆ. ಪಿ ಐ ಹೇಳ್ಬೇಕಾ ಸರ್? ಅಲ್ಲ, ಈಗ ಕೊನೆಗೆ ಬಂತಲ್ಲ ಸ್ಟೆಪ್, ಅದೊಂದು ಸ್ವಲ್ಪ ಹೇಳ್ಬಿಡಿ. ಎಕ್ಸ್ ಪವರ್ ಮೈನಸ್ 2y ಡಿವೈಡೆಡ್ ಬೈ ಡಿ ಮೈನಸ್ ಡಿ ಡ್ಯಾಶ್ ಹೋಲ್ ಸ್ಕ್ವೇರ್ ಅಲ್ವಾ, ಈ ತರ ಬಂದಿದೆ. ಇವಾಗ ನೋಡಿ ಎಫ್ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು ಎಕ್ಸ್ ಪವರ್ ಎಮ್ ಇಂಟು ವೈ ಪವರ್ ಎನ್ ಬಂದಿರುತ್ತೆ ಅನ್ಕೊಳ್ಳಿ. ಇಲ್ಲಿ ಪವರ್ ನೋಡ್ಬೇಕು ನೀವು. ಸೊ ಎಮ್ ಲೆಸ್ ದ್ಯಾನ್ ಎನ್ ಬಂದಾಗ
ಎಮ್ ಲೆಸ್ ದ್ಯಾನ್ ಎನ್ ತಗೊಂಡಾಗ ಡಿ ಬೈ ಡಿ ಡ್ಯಾಶ್ ಬರತ್ರ ಮಾಡ್ಕೊಳ್ಳಿ ಟರ್ಮ್ಸ್, ಓಕೆನಾ. ಸೊ ಎಮ್ ಗ್ರೇಟರ್ ದನ್ ಎನ್ ಬಂದಾಗ ಉಲ್ಟಾ ಡಿ ಡ್ಯಾಶ್ ಬೈ ಡಿ ಬರೋ ಥರ ಬರ್ಕೊಳ್ಳಿ. ಇವಾಗ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನಾನು ಫಸ್ಟ್ ಪಿ ಐ ಈಕ್ವಲ್ ಟು, ಸೊ ಎಕ್ಸ್ ಪವರ್ ಎಮ್ ಇಂಟು ವೈ ಪವರ್ 1 ಇದೆ ಇಲ್ಲಿ. ಸೊ ಎಮ್ ಈಕ್ವಲ್ ಟು -2 ಅಂತ, ಎನ್ ಈಕ್ವಲ್ ಟು 1 ಅಂತ. ಯಾವ ಜಾಸ್ತಿ ಇದರಲ್ಲಿ? ಎನ್ ಜಾಸ್ತಿ ಇದೆ ಅಲ್ವಾ, ಅಂದ್ರೆ -2 ಲೆಸ್ ದ್ಯಾನ್ 1 ಅಂತ, ಅಂದ್ರೆ ಡಿ ಬೈ ಡಿ ಡ್ಯಾಶ್ ತಗೊಳ್ಳಿ ಅಂತ ಹೇಳ್ತಾರೆ ಇವಾಗ. ಸೊ ಡಿ ಬೈ ಡಿ ಡ್ಯಾಶ್ ಬರ್ಬೇಕು ಅಂದ್ರೆ ನಾನು ಇಲ್ಲಿ ಏನ್ ಮಾಡ್ಬೇಕು ಹೇಳಿ, ಡಿ ಡ್ಯಾಶ್ ಅನ್ನ ಕಾಮನ್ ತಗೋಬೇಕು ಅಲ್ವಾ. ಏನ್ ಕಾಮನ್ ತಗೋಬೇಕು ಹೇಳಿ, ಡಿ ಡ್ಯಾಶ್ ಅನ್ನ ಕಾಮನ್ ತಗೋಬೇಕು. ಅವಾಗ ಏನಾಗ್ಬಿಡುತ್ತೆ, ಮೈನಸ್ ಡಿ ಡ್ಯಾಶ್ ಕಾಮನ್ ತಗೊಂಡ್ಬಿಡಿ. ಮೈನಸ್ ಡಿ ಡ್ಯಾಶ್ ಕಾಮನ್ ತಗೊಂಡ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ಬಿಡುತ್ತೆ, 2 ಇದೆ ಅಲ್ವಾ. ಹಾಗಾಗಿ ಎಕ್ಸ್ ಪವರ್ -2 ವೈ ಪವರ್ 1 ಡಿವೈಡೆಡ್ ಬೈ ಡಿ ಡ್ಯಾಶ್ ಸ್ಕ್ವೇರ್ ಇಂಟು 1 ಮೈನಸ್ ಡಿ ಬೈ ಡಿ ಡ್ಯಾಶ್ ಆಗ್ಬಿಡುತ್ತೆ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ಏನಾಗ್ಬಿಡುತ್ತೆ, ಪಿ ಐ ಈಕ್ವಲ್ ಟು ಎಕ್ಸ್ ಪವರ್ -2 ವೈ ಡಿವೈಡೆಡ್ ಬೈ ಇಲ್ಲಿ ಏನಾಗುತ್ತೆ ಡಿ ಡ್ಯಾಶ್ ಸ್ಕ್ವೇರ್. ಓಕೆ, ಇಲ್ಲಿ ಬಿಟ್ಟೆ ನಾನು ಡೈರೆಕ್ಟ್ ಆಗಿ. ಸೊ ಪಿ ಐ ಈಕ್ವಲ್ ಟು 1 ಬೈ ಡಿ ಡ್ಯಾಶ್ ಸ್ಕ್ವೇರ್, ಇದನ್ನ ಪವರ್ ಮೇಲೆ ತಗೊಂಡ್ಬಿಡಿ, 1 ಮೈನಸ್ ಡಿ ಬೈ ಡಿ ಡ್ಯಾಶ್ ಹೋಲ್ ಪವರ್ -2 ಆಗುತ್ತೆ ಇಂಟು ಎಕ್ಸ್ ಪವರ್ -2 ವೈ. ಇವಾಗ ಏನಾಗುತ್ತೆ, ಪಿ ಐ ಈಕ್ವಲ್ ಟು 1 ಬೈ ಡಿ ಡ್ಯಾಶ್ ಸ್ಕ್ವೇರ್ ಇಂಟು, ಸೊ ಇದು ಹೇಳಿ ನೋಡೋಣ ಎಕ್ಸ್ಪಾನ್ಷನ್. ಏನು ಎಕ್ಸ್ಪಾನ್ಷನ್? 1 ಮೈನಸ್ ಎಕ್ಸ್ ಹೋಲ್ ಪವರ್ -2 ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ 1 ಪ್ಲಸ್ 2x ಪ್ಲಸ್ 3x ಸ್ಕ್ವೇರ್ ಪ್ಲಸ್ 4x ಕ್ಯೂಬಿಂಗ್ ಹೋಗುತ್ತಲ್ವಾ. ಅವಾಗ ಏನಾಗುತ್ತೆ ಇದು 1 ಪ್ಲಸ್ 2 ಡಿ ಬೈ ಡಿ ಡ್ಯಾಶ್ ಡಿ ಬೈ ಡಿ ಡ್ಯಾಶ್ ಪ್ಲಸ್ ನೆಕ್ಸ್ಟ್ ಪ್ಲಸ್ 3 ಡಿ ಬೈ ಡಿ ಡ್ಯಾಶ್ ಹೋಲ್ ಸ್ಕ್ವೇರ್ ಡಿ ಸ್ಕ್ವೇರ್ ಡಿ ಬೈ ಡ್ಯಾಶ್ ಡಿ ಸ್ಕ್ವೇರ್ ಡ್ಯಾಶ್ ಆಗುತ್ತೆ. ಸ್ಕ್ವೇರ್. ಆಕ್ಚುಲಿ ಹೆವಿ ಆಗ್ತಿದೆಯಲ್ಲ ಇದು, ಡಿ ಡ್ಯಾಶ್ ಮಾಡಿದ್ರೆ ಕಷ್ಟ ಆಗುತ್ತಿದೆ. ಸೆಕೆಂಡ್, ಡಿ ಡ್ಯಾಶ್ ಬೈ ಡಿ ಮಾಡಬೇಕಾಗಿತ್ತು. ಸಾರಿ ಅಲ್ಲ, ಇದು ಏನಂತಂದ್ರೆ ಈಗ ನಾನು ತಗೊಂಡಿದ್ದೀನಿ ನೋಡಿ, ಇದು ಕೂಡ ಬರುತ್ತೆ. ಅದೇ ಹೇಳ್ತಿಲ್ವಾ, ಯೂನಿಕ್ ಅಲ್ಲ ಇದು ಸೊಲ್ಯೂಷನ್, ಓಕೆನಾ. ಸೊಲ್ಯೂಷನ್ ಯೂನಿಕ್ ಅಲ್ಲ. ಈಗ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ನೀವು ಇದು ಇಲ್ಲಿ ವೈ ಇದೆ ಅಲ್ವಾ, ಸೊ ವೈ ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ರೆ ಮುಗಿದ್ಬಿಡುತ್ತೆ. ಬಟ್ ಎಕ್ಸ್ ಪವರ್ -2 ಇದೆ ನೋಡಿ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನಾವು ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋದ್ರೆ ಡಿಫ್ರೆನ್ಶಿಯೇಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ಡಿ ಕಾಮನ್ ತಗೊಂಡ್ಬಿಡಿ. ಡಿ ಕಾಮನ್ ತಗೊಳ್ಳಿ ಅಷ್ಟೇ. ಸೊ ಪಿ ಐ ಈಕ್ವಲ್ ಏನಾಗುತ್ತೆ, ಎಕ್ಸ್ ಪವರ್ -2 ವೈ ಬೈ ಡಿ ಸ್ಕ್ವೇರ್. 1 ಸೆಕೆಂಡ್, ಎಕ್ಸ್ ಪವರ್ -2 ವೈ ಡಿವೈಡೆಡ್ ಬೈ ಡಿ ಸ್ಕ್ವೇರ್ ಇಂಟು 1 ಮೈನಸ್ ಡಿ ಡ್ಯಾಶ್ ಬೈ ಡಿ ಡಿ ಡ್ಯಾಶ್ ಬೈ ಡಿ ಹೋಲ್ ಪವರ್ -2 ಅಲ್ವಾ. ಓಕೆ, ಪ್ಲಸ್ ಪ್ಲಸ್ 2. ಓಕೆ, ಪವರ್ ಅಲ್ಲಿ ತಗೊಂಡ್ಬಿಟ್ರೆ ಏನಾಗುತ್ತೆ, -2 1 ಬೈ ಡಿ ಸ್ಕ್ವೇರ್ 1 ಮೈನಸ್ ಡಿ ಡ್ಯಾಶ್ ಬೈ ಡಿ ಹೋಲ್ ಪವರ್ -2 ಎಕ್ಸ್ ಪವರ್ -2 ವೈ. ಇವಾಗ ಏನಾಗುತ್ತೆ, ಪಿ ಐ ಈಕ್ವಲ್ ಟು 1 ಬೈ ಡಿ ಸ್ಕ್ವೇರ್ 1 ಪ್ಲಸ್ 2 ಡಿ ಡ್ಯಾಶ್ ಬೈ ಡಿ ಪ್ಲಸ್ 3 ಡಿ ಡ್ಯಾಶ್ ಸ್ಕ್ವೇರ್ ಬೈ ಡಿ ಮಾಡಿರ್ತೀನಿ. ಸಾಕಲ್ಲಿ ಸ್ಟಾಪ್ ಮಾಡಿ. ಯಾಕೆಂದ್ರೆ ನೋಡಿ, ಇಲ್ಲಿ ವೈ ಇರುತ್ತಲ್ವಾ, ವಿತ್ ರೆಸ್ಪೆಕ್ಟ್ ಟು ಡಿ ಡ್ಯಾಶ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಶಿಯೇಟ್ ಮಾಡಿ ಅಂತ. ವೈ ಇದೆ ನೋಡಿ, 1 ಟೈಮ್ ಡಿಫ್ರೆನ್ಶಿಯೇಟ್ ಆಗುತ್ತೆ. ಡಿ ಡ್ಯಾಶ್ ಸ್ಕ್ವೇರ್ ಅಂದ್ರೆ 2 ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿ ಅಂತ. ಫಸ್ಟ್ ಡಿಫ್ರೆನ್ಶಿಯೇಟ್ ಮಾಡೋದು ಏನಾಗಿರುತ್ತೆ, ಎಕ್ಸ್ ಪವರ್ -2 ಆಗಿರುತ್ತೆ. ಎಗೇನ್ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ಟು ಏನಾಗುತ್ತೆ, 0 ಆಗುತ್ತೆ. ಅಂದ್ರೆ ನೆಕ್ಸ್ಟ್ ಬರೋದೆಲ್ಲ ಏನಾಗ್ಬಿಡುತ್ತೆ, 0 ಆಗುತ್ತೆ. ಅಲ್ಲಿಗೆ ಸ್ಟಾಪ್ ಮಾಡಿ. ಸೊ ನಮ್ಗೆ ಇಷ್ಟೇ ಸಾಕು. ಇಂಟು ಎಕ್ಸ್ ಪವರ್ -2 ವೈ ಇದೆ. ಇವಾಗ ಏನಾಗ್ಬಿಡುತ್ತೆ, 1 ಬೈ ಡಿ ಸ್ಕ್ವೇರ್ ಇಂಟು ಎಕ್ಸ್ ಪವರ್ -2 ವೈ, ಇಲ್ಲಿ ನೋಡಿ 1 ಇದೆ ಅದಕ್ಕೆ, ಪ್ಲಸ್ ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋದು ಏನಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ವೈ, ಎಕ್ಸ್ ಪವರ್ -2 ಮಾತ್ರ ಉಳ್ಕೊಳ್ಳುತ್ತೆ ಡಿವೈಡೆಡ್ ಬೈ ಡಿ. ಇವಾಗ ಏನಾಗುತ್ತೆ ಹೇಳಿ, 1 ಬೈ ಡಿ ಸ್ಕ್ವೇರ್ ಇಂಟು ಎಕ್ಸ್ ಪವರ್ -2 ವೈ ಪ್ಲಸ್ 1 ಬೈ ಡಿ ಅಂದ್ರೆ ಏನು, ಇಂಟಿಗ್ರೇಟ್ ಮಾಡಿ ಅಂತ ಅಲ್ವಾ. ಇಂಟಿಗ್ರೇಷನ್ ಆಫ್ 2 ಬೈ ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಯಾಕೆ ಡಿ ಇದೆ. ಸೊ ದೋ ಬೈ ದೋ ಎಕ್ಸ್ ಇರುತ್ತೆ. ಇವಾಗ ಇಲ್ಲಿ ಏನಾಗುತ್ತೆ, 1 ಬೈ ಡಿ ಸ್ಕ್ವೇರ್ ಎಕ್ಸ್ ಪವರ್ -2 ವೈ ಪ್ಲಸ್ 2 ಆಚೆ ತಗೊಂಡ್ಬಿಡಿ. ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ಹೇಳಿ, -1 ಬೈ ಎಕ್ಸ್ ಆಗುತ್ತೆ ಅಷ್ಟೇ. ಇವಾಗ ಏನಾಗುತ್ತೆ, ಇಲ್ಲಿ ನೋಡಿ ಡಿ ಸ್ಕ್ವೇರ್ ಇದೆ, 2 ಟೈಮ್ಸ್ ಇಂಟಿಗ್ರೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತ. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ 2 ಟೈಮ್ಸ್ ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಪವರ್ -2 ವೈ ಡಿ ಎಕ್ಸ್ ಡಿ ಎಕ್ಸ್ ಪ್ಲಸ್ ಈಗ ಇದಕ್ಕೆ 2 ಟೈಮ್ಸ್ ಇಂಟಿಗ್ರೇಟ್ ಮಾಡ್ಬಿಟ್ರೆ -2 ಬೈ ಎಕ್ಸ್ ಡಿ ಎಕ್ಸ್ ಡಿ ಎಕ್ಸ್.
ಅಲ್ವಾ? ಇವಾಗ Yes, sir. ಏನಾಗುತ್ತೆ, y ಆಚೆ ಬರುತ್ತೆ. ಸೊ y ಇಂಟಿಗ್ರೇಷನ್ ಆಫ್ ಫಸ್ಟ್ ಇಂಟಿಗ್ರೇಷನ್ ಆಫ್ 1/x² 1/x ಆಗುತ್ತೆ dx ಪ್ಲಸ್ ಇಲ್ಲಿ -2 ಆಚೆ ತಗೊಂಬಿಡಿ. ನೆಕ್ಸ್ಟ್ ಇಂಟಿಗ್ರೇಷನ್. ಸೊ ಇಲ್ಲಿ ಇಂಟಿಗ್ರೇಷನ್ ಆಫ್ 1/x ಏನಾಗುತ್ತೆ, log x ಆಗುತ್ತೆ ಇಂಟು dx. ಇವಾಗ y ಇಂಟಿಗ್ರೇಷನ್ ಆಫ್ 1/x ಏನಾಗುತ್ತೆ, log x -2. ಸೊ ಇಂಟಿಗ್ರೇಷನ್ ಆಫ್ log x ಏನಾಗುತ್ತೆ ಹೇಳಿ, 1 ಇಂಟು log x dx ಅಂತ ಬರ್ಕೋಬೇಕು. ಅದಾದ್ಮೇಲೆ y log x -2. ಇವಾಗ ಏನ್ ಮಾಡ್ತೀರಾ, ಸೊ log x ಆಚೆ ತಗೊಳ್ಳಿ. ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್. ಇಂಟಿಗ್ರೇಷನ್ ಆಫ್ 1 dx ಮೈನಸ್ ಇಲ್ಲಿ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನಾಗುತ್ತೆ 1/s ಇಂಟಿಗ್ರೇಷನ್ ಆಫ್ dx x ಆಗುತ್ತೆ ಇಂಟು dx. ಸೊ ಇವಾಗ ಏನಾಗುತ್ತೆ y log x -2 ಇಂಟಿಗ್ರೇಷನ್ ಆಫ್ dx ಏನಾಗುತ್ತೆ x ಆಗುತ್ತೆ, x log x ಮೈನಸ್ ಇಟ್ ಕ್ಯಾನ್ಸಲ್ ಇಂಟಿಗ್ರೇಷನ್ ಆಫ್ dx x. ಓಕೆನಾ? ಸೊ ಕೊನೆಗೆ ಏನಾಗ್ಬಿಡುತ್ತೆ y log x -2x log x ಪ್ಲಸ್ 2x. ಸೊ ಇದೆ pi. ಓಕೆನಾ? ಸೊ ಕೊನೆಗೆ ಏನ್ ಬರೀಬೇಕು ಹೇಳಿ, z ಈಕ್ವಲ್ ಟು ಕಾಂಪ್ಲಿಮೆಂಟರಿ ಫಂಕ್ಷನ್ ಪ್ಲಸ್ pi. ಓಕೆನಾ ಮ್ಯಾಮ್? Okay, sir. ಓಕೆ, ನೆಕ್ಸ್ಟು ಇದು ಸ್ವಲ್ಪ ಲೆಂತಿ ಪ್ರಾಬ್ಲಮ್ಸ್ ಇದು. ಓಕೆ, ಇಲ್ಲಿ ನೋಡಿ ಸಿಂಪಲ್ ಆಗಿ ಸೆಕೆಂಡ್ ಒನ್ ಇದೆ ನೋಡಿ, ಸಾಲ್ವ್ ಮಾಡಿ. ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ ಹೇಳಿ, ಡೈರೆಕ್ಟ್ ಪಿ ಅಷ್ಟೇ ಮಾಡೋದು ನಾನು. ಕಾಂಪ್ಲಿಮೆಂಟರಿ ಫಂಕ್ಷನ್ ನೀವು ಕಂಡುಹಿಡ್ಕೊಳ್ಳಿ, ಗೊತ್ತಾಗಿದೆ ನಿಮಗೆ. ಸೊ 24 ಇಂಟು y ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2d² ಮೈನಸ್ 5 2d² ಮೈನಸ್ 5d d' ಪ್ಲಸ್ 2d' ಸ್ಕ್ವೇರ್ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಇವಾಗ ನೋಡಿ ಏನ್ ಮಾಡ್ತೀರಾ ಅಂದ್ರೆ, ನೋಡಿ ಇದು ಸೊ ಬೈನಾಮಿಯಲ್ ಎಕ್ಸ್ಪಾನ್ಷನ್ ತಗೊಂಡು ಮಾಡ್ಬೋದು, ಅಥವಾ ಡೈರೆಕ್ಟ್ ಆಗಿ ನೋಡಿ ಪೈ ಆಫ್ ax ಪ್ಲಸ್ dy ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಪೈ ಆಫ್ ax ಪ್ಲಸ್ dy ಫಾರ್ಮ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಷ್ಟೇ, ಅದೇಂತ ನಡೆಯುತ್ತೆ. y ಮೈನಸ್ ಎಕ್ಸ್ ಮಾತ್ರ ತಗೊಳ್ಳಿ. ಓಕೆನಾ? ಇವಾಗ ಇಲ್ಲಿ ಏನಾಗ್ಬಿಡುತ್ತೆ, ಪಿ ಐ ಈಕ್ವಲ್ ಬಂದಾಗ ಏನ್ ಮಾಡ್ಬೇಕು ನೀವು, ಡಿ ಈಕ್ವಲ್ ಟು ಎ. ಇಲ್ಲಿ ಏನಾಗುತ್ತೆ, ಸೊ 24 ಇಂಟು y ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಏನಾಗುತ್ತೆ, ಇವಾಗ ಡಿ ಈಕ್ವಲ್ ಟು -1 ಆಗುತ್ತೆ. ಇದ್ರ ಪ್ರಕಾರ ಹೋದ್ರೆ ಎ ಈಕ್ವಲ್ ಟು -1 ಇದೆ. ಡಿ ಡ್ಯಾಶ್ ಏನಾಗುತ್ತೆ 1 +1. ಇಲ್ಲಿ ಕೊಟ್ಟರೆ ಏನಾಗುತ್ತೆ ನೋಡಿ, ಡಿನಾಮಿನೇಟರ್ 2 minus plus 5 2 + 5 plus 2 + 2 ಏನಾಗ್ತಿದೆ, ಸಾರಿ ಇಂಟಿಗ್ರೇಟ್ 9 ಮಾಡಬೇಕು. ಆಗ್ತಿದೆ ಇದು ಇಲ್ಲಿ ಆಕ್ಚುಲಿ ಇಂಟಿಗ್ರೇಟ್ ಮಿಸ್ ಮಾಡಿದೆ ನಾನು, ಇಂಟಿಗ್ರೇಟ್ ಮಾಡಬೇಕು. ಸೆಕೆಂಡ್ ಪಿ ಐ ಈಕ್ವಲ್ ಟು 24 y ಮೈನಸ್ ಎಕ್ಸ್. ಮತ್ತು ಅದೇ ಮಾಡ್ಕೊಳ್ತೀನಿ ನಾನು. ಪಿ ಐ ಈಕ್ವಲ್ ಟು ನೋಡಿ ಇಲ್ಲಿ ಡಿನಾಮಿನೇಟರ್ ಏನು ಬರ್ತಿದೆ ಕರೆಕ್ಟಾಗಿ ಹೇಳಿ, 9 ಬರ್ತಿದೆ ಸರ್. 9 ಬರ್ತಿದೆ. ಓಕೆ, ಇವಾಗ 24/9 ಮಾಡಿದ್ರಾ ಅಲ್ವಾ? ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಇದು ಹೋಮೋಜಿನಿಯಸ್ ಆಫ್ ಆರ್ಡರ್ 2 ಅದು, ಹಾಗಾಗಿ 2 ಇಂಟಿಗ್ರೇಷನ್ ಬರುತ್ತೆ. ಸೊ ಡಬಲ್ ಇಂಟಿಗ್ರೇಷನ್ y ಮೈನಸ್ ಎಕ್ಸ್ ಏನು ತಗೋಬೇಕು, ವಿ ತಗೋಬೇಕು. ಸೊ ಅವಾಗ ಏನಾಗುತ್ತೆ ವಿ ಡಿ ವಿ ಡಿ ವಿ. ಸೊ ಇವಾಗ 3 3s 3 8s 8/3 ಇಂಟಿಗ್ರೇಷನ್ ಆಫ್ ವಿ ಏನಾಗ್ಬಿಡುತ್ತೆ, v²/2 ಡಿ ವಿ. ನೆಕ್ಸ್ಟ್ 4/3 ಆಗುತ್ತೆ. ಸೊ 2 ಮತ್ತೆ 4 ಆಗ್ಬಿಡುತ್ತೆ ಇಲ್ಲಿ. ಇಂಟಿಗ್ರೇಷನ್ ಆಫ್ v² ಡಿ ವಿ. ಇವಾಗ 4/3 ಇಂಟಿಗ್ರೇಷನ್ ಆಫ್ v² ಏನಾಗ್ಬಿಡುತ್ತೆ, v³/3. ಏನಾಗ್ತಿದೆ 4/9 ಅಲ್ವಾ ಇದು, 4/9 v³ ಬಂತು. ವಿ ಅಂದ್ರೆ minus x whole cube. x ಹೋಲ್ ಕ್ಯೂಬ್. ಓಕೆನಾ? ಸೊ 4/9 y ಮೈನಸ್ ಎಕ್ಸ್ ಹೋಲ್ ಕ್ಯೂಬ್ ಇದೆ ಸೊಲ್ಯೂಷನ್. ನೋಡಿ ನಾನ್ ಮಾಡಿರೋದು ಕರೆಕ್ಟ್ ಇದೆ ಇವಾಗ. ಓಕೆನಾ? ಅಲ್ಲಿ ಆನ್ಸರ್ ಕೀ ಕೊಟ್ಟಿದ್ದಾರೆ ನೋಡಿ, ಅಲ್ಲಿ ಆನ್ಸರ್ ಅಲ್ಲಿ ಬೇರೆ ಕೊಟ್ಟಿದ್ದಾರೆ. ಅಂದ್ರೆ ಏನಂತಂದ್ರೆ ಯೂನಿಕ್ ಅಲ್ಲ ಅಂತ. ಸೊ ಪಿ ಐ ಯೂನಿಕ್ ಅಲ್ಲ. ಓಕೆನಾ?
ಓಕೆ ನೆಕ್ಸ್ಟ್ ಇದ್ ಹೇಳಿ ನೋಡೋಣ. ಥರ್ಡ್ ಒನ್ ಲಾಸ್ಟ್ ಹೇಳಿ ಅದು ಏನ್ ಕೊಟ್ಟಿದ್ದಾರೆ? square minus 2d d dash d square minus 2d d dash okay plus 2d dash square z equal to ಯಾವ್ದು ಮಾಡ್ತೀನಪ್ಪ ನಾನು? plus d dash square ಅಷ್ಟೇ ಸರ್. ಓಕೆ ಪ್ಲಸ್ ಡಿ ಡ್ಯಾಶ್ ಸ್ಕ್ವೇರ್. ಓಕೆ ನೆಕ್ಸ್ಟ್ ಏನಿದೆ? e ಪವರ್ power ಎಕ್ಸ್ ಪ್ಲಸ್ 2y ಪ್ಲಸ್ ಎಕ್ಸ್ ಕ್ಯೂಬ್ ಇದೆ ಅಲ್ವಾ? ಎಕ್ಸ್ ಕ್ಯೂಬ್. ಓಕೆ ಇವಾಗ ನೋಡಿ, ಸೊ ಡೈರೆಕ್ಟ್ ಆಗಿ ಏನು ಹೋಗ್ತೀನಿ ನಾನು ಇವಾಗ ಪಿ ಐ. ಓಕೆನಾ? ಕಾಂಪ್ಲಿಮೆಂಟರಿ ಫಂಕ್ಷನ್ ಕಂಡು ಹಿಡ್ಕೊಳ್ಳಿ. ಏನ್ ಮಾಡ್ತೀರಾ? ಕಾಂಪ್ಲಿಮೆಂಟರಿ ಫಂಕ್ಷನ್ ಡಿ ಈಕ್ವಲ್ ಟು ಎಂ ಡಿ ಡ್ಯಾಶ್ ಈಕ್ವಲ್ ಟು 1 ಮಾಡಬೇಕು. ಇವಾಗ ಏನಾಗುತ್ತೆ? ಸೊ ಪಿ ಐ ಈಕ್ವಲ್ ಟು ಇ ಪವರ್ ಎಕ್ಸ್ ಪ್ಲಸ್ 2y ಡಿವೈಡೆಡ್ ಬೈ, ಇಲ್ಲಿ ಏನಾಗುತ್ತೆ ಇವಾಗ ನೋಡಿ, ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಇದೆ. ಡೈರೆಕ್ಟ್ ಆಗಿ ಏನಾಗ್ಬಿಡುತ್ತೆ? ಡಿ ಮೈನಸ್ ಡಿ ಡ್ಯಾಶ್ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಡಿ ಮೈನಸ್ ಡಿ ಡ್ಯಾಶ್ ಹೋಲ್ ಸ್ಕ್ವೇರ್ ತಗೋಬೋದಲ್ವಾ? ಇವಾಗ ಇ ಪವರ್ ಎಕ್ಸ್ ಪ್ಲಸ್ ವೈ ಬಂದಾಗ, ಎಕ್ಸ್ ಪ್ಲಸ್ 2y ಬಂದಾಗ ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು ನಾವು? ಡಿ ಈಕ್ವಲ್ ಟು 1 ಡಿ ಡ್ಯಾಶ್ ಈಕ್ವಲ್ ಟು 2. ಇಲ್ಲಿ ನೋಡಿ 1 ಇದೆ, ಇಲ್ಲಿ 2 ಇದೆ. ಡೈರೆಕ್ಟ್ ಆಗಿ ಕೊಟ್ಬಿಡಿ. ಏನ್ ಬರುತ್ತೆ ನಮಗೆ? ಪಿ ಐ ಈಕ್ವಲ್ ಟು ಇ ಪವರ್ ಎಕ್ಸ್ ಪ್ಲಸ್ 2y 2 ಟೈಮ್ಸ್ ಇಂಟಿಗ್ರೇಟ್ ಮಾಡಬೇಕು. ಬಟ್ ಏನಂತಂದ್ರೆ ಈ ಪವರ್ ಅಲ್ಲಿ ಬಂದಾಗ ಇ ಪವರ್ ಎಕ್ಸ್ ಇಂಟಿಗ್ರೇಷನ್ ನೀವು n ಟೈಮ್ಸ್ ಮಾಡೋದು ಏನ್ ಬರುತ್ತೆ ಹೇಳಿ? ಮತ್ತೆ ಇ ಪವರೇ ಬರುತ್ತೆ ಅಲ್ವಾ? ಅದಕ್ಕೆ ಅದನ್ನೇ ಬರ್ಕೊಡಿ ಅಷ್ಟೇ. ಇ ಪವರ್ ಎಕ್ಸ್ ಪ್ಲಸ್ ವೈ ಅದೇ ಬರುತ್ತೆ ಡಿವೈಡೆಡ್ ಬೈ ಡಿ ಮೈನಸ್ ಡಿ ಡ್ಯಾಶ್ ಹೋಲ್ ಸ್ಕ್ವೇರ್ ಏನಾಗ್ಬಿಡುತ್ತೆ? 1 ಮೈನಸ್ 2 ಹೋಲ್ ಸ್ಕ್ವೇರ್ ಅಂದ್ರೆ ಮೈನಸ್ 1 ಹೋಲ್ ಸ್ಕ್ವೇರ್ ಆಗ್ಬಿಡುತ್ತೆ. ದಟ್ ಈಸ್ 1. ಇದು ಮುಗೀತಿದು. ನೆಕ್ಸ್ಟ್ ಪ್ಲಸ್ ಇವಾಗ ಇಲ್ಲಿ ನೋಡಿ, ಇವಾಗ ಎಕ್ಸ್ ಕ್ಯೂಬ್ ಕೊಟ್ಟಿದ್ದಾರೆ ಅಲ್ವಾ? ಅದೇ ಯೂನಿಕ್ ಅಲ್ಲ ಇದು. ಈಗ ಒಂದು ಕೆಲಸ ಮಾಡಿ, ಡಿ ಡ್ಯಾಶ್ ತಗೊಂಬರೋ ತರ ಮಾಡ್ಬಿಡಿ. ಅಂದ್ರೆ ಇವಾಗ ಏನ್ ಮಾಡ್ತೀರಾ ಅಂದ್ರೆ ಡಿ ಕಾಮನ್ ತಗೊಳ್ಳಿ. ಡಿ ಕಾಮನ್ ತಗೊಂಡ್ರೆ ಏನಾಗುತ್ತೆ? ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಡಿ ಕಾಮನ್ ತಗೊಂಡ್ರೆ ಡಿ ಸ್ಕ್ವೇರ್ ಆಗ್ಬಿಡುತ್ತೆ. ಆಚೆ ತಗೊಂಡ್ರೆ 1 ಮೈನಸ್ ಡಿ ಡ್ಯಾಶ್ ಬೈ ಡಿ ಹೋಲ್ ಪವರ್ 2. ಸೊ ಇವಾಗ ಏನಾಗುತ್ತೆ? ಪಿ ಐ ಈಕ್ವಲ್ ಟು ಇ ಪವರ್ ಎಕ್ಸ್ ಪ್ಲಸ್ 2y ಪ್ಲಸ್, ಇವಾಗ ನೋಡಿ 1 ಬೈ ಡಿ ಸ್ಕ್ವೇರ್ ಅಲ್ಲೇ ಬರ್ಕೊಳ್ಳಿ. ಇದರ ಮೇಲೆ ತಗೊಂಡ್ಬಿಟ್ರೆ ಏನಾಗುತ್ತೆ? 1 ಮೈನಸ್ ಡಿ ಡ್ಯಾಶ್ ಬೈ ಡಿ ಹೋಲ್ ಪವರ್ ಮೈನಸ್ 2 ಎಕ್ಸ್ ಕ್ಯೂಬ್ ಆಗುತ್ತೆ. ಇವಾಗ ಇ ಪವರ್ ಎಕ್ಸ್ ಪ್ಲಸ್ 2y ಪ್ಲಸ್ 1 ಬೈ ಡಿ ಸ್ಕ್ವೇರ್ ಇಂಟು 1 ಮೈನಸ್ ಎಕ್ಸ್ ಹೋಲ್ ಪವರ್ ಮೈನಸ್ 2 ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 1 ಪ್ಲಸ್ 2 ಡಿ ಡ್ಯಾಶ್ ಬೈ ಡಿ ಪ್ಲಸ್ 3 ಡಿ ಡ್ಯಾಶ್ ಸ್ಕ್ವೇರ್ ಬೈ ಡಿ ಸ್ಕ್ವೇರ್ ಪ್ಲಸ್ ಅಂಡ್ ಸೊ ಒನ್ ಪ್ಲಸ್ ಇಲ್ಲಿ ಎಕ್ಸ್ ಕ್ಯೂಬ್. ಇವಾಗ ಏನಾಗುತ್ತೆ? ಇ ಪವರ್ ಎಕ್ಸ್ ಪ್ಲಸ್ 2y ಪ್ಲಸ್ 1 ಬೈ ಡಿ ಸ್ಕ್ವೇರ್ ಇಂಟು ಎಕ್ಸ್ ಕ್ಯೂಬ್ ಇಂಟು 1 x cube ಡಿ ಡ್ಯಾಶ್ ಅಂದ್ರೆ ಏನು? ಡಿಫ್ರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು y. ಎಕ್ಸ್ ಕ್ಯೂಬ್ ಏನಾಗುತ್ತೆ? ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ರೆ 6x square ಏನ್ ಮಾಡ್ತಿದ್ದೀರಾ ನೀವು? ವಿತ್ ರೆಸ್ಪೆಕ್ಟ್ ಟು ಡಿ ಡ್ಯಾಶ್. ವಿತ್ ರೆಸ್ಪೆಕ್ಟ್ ಟು y ಮಾಡಿ. ಪಾರ್ಷಿಯಲ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು y ಮಾಡಿ. 0 ಆಗುತ್ತಲ್ವಾ? ಡಿ ಡ್ಯಾಶ್ ಇರೋದಲ್ಲಿ ಇಲ್ಲಿ 0 ಆಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಕೂಡ 0 ಆಗುತ್ತೆ. ಮಿಕ್ಕಿದಲ್ಲಿ ಏನಾಗ್ಬಿಡುತ್ತೆ? 0 ಆಗುತ್ತೆ. ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡಿ. ಓಕೆನಾ? ಇವಾಗ ಇ ಪವರ್ ಎಕ್ಸ್ ಪ್ಲಸ್ 2y ಪ್ಲಸ್ 1 ಬೈ ಡಿ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ 2 ಟೈಮ್ಸ್ ಡಿಫ್ರೆಂಟ್ ಮಾಡಬೇಕು. ಡಿ ಸ್ಕ್ವೇರ್ ಇದೆ. ಇಂಟಿಗ್ರೇಷನ್ ಎಕ್ಸ್ ಕ್ಯೂಬ್ ಡಿ ಎಕ್ಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಪ್ಲಸ್ 2y ಪ್ಲಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ 4/4 ಡಿ ಎಕ್ಸ್. ಇವಾಗ ಇ ಪವರ್ ಎಕ್ಸ್ ಪ್ಲಸ್ 2y ಪ್ಲಸ್ 1/4 ಎಕ್ಸ್ ಪವರ್ 4 ಏನಾಗ್ಬಿಡುತ್ತೆ? ಇಂಟಿಗ್ರೇಟ್ ಮಾಡಿದ್ರೆ ಎಕ್ಸ್ ಪವರ್ 5/5. ಸೊ ಏನಾಗ್ಬಿಡುತ್ತೆ? ಇ ಪವರ್ ಎಕ್ಸ್ ಪ್ಲಸ್ 2y ಪ್ಲಸ್ 1/20 ಎಕ್ಸ್ ಪವರ್ 5. ಓಕೆನಾ? ಇದೆ ಪಿ ಐ. ಓಕೆನಾ ಮ್ಯಾಮ್? ಎಸ್ ಸರ್. ಸೊ ಇದೆ ಪಿ ಐ ನೋಡಿ. ಓಕೆ ನೆಕ್ಸ್ಟ್ ನೋಡಿ, ನಾನ್ ಹೋಮೋಜಿನಿಯಸ್ ಬರುತ್ತೆ ನಾಳೆ ಇದು. ಓಕೆನಾ? ಇಲ್ಲಿಗೆ ಹೋಮೋಜಿನಿಯಸ್ ಮುಗೀತು. ಸೊ ನಾನ್ ಹೋಮೋಜಿನಿಯಸ್ ಲೀನಿಯರ್ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ವಿತ್ ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ಸ್. ಸೊ ನಾಳೆ ಕ್ಲಾಸ್. ಏನೋ ಡೌಟ್ಸ್ ಇರೋ ಕೇಳಿ. ಏನೋ ಡೌಟ್ಸ್ ಇರೋ ಕೇಳಿ ಮ್ಯಾಮ್. ನೋ ಸರ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.